ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ವೀರೇಶ್ ಶಿವಾನಂದ್ ಅಂಬಿ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿವೆ. ನವಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಬಿಜೆಪಿ ಶಾಸಕನ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ, ಯಾವುದೇ ಕ್ಷಣದಲ್ಲಿ ಭೈರತಿ ಬಂಧನ. ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಬಸವರಾಜ್ಗೆ ಬಲೆ ಬೀಸಿದ ಸಿಐಡಿ. ಸ್ಯಾಂಡಲ್ವುಡ್ನಲ್ಲಿ ಕಾವೇರಿದ ಸ್ಟಾರ್ ವಾರ್, ಆರೋಪಿ ದರ್ಶನ್ ಭೇಟಿಯಾದ ವಿಜಯಲಕ್ಷ್ಮಿ. ಪರಪ್ಪನ ಅಗ್ರಹಾರದಲ್ಲಿ ಅರ್ಧ ಗಂಟೆ ಮಾತುಕತೆ. ಡಿಕೆಶಿ ದಿಲ್ಲಿಗೆ ಹೋಗ್ತಿದ್ದಂತೆ ಸಿಎಂ ಬಣ ಅಲರ್ಟ್. ಮೈಸೂರಲ್ಲೇ ಅಹಿಂದ ಸಮಾವೇಶಕ್ಕೆ ಪ್ಲಾನ್. ನಾಳೆ ಹಿಂದುಳಿದ ವರ್ಗಗಳ ಪೂರ್ವಭಾವಿ ಮೇಟಿ. ತಂದೆಯಿಂದಲೇ ಗರ್ಭಿಣಿ ಪುತ್ರಿಯ ಮರ್ಯಾದಾ ಹತ್ಯೆ. 34 ಜನರ ವಿರುದ್ಧ ಎಫ್ಐಆರ್, 6 ಜನರ ಬಂಧನ. ಕೃತ್ಯ ಖಂಡಿಸಿ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ. ಬಂಗಾರ ಪ್ರೇಮಿಗಳಿಗೆ ಸ್ವರ್ಣ ಸುನಾಮಿ ಶಾಕ್. ಇಂದು ಒಂದೇ ದಿನ 2,200 ರೂಪಾಯಿ ಹೆಚ್ಚಳ. 1.5 ಲಕ್ಷದ ಸನಿಹಕ್ಕೆ ತಲುಪಿದ ಚಿನ್ನದ ದರ. ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನೆರೆಯ ಬಾಂಗ್ಲಾದೇಶದಲ್ಲಿ ಮತ್ತೊಮ್ಮೆ ಅರಾಜಕತೆ ತಾಂಡವವಾಡ್ತಾ ಇದೆ. ಇದರ ನೇರ ಪರಿಣಾಮ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಮೇಲೆ ಬೀರ್ತಾ ಇದೆ. ಇದಕ್ಕೆ ತಾಜಾ ಉದಾಹರಣೆ ಅನ್ನೋ ರೀತಿಯಲ್ಲಿ ಮೊನ್ನೆ ಆದ ಬರ್ಬರ ಹತ್ಯೆ. ದೀಪು ಚಂದ್ರದಾಸ್ ನಡು ರಸ್ತೆಯಲ್ಲಿ ಎಳೆದು ತಂದಿ ಆತನನ್ನ ಹಲ್ಲೆ ಮಾಡಿ ಸಾಯಿಸಿ ನಂತರದಲ್ಲಿ ಆತನ ಮೃತದೇಹವನ್ನ ಮರಕ್ಕೆ ಕಟ್ಟಿ ಬೆಂಕಿಯನ್ನ ಹಚ್ಚಲಾಗಿತ್ತು. ಇಷ್ಟೆಲ್ಲ ಆದಮೇಲೆ ನೆರೆಯ ಬಾಂಗ್ಲಾದೇಶ ಕೇವಲ 1-2 ಹಿಂದೂಗಳನ್ನ ಹತ್ಯೆ ಮಾಡಿ ಸುಮ್ಮನಾಗುವ ಪರಿಸ್ಥಿತಿಯಲ್ಲಿದೆಯಾ? ಬಾಂಗ್ಲಾದೇಶದ ಈ ಅರಾಜಕತೆಯ ಪರಿಣಾಮ ನಮ್ಮ ದೇಶದ ಮೇಲೂ ಕೂಡ ಆಗತ್ತಾ? ಅಥವಾ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಮೇಲೆ ನಿರಂತರವಾಗಿ ಆಗ್ತಾ ಇರುವ ಈ ಹಲ್ಲೆ, ದೌರ್ಜನ್ಯ, ಇದನ್ನ ಭಾರತೀಯರಾಗಿ, ಅದರಲ್ಲೂ ಹಿಂದೂಗಳಾಗಿ ನಾವು ಯಾವ ರೀತಿ ಗಮನಿಸಬೇಕು? ಹಾಗೆ ಭಾರತದ ರಾಜಕಾರಣ, ಭಾರತದ ಸರ್ಕಾರ ಬಾಂಗ್ಲಾದೇಶದ ಈ ಪರಿಸ್ಥಿತಿಗಳಿಗೆ ಯಾವ ರೀತಿಯಾಗಿ ಉತ್ತರ ಕೊಡಬೇಕು? ಇಂಥ ಅನೇಕ ಪ್ರಶ್ನೆಗಳಿಗೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡರು ನಮ್ಮ ಜೊತೆಯಲ್ಲಿದ್ದಾರೆ. ಬಿಜೆಪಿ ವಕ್ತಾರರು ಅಶೋಕ್ ಗೌಡ್ರಿದ್ದಾರೆ. ಹಾಗೆ ಚಿಂತಕರು ಶಶಿಕಾಂತ್ ಯಡಳ್ಳಿ ಅವರಿದ್ದಾರೆ. ಹಾಗೆ ಮುಸ್ಲಿಂ ಮುಖಂಡರಾದ ಸಾದಿಕ್ ಪಾಷಾ ಅವರು, ಅದರ ಜೊತೆಯಲ್ಲೇ MD ಫಾರೂಕ್ ಅವರಿದ್ದಾರೆ. ಹಿಂದೂ ಮುಖಂಡೆ ಭವ್ಯ ಗೌಡ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಮೆಗಾ ಡಿಬೇಟ್ ನಲ್ಲಿ ನಮ್ಮ ಜೊತೆ ಎಂದಿನಂತೆ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ಸಾದಿಕ್ ಪಾಷಾ ಸರ್, ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ನೇರವಾದ ಪ್ರಶ್ನೆ. ಇಡೀ ಜಗತ್ತಿಗೆ ಇವತ್ತು ಅಪಾಯಕಾರಿಯಾಗಿ ಯಾವುದಾದ್ರೂ ಇದೆ ಅಂತಂದ್ರೆ, ಅತ್ಯಂತ ಹಿಂಸಾತ್ಮಕ ಮನೋಭಾವದ ಯಾವುದಾದ್ರೂ ಒಂದು ವ್ಯವಸ್ಥೆ ಇದೆ ಅಂದ್ರೆ ಅದು ರ್ಯಾಡಿಕಲ್ ಇಸ್ಲಾಂ. ರ್ಯಾಡಿಕಲ್ ಮೂಲಭೂತ ಕಟ್ಟರ್ ಇಸ್ಲಾಂ ವಾದವೇ ಇಡೀ ಜಗತ್ತಿಗಿರುವ ಅತ್ಯಂತ ದೊಡ್ಡ ಅಪಾಯ. ಒಪ್ತೀರಾ ಈ ಮಾತನ್ನ? ಇಸ್ಲಾಂಗೆ ಮತ್ತೆ ಇದ್ರಿಗೆ ಕನೆಕ್ಟ್ ಮಾಡಿಬಿಡಿ ನೀವು. ಟೆರರಿಸ್ಟ್ಗೆ ಮತ್ತೆ ಆತಂಕವಾದಿಗಳು, ಉಗ್ರವಾದಿಗಳಿಗೆ ಕನೆಕ್ಷನ್ ಮಾಡಿಬಿಡಿ. ನೋಡಿ, ನಮ್ಮ ಇದರಲ್ಲಿ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಒಬ್ಬ ಮನುಷ್ಯನಿಗೆ ಸಾಯಿಸಿದ್ರೆ ಇಡೀ ಪ್ರಪಂಚ ಮನುಷ್ಯನಿಗೆ ಸಾಯಿಸಂಗೇನೆ. ಒಬ್ಬ ಮನುಷ್ಯನಿಗೆ ಅವನಿಗೆ ಇದು ಮಾಡಿದ್ರೆ ಇಡೀ ಪ್ರಪಂಚ ಮನುಷ್ಯರಿಗೆ ಇದು ಮಾಡಿಂಗೆ. ಆದ್ರೆ ನೋಡಿ, ಈಗ ನಮ್ಗೆ ತುಂಬಾ ಒಂದು ಖಂಡಿಸ್ತೀವಿ ನಾವು. ಇದರಲ್ಲಿ ಬಾಂಗ್ಲಾದೇಶನಲ್ಲಿ ಆಗ್ತಾ ಇರೋದು ನೋಡಿದ್ರೆ ಒಂದು ದೊಡ್ಡ ರಾಜಕೀಯ ಪಿತೂರಿ ನಡೀತಾ ಇದೆ. ನಮ್ಮ ಅಲ್ಪಸಂಖ್ಯಾತರು ಹಿಂದೂ ಬಾಂಧವರಲ್ಲಿ ಇದ್ದಾರಲ್ಲ, ಅವ್ರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಇಡೀ ಪ್ರಪಂಚ ನೋಡ್ತಾ ಇದೆ ಏನಾಗ್ತಾ ಇದೆ ಅಂತ. ಬೆಂಕಿ ಹಾಕ್ಬಿಟ್ಟು ಸುಡ್ತಾರಲ್ಲ, ಅದು ನಿಜವಾಗೂ ನೋಡಿದ್ರೆ ತುಂಬಾ ಒಂದು ಇದಾಗಿದೆ. ಆದ್ರೆ ಈ ಏನಂದ್ರೆ ನೋಡಿ, ಈಗ ಒಂದು ಪಾಲಿಟಿಕ್ಸ್ ಏನಿದೆ, ಈಗ ನಮ್ಮ
1971 ರಲ್ಲಿ ಬಾಂಗ್ಲಾದೇಶ್ ಇದೈತಲ್ಲ ಅವಾಗ ಅಲ್ಲಿಗೆ ಹೋಗೋಣ ಸರ್. ಬಾಂಗ್ಲಾದೇಶದ ಬಗ್ಗೆ ಪ್ರತ್ಯೇಕವಾದ ಪ್ರಶ್ನೆ ಇಡೀ ಚರ್ಚೆ ಉದ್ದಕ್ಕೆ ಕೇಳ್ತೀನಿ. ನನ್ ಸಿಂಪಲ್ ಪ್ರಶ್ನೆ ಇಂದಿರಾ ಗಾಂಧಿ ಅವರು ಇಡೀ ಜಗತ್ತಿಗೆ ಇರುವ ಅತ್ಯಂತ ಅಪಾಯಕಾರಿ ಸಂಗತಿ ಮನಸ್ಥಿತಿ ಯಾವ್ದಾದ್ರೂ ಇದೆ ಅಂದ್ರೆ ಮೂಲಭೂತ ಕಟ್ಟರ್ ಇಸ್ಲಾಂ ವಾದ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ಇದಕ್ಕೆ ಎಂ ಡಿ ಫಾರೂಕ್ ಸರ್ ಕೂಡ ಉತ್ತರ ಕೊಡ್ಲಿ. ಕೇಳಿಸ್ಕೊಂಬಿಡಿ ಸರ್, 2025 ಇಸ್ಲಾಂ ಪ್ರಕಾರ ನೀವು ಇಸ್ಲಾಂಗೆ ಟಚ್ ಮಾಡಬೇಡಿ ಅಂತ ನೀವು ಹೇಳ್ತೀರಿ. ಕೇಳಿಸ್ಕೊಳ್ಳಿ ಪಾಷಾ ಸರ್, ನನ್ನ ಪ್ರಶ್ನೆಗೆ ಕಾರಣ ಕೂಡ ಇದೆ. ನಾನು ತುಂಬಾ ಇತಿಹಾಸಕ್ಕೆ ಹೋಗಲ್ಲ. 2025ನೇ ಇಸ್ವಿದನ್ನೇ ನಾನು ಲೆಕ್ಕ ಕೊಡ್ತೀನಿ. ಇದು ಭಾರತದ ಲೆಕ್ಕ ಅಲ್ಲ ಸರ್, ಇಡೀ ಜಗತ್ತು. ಕೇಳಿಸ್ಕೊಳ್ಳಿ, ಜನವರಿ 1 US ನ ನ್ಯೂ ಆರ್ಸ್ಲ್ಯಾಂಡ್ ನಲ್ಲಾದ ಟ್ರಕ್ ಅಟ್ಯಾಕ್ ಮಾಡಿದ್ಯಾರು? ಇದೇ ರಾಡಿಕಲ್ ಇಸ್ಲಾಂಗಳು. ಅದರ ಜೊತೆಯಲ್ಲಿ ಆಸ್ಟ್ರಿಯಾ ಕ್ಷಮೆ ಇರಲಿ, ಫೆಬ್ರವರಿ 25 ವಿಲ್ಲಾ ಸ್ಟಾಬಿಂಗ್ ಅಟ್ಯಾಕ್, ಸತ್ತವರ ಸಂಖ್ಯೆ 1 ಮಾಡಿದವರು ಯಾರು? ಇದೇ ಮೂಲಭೂತವಾದಿ ಇಸ್ಲಾಮಿಸ್ಟ್ಗಳು. ಭಾರತದಲ್ಲಿ ಪಹಲ್ಗಾಮ್ ಅಟ್ಯಾಕ್, ಸತ್ತವರು 28 ಜನ, ಮಾಡಿದವರು ಯಾವುದು? ಇದೇ ರಾಡಿಕಲ್ ಇಸ್ಲಾಂ. ಇಷ್ಟಕ್ಕೆ ನಿಲ್ಲಿಲ್ಲ ಸರ್, ದೆಹಲಿಯ ಕಾರ್ ಬ್ಲಾಸ್ಟ್ ಆಗಿರಬಹುದು, ಇಸ್ಲಾಮಾಬಾದ್ ನಲ್ಲಾದ ಬಾಂಬ್ ಬ್ಲಾಸ್ಟ್, ಸತ್ತವರ 13 ಜನ. ಆಸ್ಟ್ರೇಲಿಯಾದಲ್ಲಿ ಮೊನ್ನೆ ನಡೆದ ಬಾಂಡಿ ಬೀಚ್ ಅಟ್ಯಾಕ್, ಮಾಡಿದವರು ಯಾರು ಸರ್? ಇದೇ ರಾಡಿಕಲ್ ಖಟ್ಟರ್ ಮುಸ್ಲಿಂ ಚಿಂತನೆ ಇರುವ ಮೂಲಭೂತವಾದಿಗಳು. ಯಾಕೆ ಒಪ್ಕೊಳ್ಳೋದಲ್ಲ ಇದನ್ನ? ಅಲ್ಲ ನೋಡಿ, ನಾನು ಒಂದು ಮಾತು ಹೇಳ್ತೀನಿ. ರಾಡಿಕಲ್ ಇಸ್ಲಾಂ ಅಂತ ಹೇಳಿ ರಾಡಿಕಲ್ ಹಿಂದುತ್ವನೂ ಇದ್ದೆ, ನಾನು ಹೇಳ್ತೀನಿ. ಇನ್ನೊಂದು ಮಾತು ಏನಂದ್ರೆ, ಮನುಷ್ಯ ಇವತ್ತು ಮುಸಲ್ಮಾನ ಅಂತ ನಾನು ಮಾತಾಡಲ್ಲ. ಇಡೀ ಪ್ರಪಂಚದಲ್ಲಿ ರಾಡಿಕಲ್ ಹಿಂದೂಗಳಿಂದಾದ ಒಂದೇ ಒಂದು ಅಟ್ಯಾಕ್. ನೀವು ನನಗೆ ಲೆಕ್ಕ ಕೊಟ್ಟೆ ಸರ್, ನೀವು ಖಂಡಿಸ್ತೀವಿ. ನಾವು ತುಂಬಾ ದುಃಖ ಇದೆ. ನಮ್ಮ ಉಲ್ಮಾಗಳನ್ನು ಹೇಳಿದ್ದಾರೆ ಇದನ್ನು ಖಂಡಿಸಬೇಕು, ನಾವು ಧರಣಿ ಮಾಡ್ಬೇಕಂತ ಹೇಳಿದ್ದಾರೆ ಬಾಂಗ್ಲಾದೇಶ್ ಇದು ವಿರೋಧಗೆ. ಆದ್ರೆ ಇನ್ಸಾನ್ ಅಂದ್ರೆ ಇಡೀ ಪ್ರಪಂಚದಲ್ಲಿ ಅವನು ಮನುಷ್ಯನೇ, ಸತ್ರೆ ಮನುಷ್ಯನೇ. ನೀವು ಆ ತರ ಇಸ್ಲಾಂಗೆ ಮತ್ತೆ ಇದಕ್ಕೆ ನೀವು ಸೇರಿದ್ರೆ ನಾನೂ ಹೇಳ್ಬೋದು. ನನಗೆ ಇದು ಆ ಪಾಪ ಅವನಿಗೆ ಬೆಂಕಿ ಆಗ್ಬಿಟ್ಟು ಸಂದೀಪ್ ಇವನಿಗೆ ಬೆಂಕಿ ಆಗ್ದಿರಲ್ಲ, ನನಗೆ ಯಾವ್ದು ಜ್ಞಾಪ ಬಂತು? ನನಗೆ ಗುಜರಾತ್ ಜ್ಞಾಪಕ ಬಂತು. ನಾನು ಆ ಟೈಮ್ ನಲ್ಲಿ ನೋಡಿದೆ ಇದೇ ತರ. ನಾನು ಅವರು ಮನುಷ್ಯರೇ ಆವಾಗನು ನೋಡಿ ಬೆಂಕಿ ಹಾಕ್ಬಿಟ್ಟು ಬೆಂಕಿ ಹಚ್ಚಿದ ಮೇಲೆ ಓಡ್ತಾ ಇದ್ರು ರೋಡ್ ಮೇಲೆ. ಆವಾಗ ಚಾನಲ್ ಅವರು ಮನುಷ್ಯರೇ. ಆದ್ರೆ ನೋಡಿ ಕಾಶ್ಮೀರ ಪಂಡಿತಗಳು 6 ಲಕ್ಷ ಪಂಡಿತ ಅವರಿಗೆ ನಾನೇ ಹೇಳ್ತೀನಿ, ನಿಮ್ಮಿದು 6 ಲಕ್ಷ ಪಂಡಿತರು ಹೋಗ್ಲಿಲ್ಲ. ಇನ್ನೊಂದು ಗುಜರಾತ್ ನಲ್ಲಿ 6,000 ಜನ ಕೊಂದ್ರಲ್ಲ, ಅವರು ಮನುಷ್ಯರು. ಸಿಂಪಲ್ ಲೆಕ್ಕ ಕೇಳ್ದೆ ನಿಮಗೆ. ನಾನು ಒಂದ್ 7-8 ಪಟ್ಟಿ ಕೊಟ್ಟೆ, ಪಟ್ಟಿ ಇನ್ನೂ ಉದ್ದದಿದೆ, ಬಟ್ ಸಮಯ ಕಮ್ಮಿ ಇರೋದಕ್ಕೆ ನಾನು 7-8 ಲೆಕ್ಕ ಕೊಟ್ಟೆ. 2025ನೇ ಇಸ್ವಿ ಅದು ಸರ್. ಜಗತ್ತಿನ ಯಾವುದೇ ಮೂಲೆ, ಭಾರತ ಬಿಡಿ, ಬಾಂಗ್ಲಾದೇಶ ಬಿಡಿ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ರಾಡಿಕಲ್ ಹಿಂದೂ ಟೆರರಿಸಂ ನಿಂದ ಆದ ಒಂದೇ ಒಂದು ಹತ್ಯಾಕಾಂಡದ ಉದಾಹರಣೆ ಕೊಡಿ, ಮಿಕ್ಕಿದ ಆಮೇಲೆ ಮೇಡಮ್. ನೋಡಿ ನಾನು ಹೇಳ್ತೀನಿ, ನೋಡಿ ಟಿವಿನಲ್ಲಿ ಎಲ್ಲ ನೋಡ್ತಾ ಇದ್ರೆ ತುಂಬಾ ದುಃಖ ಆಗುತ್ತೆ. ಲೆಕ್ಕ ಕೇಳ್ತಿದ್ದೀನಿ ಸರ್, ದುಃಖ ಆಮೇಲೆ ಮಾತಾಡೋಣ. ದುಃಖ ಆಗತ್ತೆ. ಹಿಂದೂಗಳ ದೌರ್ಜನ್ಯ ನಡೀತಾ ಇರೋದು ಇಲ್ಲ ನಿಮ್ಮ ಹತ್ರ. ಅಲ್ಲ, ಬೇಗುನಾಹೋं को मारना बहुत बड़ा गुना ಹೇಳೋದು ಯಾರು ಸರ್? ಹೇಳೋದ್ಯಾರು ಈ ಮಾತನ್ನ? ಇದ ಮೇಲೂ ಕೂಡ ಒಬ್ಬ ಬೇಗುಣ, ಯಾವುದೇ ರೀತಿ ತಪ್ಪು ಮಾಡದ ಒಬ್ಬ ದೀಪು ಚಂದ್ರ ದಾಸನ್ನ ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಬೇಕು. ಹತ್ಯೆ ಮಾಡೋ ಸಂದರ್ಭದಲ್ಲಿ ಅಲ್ಲಾಹು ಅಕ್ಬರ್ ಅಂತ ಕೂಗ್ಬೇಕು. ಯಾರು ಹೇಳ್ಕೊಡ್ತಿದ್ದಾರೆ ಇದನ್ನ? ನೀವು ಹೇಳಿದ್ರೆ ಯಾವುದೇ ಒಂದು ತಪ್ಪಿಲ್ಲ, ಆದ್ರೆ ಅವ್ರನ್ನ ಒಡೆದಿ ಸುಟ್ಟಾಕಿದಾರಂತ ತಾವ್ ಹೇಳ್ತಾ ಇದ್ದೀರಾ. ಒಡೆದಿ ಸುಟ್ಟಾಕಿರೋದಕ್ಕೆ ನಾನು ಮೊದಲನೇದು ಉತ್ತರ ಏನ್ ಕೊಡ್ತೀನಿ ಅಂದ್ರೆ, ಅದು ಮಾನವತೆ ಹಕ್ಕಿಗೆ ಕೊಟ್ಟಿರುವಂತ ಧಕ್ಕೆ ಅದು. ಯಾಕಂದ್ರೆ ಅವ್ರಿಗೆ ಯಾವುದೇ ಧರ್ಮಕ್ಕೆ ಸೇರಿರ್ಲಿ, ಆದ್ರೆ ಯಾರಿಗೂ ಅಷ್ಟೇ ನಾವು ಹೊಡೆಯೋ ಅಷ್ಟು ಹಕ್ಕಿಲ್ಲ ನಮ್ಗೆ. ಕರೆಕ್ಟಾ? ಅವನು ಏನೇ ತಪ್ಪು ಮಾಡಿದ್ರು ಕಾನೂನು ರೀತಿ ಅವನಿಗೆ ಕ್ರಮ ತಗೊಳ್ಬೇಕು. ಅದರಲ್ಲೂ ನಮ್ಮಲ್ಲೇ ಬಹಳಷ್ಟು ಜನ, ಇವಾಗ ನೀವು ನಮ್ಮ ಭಾರತ ದೇಶದಲ್ಲೇ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಜೈ ಶ್ರೀರಾಮ್ ಅಂತ ಹೇಳಿದಿ ಹೊಡೆದವ್ರಿಗೆ ಯಾರಿಗೂ ಮಾತಾಡಲ್ಲ. ಅಲ್ಲಿ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಮಾತಾಡೋರ್ಗೆ ಹೊಡೆದಿರೋದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀರಾ. ಜೈ ಶ್ರೀರಾಮ್ ಅಂತ ಹೇಳಿ ಹತ್ಯೆ ಮಾಡಿದ ಅನೇಕರು ಜೈಲ್ ಪಾಲಾಗಿದ್ದಾರೆ ಸರ್. ನಾನು ಲೆಕ್ಕ ಕೊಡಬಹುದು ಅದಕ್ಕೆ. ಆಯ್ತು ಮೇಡಮ್, ಆದ್ರೆ ನಾನು ಹೇಳ್ತಾ ಇರೋದು ಪ್ರಶ್ನೆ. ಜೈ ಶ್ರೀರಾಮ್ ಹೇಳಿ ಹೊಡೆದಿದ್ದು ಒಂದು ಘಟನೆ, ಲಕ್ಷಾಂತರ ಘಟನೆ ಕೊಡ್ತೀನಿ ನಾನು ನಿಮ್ಗೆ. ನಿಮಗೆ ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಕೊಡಿ. ಉತ್ತರ ಕೊಡ್ಲಿ. ಲೆಕ್ಕ ತುಂಬಾ ಇಂಪಾರ್ಟೆಂಟ್. ಘೋಷಣೆಗಳನ್ನು ಕೂಗೋದು ಈಸಿ, ಉತ್ತರ ಕೊಡೋದು ಕಷ್ಟ. ಕೊಡ್ಲಿ ಉತ್ತರ ಅವರು. ಕೊಡಿ ಫಾರೂಕ್ ಅವರೇ. ಒಂದೇ ಒಂದು ಉದಾಹರಣೆ, 2025ನೇ ಇಸ್ವಿಯಲ್ಲಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿ ಮುಸಲ್ಮಾನರ ಹತ್ಯೆ ಮಾಡಿದ ಲೆಕ್ಕ ಕೊಡಿ. ಅದಕ್ಕಿಂತ ಮುಂಚೆ ಘಟನೆ ನಡೆದ್ರೆ ಅದು ಘಟನೆ ಅಲ್ಲ. ಹೇಳಿ ಸರ್. ನೀವು ಹೇಳ್ತಾ ಇರೋ ಪ್ರಕಾರ ಸರ್ 1950 ಬರೇ ಮುಸಲ್ಮಾನರು ಅಷ್ಟೇ ಇದ್ರ, ಬೇರೆ ಯಾರು
ಕೊಂದವ್ರು ಯಾರು? ಧರ್ಮದವ್ರು ಯಾರು ಇದ್ದಿಲ್ವಾ? ಕೊಂದವ್ರು ಯಾರು? ಬಾಂಬ್ ಇಟ್ಟವ್ರು ಯಾರು? ಮೇಡಮ್, ಅನ್ಯ ಧರ್ಮದವ್ರು ಇದ್ದಿಲ್ವಾ? ಬಾಂಬ್ ಇಟ್ಟವ್ರು ಯಾರು? ಮಾಡಿದವ್ರು ಯಾರು? ಮುಸಲ್ಮಾನರು. ಆಯ್ತಪ್ಪ, ಮುಸಲ್ಮಾನರು ಮಾಡಿದ್ರು, ಓಕೆ, ಒಪ್ಕೊಳ್ಳೋಣ. ಮುಸಲ್ಮಾನರು ಅಂತ ನೀವು ಹೇಳ್ತಾ ಇದ್ದೀರಾ, ಯಾಕೆ? ಅವ್ರು ಮುಸ್ಲಿಂ ಅಲ್ಲಿ ಹುಟ್ಟಿದಾರಂತ. ನಾನು ಹೇಳ್ತೀನಿ, ಅಂತವ್ರಿಗೆ ಧರ್ಮನೇ ಇಲ್ಲ, ಅವ್ರು ಯಾವ ಜಾತಿಗೂ ಸೇರಲ್ಲ. ಯಾಕಂದ್ರೆ ಮಾನವೀಯತೆ ಹಕ್ಕನ್ನೇ ಅವ್ನು ತಿಳ್ಕೊಂಡೇ ಇರೋರು ಅವ್ರು ಯಾವ ಜಾತಿ ಯಾವ ಧರ್ಮಕ್ಕೆ ಯಾಕೆ ಸೇರ್ತಾರೆ ಮೇಡಮ್? ಹತ್ಯೆ ಮಾಡ್ತಾ ಇದಾರೆ ಅವರು. ಯಾರಿಗ್ ಮಾಡ್ತವ್ರೆ? ಯಾವ್ದಾದ್ರು ಗ್ರಂಥದಲ್ಲಿದ, ಯಾವ್ದಾದ್ರು ಕುರಾನ್ ಅಲ್ಲಿದ, ಬೈಬಲ್ ಅಲ್ಲಿದ, ಮತ್ತೆ ಭಗವದ್ಗೀತೆಯಲ್ಲಿದ? ನೀವ್ ಯಾರಿಗಾದ್ರೂ ಹೊಡೀರಿ ಅಂತ ಹೇಳ್ಬಿಟ್ಟು ಯಾರಿಗೋಸ್ಕರ ಹೊಡಿತಾ ಇದ್ದೀರಾ? ಇವತ್ ನೀವೇನಾದ್ರೂ ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ, ಏನಾದ್ರೂ ಒಂದ್ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ. ಜಾತಿಯಲ್ಲಿ ತಗೊಂಡ್ ಬಂದು ಹೊಡೆದಾಟ ಮಾಡ್ಕೊಂಡು ಈ ಉಪದೇಶ ತುಂಬಾ ಕೇಳ್ಬಿಟ್ಟಿದೀವಿ ಫಾರೂಕ್ ಸರ್. ನೀವು ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಿ, ನೀವು ಅಭಿವೃದ್ಧಿ ಬಗ್ಗೆ ಮಾತನಾಡಿ, ಇದನ್ನ ಮಾತಾಡಿಲ್ಲ ಅಂತ ಹೇಳಿದ್ರೆ ನೀವು ನ್ಯೂಸ್ ಚಾನೆಲ್ ಗಳನ್ನ ನೋಡ್ತಿಲ್ಲ ಅಂತ ಅರ್ಥ. ನಮ್ಮಲ್ಲಿ 7 ದಿನದಲ್ಲಿ 5 ದಿನ ಡಿಬೇಟ್ ಸರ್ಕಾರ ಅದರ ಅಭಿವೃದ್ಧಿ ಬಗ್ಗೆ ಆಗಿದೆ. ನಿಮ್ಮ ಲ್ಯಾಕ್ ಆಫ್ ನಾಲೆಜ್ಗೆ ನಾವು ಬ್ಲೇಮ್ಗೆ ಅಂತ ತಗೊಳಕ್ ರೆಡಿ ಇಲ್ಲ. ನನ್ನ ನೇರ ಪ್ರಶ್ನೆ, ಅಮಿತ್ ಶಾ ಅವರಿಗೆ ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆ ಪ್ರಶ್ನೆ ಕೇಳಿದಷ್ಟೇ ಶಾರ್ಪ್ ಆಗಿ ಕೇಳ್ತಿದ್ದೀನಿ. ನಾನು ಮುಸ್ಲಿಂ ಅಂತ ಪದ ಬಳಕೆ ಮಾಡಿಲ್ಲ, ನೀವು ಅದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ರಾಡಿಕಲ್ ಇಸ್ಲಾಂ ಟೆರರಿಸಂ ಅಂತ ಕೇಳಿದೀನಿ. ಮುಸ್ಲಿಂ ಟೆರರಿಸಂಗೂ ರಾಡಿಕಲ್ ಇಸ್ಲಾಂ ಟೆರರಿಸಂಗೂ ವ್ಯತ್ಯಾಸ ಇದೆ. ನೀವು ನಿಮ್ಮ ಪದವನ್ನು ನನ್ನ ಬಾಯಲ್ಲಿ ಹಾಕೋ ಪ್ರಯತ್ನ ಮಾಡಬೇಡಿ. ಇದನ್ನ ಕಲ್ಸ್ಕೊಡ್ತಿರೋದು ಯಾರು? ಎಲ್ಲಿಂದ ಬರ್ತಾ ಇದೆ ಇದು? ಅಲ್ಲಾಹು ಅಕ್ಬರ್ ಹೆಸರು ಹೇಳ್ಬಿಟ್ಟು ಕೊಲೆ ಮಾಡಬೇಕು ಅನ್ನೋದು ಎಲ್ಲಿಂದ ಬರ್ತಿದೆ? ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಕೊಲೆ ಮಾಡ್ತಾ ಇಲ್ಲ. ಲೆಕ್ಕ ಕೊಡಿ ಲೆಕ್ಕ ಕೊಡಿ ಸರ್, ಲೆಕ್ಕ ಎರಡು ಕೊಡಿ ಸರ್. ಬ್ಲಾಂಕೆಟ್ ಎಷ್ಟು ಚೆನ್ನಾಗಿ ಸಿಕ್ಬಿಡುತ್ತೆ ಅಂತಂದ್ರೆ, ಕಣ್ಣು ಮುಂದೆ ಆಗ್ತಾ ಇರುವ ಘಟನೆ ಬಗ್ಗೆ ಪ್ರಶ್ನೆ ಕೇಳಿದಾಗ ಇತಿಹಾಸದ ಕಡೆಗೆ ಹೋಗ್ಬಿಡುತ್ತೆ ಮನಸ್ಸು. ನಾನು ನೇರವಾಗಿ ಅಶೋಕ್ ಕೊಡ್ರೆ ಪ್ರಶ್ನೆ ಕೇಳ್ಬಿಡ್ತೀನಿ. ನೋಡಿ, ಇದೇ ಘಟನೆ ಬಾಂಗ್ಲಾದೇಶದಲ್ಲಿ ನಡೆದಂತ ಇಂಥದ್ದೇ ಒಂದು ಘಟನೆ. ಹಂಗಾಗೋದ್ ಬೇಡ ದೇವರ ದಯದಿಂದ. ಇನ್ ಕೇಸ್ ಭಾರತದಲ್ಲಿ ಒಬ್ಬ ಅಲ್ಪಸಂಖ್ಯಾತನನ್ನ ಕೇವಲ ಆತ ಅಲ್ಪಸಂಖ್ಯಾತ ಅನ್ನೋ ಕಾರಣಕ್ಕೆ ಎಳೆದು ತಂದು ರಸ್ತೆಯಲ್ಲಿ ಕೊಲೆ ಅಲ್ಲ ಸರ್, ಹಲ್ಲೆ ಮಾಡಿದ್ದಿದ್ರೆ ಇವತ್ತು ಯಾವ ರೀತಿ ಪರಿಸ್ಥಿತಿ ಭಾರತದಲ್ಲಿ ಇರ್ತಿತ್ತು? ಭಾರತದಲ್ಲಾದ ಘಟನೆಗೆ ಜಾಗತಿಕವಾಗಿ ಯಾವ ರೀತಿ ಇರ್ತಿತ್ತು ಪ್ರತಿಕ್ರಿಯೆ? ಅಬ್ಸಲ್ಯೂಟ್ಲಿ ಎಸ್. ನೀವು ಕರೆಕ್ಟ್ ಆಗಿ ಪ್ರಶ್ನೆ ಕೇಳಿದಿರಾ. ಯಾವ ರೀತಿ ಆಗ್ತಿತ್ತು ಅಂತ ಎಲ್ಲರೂ ಊಹಿಸ್ಕೊಳ್ಳಿ. ಆದ್ರೆ ನನ್ನ ಸ್ನೇಹಿತರಿಗೆ ಎಷ್ಟು ಓದ್ಕೊಂಡಿದಾರೋ ಇಲ್ಲೋ ಗೊತ್ತಿಲ್ಲ ಕುರಾನು. ನಾನು ಹೇಳ್ತೇನೆ ಯಾವ್ಯಾವ ಕೋಟ್ಸ್ ಅಂತ ಹೇಳಿ. ಇದು ರಿಲಿಜನ್ ಬಯಾಸ್ ಇರ್ತಕ್ಕಂತಹ ಮೈಂಡ್ ಸೆಟ್ ಗಳಿಗೆ ಮಾತ್ರ. ಕುರಾನ್ ನಲ್ಲಿ 46/3 ಕಾಫಿರ್ ಅಲ್ ರದ್ ಆಯ್ತಾ. ಆಮೇಲೆ 39/32 ಕಾಫಿರ್ ಅಲ್ ತಕ್ಬೀಬ್ 256 ಕಾಫಿರ್ ಅಂತ ಹೇಳಿ. ಒಂದ್ ನಿಮಿಷ ನಾನು ಮಾತಾಡ್ಬೇಕಾದ್ರೆ ಸುಮ್ಮನೆ 9/5 ಕಾಫಿರ್ ಬೈ ಸೋರ್ಡ್ 1835-38 ಕಾಫಿರ್ ಅಶಕ್ 63 2-3 ಕಾಫಿರ್ ಅಲ್ ನಿಫಾ. ಈ ಎಲ್ಲಾ ವಿಚಾರಗಳನ್ನ ಕುರಾನ್ ಅಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನ ನೀವು ಪ್ರಮಾಣಿಸಿ ನೋಡಿ. ಯಾರಾದ್ರೂ ಇನ್ನೂ ಒಬ್ಬ ಎಕ್ಸ್ಪರ್ಟ್ಸ್ ಕರೀರಿ. ನಾನು ಕೋಟ್ ಮಾಡ್ತಿರ್ತಕ್ಕಂಥದ್ದು ಏನು ಅಂದ್ರೆ, ಎಕ್ಸ್ ಮುಸಲ್ಮಾನರು ಯಾವ ರೀತಿ ಪುಸ್ತಕಗಳನ್ನ ಬರೆದಿದ್ದಾರೆ, ಯಾವ ರೀತಿ ಅವ್ರದ ಡಾಕ್ಯುಮೆಂಟರಿಗಳು ಬರ್ತಾ ಇದೆ, ಇದರಿಂದ ಕೋಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಯಾವ ರೀತಿ ಬಯಾಸ್ ಅನ್ನೋದು ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ, ಬಯಾಸ್ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರೆ, ನಾವೊಬ್ಬರೇ ಸತ್ಯ, ನಮ್ಮನ್ನ ಬಿಟ್ರೆ ಯಾರು ಸತ್ಯ ಇಲ್ಲ ಅಂತ ಏನ್ ಮಾಡ್ಕೊಂಡಿದ್ದಾರೆ, ಅದು ಯಾವುದೇ ಬೇರೆ ಧರ್ಮಗಳಲ್ಲಿ ಎಥ್ನಿಕ್ ರಿಲಿಜನ್ಸ್ ಅಂತ ಹೇಳ್ತೇವೆ. ಎಥ್ನಿಕ್ ರಿಲಿಜನ್ಸ್ ಜಗತ್ತಿನ ಮಾನವೀಯತೆ ಸ್ಟಾರ್ಟ್ ಆದಾಗ ಪ್ರಕೃತಿಯನ್ನ ಪೂಜಿಸ್ಕೊಂಡು ಬಂದಂತಹವರು. ವೆದರ್ ಇಟ್ ಇಸ್ ಸನಾತನ ಧರ್ಮ, ಸೆಲಿಸ್ಟಿಸಂ, ಕನ್ಫ್ಯೂಷನಿಸಂ, ಝೊರಾಟ್ರಿಸಂ ಅಥವಾ ಜೂಡಿಸಂ ಅಲ್ಲಿ ಯಾವುದೂ ಸಹ ರಾಡಿಕಲೈಸೇಷನ್ ಇರಲಿಲ್ಲ. ತದನಂತರದಲ್ಲಿ ಬಂದಂತಹದ್ರಲ್ಲಿ, ಅಂದ್ರೆ ತದನಂತರದಲ್ಲಿ ಬಂದಿದ್ದು ಅಂದ್ರೆ 1400 ವರ್ಷಗಳಿಂದ ಬಂದಂತಹ ಒಂದು ರಿಲಿಜನ್ ನಲ್ಲಿ ಯಾವ ರೀತಿ ಟೆಕ್ಸ್ಟ್ ಗಳನ್ನ ಬರೆದು, ಯಾವ ರೀತಿ ತದನಂತರದಲ್ಲಿ ಟೆಕ್ಸ್ಟ್ ಗಳನ್ನ ಬರೆದ್ರು, ಯಾವ ರೀತಿ ನಾವೇ ಸರಿ, ಅದು ಬಿಟ್ರೆ ಯಾರು ಸರಿ ಇಲ್ಲ ಅಂತ ಹೇಳಿದ್ರು. ಇದರಿಂದ ಆಗ್ತಿರ್ತಕ್ಕಂತಹ ಸಮಸ್ಯೆ ಏನಿದೆಯಲ್ಲ, ಇದು ಬಾಂಗ್ಲಾದೇಶ ಒಂದೇ ಅಲ್ಲ, ಪ್ರಪಂಚದ ಅನೇಕ ದೇಶಗಳಲ್ಲಿ ಇನ್ಕ್ಲೂಡಿಂಗ್ ಪಾಕಿಸ್ತಾನಲ್ಲೂ ಸಹ ಅಹಮದೀಸ್ನ ಕೊಲ್ತಕ್ಕಂತಹದ್ದು ವಿಚಾರಕ್ಕೆ ಹೋಗ್ತಾರೆ. ಅವರು ಇಸ್ಲಾಂನೇ ಫಾಲೋ ಮಾಡ್ತಾರೆ. ಅವ್ರು ಇನ್ನೊಬ್ಬ ಪೈಗಂಬರ್ ಬರ್ತಾನೆ ಅಂದ್ರೆ ಕೊಲ್ತಕ್ಕಂತಹದ್ದು ಹೋಗ್ತಾರೆ. ವಿಮರ್ಶೆ ಎಲ್ಲಾಗಬೇಕಾಗಿದೆ ಇವತ್ತು ಇಸ್ಲಾಮಿಕ್ ವರ್ಲ್ಡ್ ಅಲ್ಲಿ ಅಂತ ಹೇಳಿದ್ರೆ, ಎಲ್ಲಾ ಇಸ್ಲಾಮಿಕ್ ಕಂಟ್ರೀಸ್ ಸೇರ್ಬೇಕು. ಅವ್ರುಗಳೇನ್ ಡಿಸೈಡ್ ಮಾಡಬೇಕಾಗಿದೆ, ಯಾಕೆ ಪ್ರತಿ ಸತಿನೂ ಸಹ ನಮ್ಮ ಧರ್ಮದ ಬಗ್ಗೆ ಯಾಕೆ ಪ್ರಶ್ನೆ ಬರ್ತಿದೆ ಅಂದ್ರೆ, ನಮ್ಮ ಪಂಥದ ಬಗ್ಗೆ ಯಾಕೆ ಪ್ರಶ್ನೆ ಬರ್ತಿದೆ, ಆ ಪಂಥದಲ್ಲಿ ಇರ್ತಕ್ಕಂತಹ ವಿಚಾರಗಳು ಏನು, ನಾವು ಇದನ್ನ ಮಾನವೀಯತೆಗೆ ಕೊಂಡೊಯ್ಬೇಕು ಅನ್ನತಕ್ಕಂಥ ವಿಚಾರಗಳನ್ನ ಪ್ರಾರಂಭಿಸ್ಬಿಟ್ರೆ ಎಲ್ಲಾ ಮುಸಲ್ಮಾನರು ಕೂಡ ಟೆರರಿಸ್ಟ್ ಗಳಾಗ್ತಿದ್ದಾರೆ ಅನ್ನೋದನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ರಾಡಿಕಲಿಸಂ ಅನ್ನೋದು ಜಗತ್ತನ್ನ ಹೆಚ್ಚಾಗಿ ಕಾಡ್ತಿರೋದು. ಇಸ್ಲಾಂ ಟೆರರಿಸಂ ಅನ್ನೋಕೆ ನಾನೊಂದು 7-8 ಉದಾಹರಣೆ ಕೊಟ್ಟೆ. ಆದ್ರೆ ನಟರಾಜ್ ಗೌಡ್ರೆ, ಒಬ್ಬ ದೀಪು ಚಂದ್ರದಾಸು ಕೇವಲ ಹಿಂದೂ ಅನ್ನೋ ಕಾರಣಕ್ಕೆ ಬರ್ಬರವಾಗಿ ಹತ್ಯೆಗೆ ಒಳಗಾದ
ಆಸ್ ಸಿಂಪಲ್ ಆಸ್ ದಟ್. ಇದನ್ನ ಒಪ್ಕೊಳ್ಳಿಕ್ಕೆ ಕಷ್ಟ ಏನು? ಆದ್ರೆ ಹಿಂದೂ ಅನ್ನೋ ಕಾರಣಕ್ಕೆ ಮುಸಲ್ಮಾನ್ ಬಾಹುಳ್ಯ ಇರುವ ದೇಶದಲ್ಲಿ ಹತ್ಯೆಗೀಡಾದ ಅನ್ನೋದನ್ನ ಒಪ್ಕೊಳ್ಳಿಕ್ಕೆ ಭಯ ಯಾಕಿರಬೇಕು ಅಂತ ಹೇಳಿ. ಇದ್ರಲ್ಲೂ ಕೂಡ ಸಾಫ್ಟ್ನೆಸ್, ಇದ್ರಲ್ಲೂ ಕೂಡ ಕವರ್ ಅಪ್, ಇದ್ರಲ್ಲೂ ಸೆಕ್ಯುಲಾರಿಸಮ್ ಬೇಕಾ ಇವೆಲ್ಲ ಅಂತ. ಈಗ ನೀವು ಹೇಳ್ತಿರ್ತಕ್ಕಂತಹ ದಾಸ್ ಆ ಹಿಂದೂ ಯುವಕ ಬಾಂಗ್ಲಾದೇಶದ ನಾಗರಿಕ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಒಬ್ಬ ಹಿಂದೂ ಯುವಕನ ಮಾಬ್ ಲಿಂಚಿಂಗ್, ಗುಂಪು ಹತ್ಯೆ ಆಗಿದೆ. ಅದು ಭೀಕರ, ಆತಂಕಕಾರಿ, ಖಂಡನೀಯ. ಅದೇ ರೀತಿ ಇಡೀ ಪ್ರಪಂಚದಲ್ಲ ಎಲ್ಲಾ ಕಡೆ, ಅದು ಇಂಡಿಯಾ ಆಗಬಹುದು ಅಥವಾ ಅಮೆರಿಕ ಆಗಬಹುದು, ಅಲ್ಪಸಂಖ್ಯಾತರ ಮೇಲೆ ಮೂಲಭೂತವಾದಿಗಳು, ಬಹುಸಂಖ್ಯಾತ ಮೂಲಭೂತವಾದಿಗಳು ಯಾವುದೇ ಧರ್ಮಕ್ಕೆ ಸೇರಿದ್ರು ಕೂಡ ಅವರು ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದು, ದ್ವೇಷ ಭಾಷಣ ಮಾಡ್ತಾ ಇರ್ತಕ್ಕಂಥದ್ದು, ಪ್ರಚೋದನಕಾರಿ ಮಾಡ್ತಾ ಇರ್ತಕ್ಕಂಥದ್ದು, ವಿಭಾಗ ಮಾಡ್ತಾ ಇರ್ತದ್ದು ನಾವೀಗ ಕಂಡಿದ್ದೀವಿ. ಕಳೆದ 10 ವರ್ಷಗಳಲ್ಲಿ ಬಹಳ ಅತಿ ಹೆಚ್ಚಾಗಿದೆ. 10 ವರ್ಷಗಳಲ್ಲಿ ಬಹಳ ಹೆಚ್ಚಾಗಿದೆ. ಅದು ಆ ಅಲ್ಪಸಂಖ್ಯಾತರಿಗೆ ಏನು ನೆರವು ಕೊಡಬೇಕಾಗಿದೆ, ಅವ್ರಿಗೆ ಯಾವ ಸೆಕ್ಯೂರಿಟಿ ಕೊಡಬೇಕಾಗಿದೆ, ಭದ್ರತೆ ಕೊಡಬೇಕಾಗಿದೆ, ಆ ಸರ್ಕಾರಗಳ ಹೊಣೆಗಾರಿಕೆ. ಬಾಂಗ್ಲಾದೇಶ ಸರ್ಕಾರದ ಹೊಣೆಗಾರಿಕೆ ಏನಂದ್ರೆ ಯಾವುದೇ ಅಲ್ಪಸಂಖ್ಯಾತ ಯುವಕ ನಿರ್ಭೀತಿಯಿಂದ ಸರಿ ಸಮಾನವಾಗಿ ಬಹುಸಂಖ್ಯಾತರ ಜೊತೆಗೆ ಬೆರಿಬೇಕು ಮತ್ತೆ ಬದುಕಬೇಕು, ಅದು ನೋಡ್ಕೋಬೇಕಾದ ಬಾಂಗ್ಲಾದೇಶದ ಸರ್ಕಾರದ ಹೊಣೆಗಾರಿಕೆ. ಭಾರತ ಸರ್ಕಾರ ಕೂಡ ಅದನ್ನ ಖಂಡನೆ ಮಾಡಿದೆ, ಮತ್ತೆ ಭೀಕರ ಅಂತ ಕೂಡ ಅದನ್ನು ಹೇಳಿದೆ. ಬರೀ ಭೀಕರ ಅಂತ ಹೇಳಿದ್ರೆ ಸಾಲದು, ಅಲ್ಲಿನ ವಾತಾವರಣ ತಿಳಿಗೊಳ್ಳಲಿಕ್ಕೆ ಒಂದು ವಿದೇಶಾಂಗ ನೀತಿ ಮುಖಾಂತರ ಅವ್ರ ಚರ್ಚೆ ಮಾಡಿ ಯಾವುದೇ ರೀತಿಯ ಅಲ್ಪಸಂಖ್ಯಾತರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳಿ ಅಂತ ಹೇಳಿ ಅವ್ರ ಮನವಿಯನ್ನು ಕೂಡ ಮಾಡಬೇಕು, ಅಥವಾ ಅವರು ತಮ್ಮ ಅಬ್ಜೆಕ್ಷನ್ ಅನ್ನ ರೈಸ್ ಮಾಡಬೇಕು. ಅದಕ್ಕೆ ಭಾರತ ಸರ್ಕಾರಕ್ಕೆ ಇಡೀ ದೇಶ ಒಂದಾಗಿರುತ್ತೆ. ಭಾರತ ಸರ್ಕಾರ ಪರವಾಗಿ ಏನ್ ತೀರ್ಮಾನ ತೆಗೆದುಕೊಂಡ್ರು ಕೂಡ ಭಾರತ ದೇಶದಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಯಾವುದೇ ಜಾಗದಲ್ಲಿ ನೀವೇನೋ 4 ಜನನ ಕೋಟ್ ಮಾಡಿ ಅಂತ ಹೇಳ್ತಾ ಇದ್ರೆ, ನಮ್ಮ ಹತ್ರ ಲಿಸ್ಟ್ ಇದೆ, ನಿಮ್ಮ ಹತ್ರ ಗೊತ್ತಿದೆ, ಕೊಟ್ಬಿಡಿ ಸರ್ ನೋಡೋಣ. ನೀವು ಈಗ ಹೇಳಿದ್ರಿ ಈಗ ನಾನು ಹೇಳ್ತಾ ಇದ್ದೀನಿ, ಮೂಲಭೂತವಾದಿಗಳು ಅದು ಯಾವೇ ಧರ್ಮಕ್ಕೆ ಸೇರಿದವರು ಅದು ಕೂಡ ಮೂಲಭೂತವಾದಿಗಳು. ಯಾರೋ ಒಬ್ಬ ದನ ಸಾಗಿಸ್ತಾ ಇದ್ದಾನೆ, ರೈತನ ಮಗ, ಅವ್ನು ಹಿಡಿದು ಹೊಡೆದು ನೀನು ಕಳ್ತನ ಮಾಡ್ತೇನೆ ಅಂತ ಹೇಳಿ ಗುಂಪು ಹತ್ಯೆ ಮಾಡುವಂಥದ್ದು, ಅದು ಹೆಂಗ್ ಶುರು ಆಗ್ತದೆ? ಎಲ್ಲೋ ಒಂದ್ ಕಡೆ ಸ್ಪ್ರೆಡ್ ಆಗುತ್ತೆ, ವಾಟ್ಸ್ಆಪ್ ಮುಖಾಂತರ ಸ್ಪ್ರೆಡ್ ಆಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗುತ್ತೆ, ಅಥವಾ ಕೆಲವು ವಿದೇಶಗಳಲ್ಲಿ ಮಾಧ್ಯಮಗಳ ಮುಖಾಂತರ ದ್ವೇಷ ಭಾಷಣವನ್ನ ಅಲ್ಪಸಂಖ್ಯಾತರು ಈ ದೇಶದ ವಿರೋಧಿಗಳು ಅನ್ನೋ ರೀತಿ ಬಿಂಬಿಸಿ ಅಲ್ಲಿ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅದೇ ತರನೇ. ಯಾಕಂದ್ರೆ ಭಾರತ ಬಾಂಗ್ಲಾದೇಶದ ಸಂಬಂಧ ಕಳೆದ ಕೆಲವು ತಿಂಗಳಿಂದ ಅಥವಾ ಕೆಲವು ವರ್ಷಗಳಿಂದ ಕಡಿಮೆ ಆಗ್ತಾ ಬಂದಿದೆ. ಆ ಸ್ನೇಹ ಉಳ್ಕೋತಾ ಇಲ್ಲ. ಚೈನಾದ ಅಲ್ಲಿ ಎಂಟ್ರಿ ಆಗಿ ಅವರ ಹಣ ಹೂಡಿಕೆಯಿಂದ, ಅಲ್ಲಿನ ಡೆವಲಪ್ಮೆಂಟ್ ಇಂದ ಇವರು ಭಾರತದೊಂದಿಗೆ ಮುಂಚೆ ಇದ್ದಂತಹ ಸಂಬಂಧ ಇವಾಗ ಇಲ್ಲ, ಅಳಿಸ್ತಾ ಇದೆ. ಎಸ್ಪೆಷಲಿ 2024 ಆದ್ಮೇಲೆ ಶೇಖ್ ಹಸೀನಾ ಅವರು ಇಳಿದ ಮೇಲೆ ಅಲ್ಲಿನ ಎಲ್ಲಾ ಒಪ್ಪಂದಗಳು, ದ್ವಿಪಕ್ಷೀಯ ಮಾತುಕತೆಗಳು ಎಲ್ಲವನ್ನು ಕೂಡ ಅವರು ಸ್ಕ್ರೂಟಿನಿ ಮಾಡ್ತಾ ಇದ್ದಾರೆ. ಅವರು ಅವರಿಗೆ ಒಂದು ಅಸಮಾಧಾನ ಭಾರತದ ಮೇಲೆ ಇರ್ಬೋದು. ಆದರೆ ಭಾರತ ಸರ್ಕಾರ ಈ ಎಲ್ಲಾ ಏನು ಬಿಕ್ಕಟ್ಟಿದೆ ಎಲ್ಲವನ್ನು ತಿಳಿಗೊಳಿಸುವ ನಿಟ್ಟಿನಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಚರ್ಚೆ ಮಾಡಬೇಕಾಗುತ್ತೆ. ನನಗಿರೋ ಅನುಮಾನ ನಟರಾಜ್ ಗೌಡ್ರೆ, ಈ ಮೂಲಭೂತವಾದಿಗಳು ನೀವು ಹೇಳಿದ್ರಲ್ಲ, ಇವ್ರು ಯಾವುದೇ ಡೆಮೋಕ್ರಸಿ, ಯಾವುದೇ ಕಾನ್ಸ್ಟಿಟ್ಯೂಷನ್ ಅಥವಾ ಯಾವುದೇ ನೆಲದ ರೂಲ್ ಬುಕ್ ನ ಫಾಲೋ ಮಾಡೋರಲ್ಲ. ನಿಮಗೆ ಬಿಟ್ಬಿಡಿ, ಇವಾಗಿನ ಡೆಮೋಕ್ರಾಟಿಕ್ ಸೆಟಪ್ ಬಿಟ್ಬಿಡಿ. ವಿನ್ಸ್ಟನ್ ಚರ್ಚಿಲ್ ಬಹಳ ವೈರಲ್ ಆಗ್ತಿದೆ ಸರ್. ಈ ಮಾತಿಗೆ ಶಶಿಕಾಂತ್ ಹೆಡ್ರಳ್ಳಿ ಅವರು ಉತ್ತರ ಕೊಡ್ಲಿ. ಚರ್ಚಿಲ್ ಅವರ ಅಬ್ಸರ್ವೇಷನ್ ಸರ್ ಬ್ಯಾಕ್ ದೆನ್ ಏನ್ ಹೇಳ್ತಾರೆ ಗೊತ್ತಾ? ವೆನ್ ಹಿಂದೂಸ್ ಆರ್ ಟ್ರೈಂಗ್ ಟು ಶಾರ್ಪನ್ ದರ್ ಡೈಲಾಗ್, ತಮ್ಮ ಮಾತುಗಳನ್ನ ಪ್ರಖರ ಮಾಡ್ಕೊಳ್ಳಕ್ಕೆ ಹಿಂದೂಗಳ ಪ್ರಯತ್ನ ಮಾಡ್ತಿರುವಾಗ ದ ಅದರ್ ಸೈಡ್ ಶಾರ್ಪನ್ ದೇರ್ ಸ್ವಾರ್ಡ್, ತಮ್ಮ ಕತ್ತಿಗಳನ್ನ ಇನ್ನೊಂದ್ ಸೈಡ್ ಶಾರ್ಪ್ ಮಾಡ್ಕೊಳ್ಳುತ್ತೆ ಸರ್. ಕತ್ತಿ ಶಾರ್ಪ್ ಮಾಡ್ಕೊಳ್ಳೋ ಇಂತ ಮೂಲಭೂತವಾದಿಗಳಿಗೆ ನಿಮ್ ಕಾನ್ಸ್ಟಿಟ್ಯೂಷನ್, ನಿಮ್ಮ ಬೈಲ್ಯಾಟ್ರಲ್ ರಿಲೇಶನ್ಶಿಪ್, ಎರಡು ದೇಶಗಳ ನಡುವಿನ ಸೌಹಾರ್ದ, ಇದೆಲ್ಲ ಲೆಕ್ಕಕ್ಕೆ ಬರಲ್ಲ ನಟರಾಜ್ ಗೌಡ್ರೆ. ಈ ಪ್ರಾಬ್ಲಮ್, ಈ ಮೂಲಭೂತವಾದಿಗಳ ಪ್ರಾಬ್ಲಮ್ ಇದೆಯಲ್ಲ, ಇದು ಸರ್ಕಾರಗಳು, ಡೈಲಾಗ್ಗಳು, ಕಾನ್ಸ್ಟಿಟ್ಯೂಷನ್ ಈ ರೂಲ್ಗಿಂತ ಅತಿಯಾಗಿ ಬೆಳೆದು ಬಿಟ್ಟಿದೆ. ಇದಕ್ಕೆ ಅಷ್ಟು ಸುಲಭವಾಗಿ ಮಧ್ಯೆ ಏರಿಯಕ್ಕಾಗಲ್ಲ, ಒಪ್ಕೋಬೇಕು ನಾವು. ಕರೆಕ್ಟ್, ನೀವು ಹೇಳ್ತಾ ಇರೋದು ವಾಸ್ತವನೇ ಹೇಳ್ತಾ ಇದ್ದೀರಿ. ಅವೆಲ್ಲವನ್ನೂ ಮೀರಿ ಯಾರು ಮೂಲಭೂತವಾದಿಗಳು ಅಥವಾ ಮತಾಂಧರು ಅಥವಾ ಧರ್ಮಾಂಧರು, ಅದು ಭಯೋತ್ಪಾದಕರು ಸೃಷ್ಟಿಯಾಗ್ತಾ ಇದ್ದಾರೆ, ಉಗ್ರವಾದಿಗಳು ಸೃಷ್ಟಿಯಾಗ್ತಾ ಇದ್ದಾರೆ, ಇದೆಲ್ಲವನ್ನು ಮೀರಿ ಆಗ್ತಾ ಇದ್ದಾರೆ. ಬಟ್ ಅವ್ರಿಗೆ ಕಡಿವಾಣ ಹಾಕ್ಲೇಬೇಕಾ? ಕಡಿವಾಣ ಯಾವ ರೀತಿ ಮಾಡ್ತೀರಿ? ಒಂದು ಭಯೋತ್ಪಾದನೆ ನಿರ್ಮೂಲನೆ ಮಾಡ್ಲಿಕ್ಕೆ ಇನ್ನೊಂದು ಭಯೋತ್ಪಾದನೆ ಸೃಷ್ಟಿ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಕಾನೂನು, ದೇಶದ ರಕ್ಷಣಾ ವ್ಯವಸ್ಥೆ ಮತ್ತೆ ವಿದೇಶಾಂಗ ನೀತಿಗಳ ಮುಖಾಂತರ ಕಡಿವಾಣ ಹಾಕಬೇಕು. ಮಾಬ್ ಲಿಂಚಿಂಗು ಎಲ್ಲಾ ಕಡೆ ಎಲ್ಲಿ ಮೈನಾರಿಟೀಸ್ ಇರ್ತಾರೆ, ಬಹುಸಂಖ್ಯಾತನಿಂದ ಕಾಮನ್ ಅನ್ನೋ ರೀತಿಯಲ್ಲಿ ನಟರಾಜ್ ಗೌಡರು ಹೇಳಿದ್ರು. ಬಟ್ ಶಶಿಕಾಂತ್ ಸರ್ ನಟರಾಜ್ ಗೌಡ್ರಿಗೆ ಒಂದು ಅತ್ಯಂತ ಪ್ರಮುಖವಾದ ವಿಚಾರನ ನಾನು ನೆನಪಿಸ್ತೇನೆ ನೋಡಿ. ತೀಸ್ತಾ ನದಿ ಅಂತ ಒಂದಿದೆ, ಅದು ಸಿಕ್ಕಿಮಲ್ಲಿ ಹುಟ್ಟಿ ವೆಸ್ಟ್ ಬೆಂಗಾಲ್ ಹರಿದು ಮತ್ತು ತದನಂತರದಲ್ಲಿ ಬಾಂಗ್ಲಾದೇಶಕ್ಕೆ ಹೋಗಿ ತದನಂತರದಲ್ಲಿ ಬ್ರಹ್ಮಪುತ್ರ ನದಿಗೆ ಸೇರ್ಕೊಳ್ತದೆ. ಈ ಟ್ರೀಟಿಗೆ ಸೈನ್ ಹಾಕ್ಬೇಕು. ಇದು ವಿಚಾರ ಬಂದು 1974 ಇಂದ ಸಮಸ್ಯೆ ಇದೆ, 1972 ಇಂದ ಸಮಸ್ಯೆ ಇದೆ. ತೀಸ್ತಾ ನದಿ ವಿಚಾರಕ್ಕೆ ಸೊಲ್ಯೂಷನ್ ಅನ್ನ ಇದೇ ಮನಮೋಹನ್ ಸಿಂಗ್ ಸರ್ಕಾರ ಹೇಳಿತ್ತು. ಆದ್ರೆ ಇವರ ಪಾರ್ಟ್ನರ್ ಏನಿದ್ದಾರೆ, ಇಂಡಿ ಕೂಟದ
ಮಹಾ ದೀದಿ, ಆ ದೀದಿ ಅವರು ಏನ್ ಮಾಡ್ತಾರೆ, ನಾನು ಸೈನ್ ಹಾಕಲ್ಲ ಅಂತ ಕೂತ್ಕೊಂಡಿದ್ದಾರೆ. ಸೈನ್ ಹಾಕಿ ಅಂತ ಹೇಳ್ಬಿಟ್ಟು 2021-22 ನಲ್ಲೂ ಸಹ ಮೋದಿ ಅವರು ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ರಿವರ್ಸ್ ಶೇರಿಂಗ್ ಏನಿದೆ ಯಾವತ್ತು ಡಿಸೈಡ್ ಆಗಿತ್ತು 15 ವರ್ಷಗಳ ಕಾಲ ಹೀಗಿರುತ್ತೆ ಅಂತ ಹೇಳಿ. ಒಂದು ಬಾರಿ ಡಿಸೈಡ್ ಆಗಿತ್ತು 1988 ಅಲ್ಲಿ, ತದನಂತರದಲ್ಲಿ 2011 ಅಲ್ಲಿ ಡಿಸೈಡ್ ಆಗ್ಬೇಕಾಗಿತ್ತು. ನಟರಾಜ್ ಗೌಡ್ರು ಆಗ್ಲೇ ಹೇಳ್ದಾಗೆ ಬಹುಸಂಖ್ಯಾತರಿಂದ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಅನೇಕ ಕಡೆಗಳಲ್ಲಿ ನಡೆದುಬಿಟ್ಟಿದೆ ಅಂತ ಹೇಳಿ. ಬಟ್ ನಾನು ಬಹಳ ಆತ್ಮವಿಶ್ವಾಸದಿಂದ ಹೇಳ್ತೀನಿ ಸರ್, ಬಹುಶಃ ಪ್ರಪಂಚದ ಯಾವ್ದಾದ್ರೂ ಒಂದು ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಸೇಫ್ ಹೆವೆನ್ ಅಂತ ಹೇಳ್ಬಹುದು ಅಂದ್ರೆ ಅದು ಭಾರತ ಮಾತ್ರ. ಇಲ್ಲಿ ಅಲ್ಪಸಂಖ್ಯಾತರ ರೈಟ್ಸ್ಗೆ ಸಿಗುವಂತಹ ಮಾನ್ಯತೆ, ಅಲ್ಪಸಂಖ್ಯಾತರ ಆಶೋತ್ತರಗಳಿಗೆ ಸಿಗುವ ಮಾನ್ಯತೆ, ಅದು ಪೊಲಿಟಿಕಲಿ ಆದ್ರೂ ಆಗಿರಬಹುದು, ಸೋಷಿಯಲಿ ಆಗಿರಬಹುದು, ಇಲ್ಲಿ ಸಿಕ್ಕಷ್ಟು ಮಾನ್ಯತೆ ಬೇರೆ ಯಾವ ದೇಶದಲ್ಲಿ ಸಿಗುತ್ತೆ ಹೇಳಿ ಸರ್? ಸೇಫೆಸ್ಟ್ ಹೆವೆನ್ ಇನ್ಕ್ಲೂಡಿಂಗ್ ಮುಸಲ್ಮಾನರಿಗೆ ಭಾರತ ಅವ್ರ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ದಿಸ್ ಇಸ್ ದ ಸೇಫ್ ಹೆವೆನ್. ಇದೇ ಅಲ್ಪಸಂಖ್ಯಾತರು ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಏನು ಅನುಭವಿಸ್ತಿದ್ದಾರೆ ಕಣ್ಮುಂದೆ ಇದೆ. ಸರಿ, ನೀವು ಹೇಳಿದ್ದೆಲ್ಲ ಒಪ್ಕೊಳ್ತಾ, ಒಂದು ಇಡೀ ಪ್ರಪಂಚದಲ್ಲಿ ಯಾರೇ ಕೊಲೆ ಮಾಡಲಿ, ಹತ್ಯೆ ಮಾಡಲಿ, ಹಲ್ಲೆ ಮಾಡಲಿ, ಅವ್ರನ್ನ ಧರ್ಮದ ಆಧಾರದಲ್ಲಿ ಡಿಸೈಡ್ ಮಾಡ್ದೇನೆ. ಒಬ್ಬ ಕೊಲೆಗಾರ ಅವನು ಕೊಲೆಗಾರನೇ, ಅವನು ಹಿಂದೂ ಕೊಲೆಗಾರ, ಮುಸ್ಲಿಂ ಕೊಲೆಗಾರ, ಕ್ರಿಶ್ಚಿಯನ್ ಕೊಲೆಗಾರ ಅಲ್ಲ. ಒಬ್ಬ ಆತಂಕವಾದಿನೇ, ಒಬ್ಬ ಭಯೋತ್ಪಾದಕನೇ. ಅರ್ಥ ಆಯ್ತಾ? ಆದ್ದರಿಂದ ನಾವು ಯಾರೇ ಇದ್ರೂ ಸಹಿತ ಮೊದಲನೇದಾಗಿ ಹತ್ಯೆ, ಹಲ್ಲೆ, ಮಾಬ್ ಲಿಂಚಿಂಗ್ ಇವೆಲ್ಲವನ್ನು ಯಾರು ಸಮರ್ಥನೆ ಮಾಡೋ ಹಾಗಿಲ್ಲ, ಮಾಡಕೂಡ್ದು. ಧರ್ಮದ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಕೊಲೆಗಳು, ಧರ್ಮದ ಕಾರಣಕ್ಕೆ ಕೊಲೆ ಆದ್ರೆ ನಾನು ಹೇಳ್ತಾ ಇರೋದು, ನೀವು ಯಾವುದನ್ನೇ ಮಾಡಿ ಹತ್ಯೆ ಹಲ್ಲೆಗಳನ್ನ ನಾವೆಲ್ಲರೂ ಖಂಡಿಸಬೇಕು. ಯಾಕಂದ್ರೆ ನಾವು ಮನುಷ್ಯರು, ಅಲ್ಲಿರ್ತಕ್ಕಂಥವ್ನು ಆಮೇಲೆ ಧರ್ಮ, ಅವನು ಮನುಷ್ಯ. ಒಬ್ಬ ಮನುಷ್ಯನನ್ನ ಸಾಯಿಸ್ತೀರಿ, ಬೆಂಕಿ ಹಚ್ತೀರಿ ಅಂತಂದ್ರೆ ನೀವು ಯಾವ್ದ್ರಿ ಧರ್ಮ ನಿಮ್ದು? ಯಾವ ಧರ್ಮದಲ್ಲಿ ಹೇಳಿದೆ ನಿಮಗೆ ಬೆಂಕಿ ಹಚ್ಚು ಅಂತ ಹೇಳ್ಬಿಟ್ಟು? ಇವುಗಳ ತಪ್ಪುಗಳು ಮುಸ್ಲಿಮಲ್ಲೂ ಆಗಿದ್ದಾವೆ, ಹಿಂದೂಗಳಲ್ಲಾಗಿದ್ದಾವೆ, ಎಲ್ಲ ಕಡೆ ಆಗಿದ್ದಾವೆ. ಒಂದ್ ನಿಮಿಷ ನೋಡಿ ಯಡಳ್ಳಿ ಅವರೇ ಪಟ್ಟಿ ಕೇಳ್ತಾ ಇದ್ದಾರೆ. ನಾನು ಆವಾಗಲೇ ಫಾರೂಕ್ ಅವ್ರಿಗೂ ಕೇಳ್ದೆ, ಹಾಗೆ ಪಾಷಾ ಅವ್ರಿಗೂ ಕೇಳ್ದೆ. ಪಟ್ಟಿ ಕೊಟ್ಬಿಟ್ಟು ನೋಡಿ, ಇಲ್ಲಿ 2019 ಜಾರ್ಖಂಡ್ ತಬ್ರೇಜ್ ಅನ್ಸಾರಿ ಅಂತಕ್ಕಂಥ 24 ವರ್ಷದ ಮುಸ್ಲಿಂ ಯುವಕನನ್ನ ಕಳ್ಳತನ ಶಂಕೆಯಲ್ಲಿ ಗುಂಪೊಂದು ಹೊಡೆದು ಜೈ ಶ್ರೀರಾಮ್ ಮತ್ತು ಜೈ ಹನುಮಾನ್ ಅಂತ ಕೂಗಲೇಬೇಕು ಅಂತ ಒತ್ತಾಯ ಮಾಡಿದ್ರು. ಹಲವು ಗಂಟೆಗಳ ಹೊಡೆತದಿಂದ 4 ದಿನಗಳ ನಂತರ ಅವನು ಸಾಯ್ತಾನೆ. ಆ ವಿಡಿಯೋ ವೈರಲ್ ಆಗಿದೆ, ನೀವು ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳಿ. ಆಯ್ತಾ? 2020 ದೆಹಲಿ ಗಲಭೆಯಲ್ಲಿ ಉತ್ತರ ಈಶಾನ್ಯ ದೆಹಲಿ ಗಲಭೆಯಲ್ಲಿ 9 ಮುಸ್ಲಿಮರ ಯುವಕರನ್ನ ಜೈ ಶ್ರೀರಾಮ್ ಕೂಗದಿದ್ದಕ್ಕೆ ಚಾಕು ಹಾಕ್ತಾರೆ, ಇಳಿದು ಕೊಲ್ತಾರೆ. ಇವತ್ತು ಚಾರ್ಜ್ ಶೀಟ್ ಇದೆ ನೆನ್ಕೊಳ್ಳಿ. 2025 ಉತ್ತರಾಖಂಡ್ 2025ರಲ್ಲಿ ಉತ್ತರಾಖಂಡಲ್ಲಿ ಸ್ವಾತಂತ್ರ್ಯ ದಿನದಂದು ಮುಸ್ಲಿಂ ವ್ಯಕ್ತಿಯನ್ನು ಚಹಾ ಅಂಗಡಿಯಲ್ಲಿ ಜೈ ಶ್ರೀರಾಮ್ ಕೂಗಲು ಒತ್ತಾಯಿಸಿ ಗಡ್ಡ ಹಿಡಿದು ಎಳೆದಾಡಿ ಹಲ್ಲೆ ಮಾಡ್ತಾರೆ. ಇಂಥ ಒಂದು 25-30 ಘಟನೆಗಳನ್ನು ಹೇಳಬಹುದು. ಯಾರಿಗೆ ಜೈ ಶ್ರೀರಾಮ್ ಅಂದವ್ರಿಗೆ ಏನಾಯ್ತು? ಯಾರೇ ಮಾಡಿದ್ರು ಅವ್ರನ್ನ ಹಿಡಿದಾರೆ, ಅರೆಸ್ಟ್ ಮಾಡ್ತಾರೆ, ಚಾರ್ಜ್ ಶೀಟ್ ಹಾಕ್ತಾರೆ, ಒಂದು ಜನ ಬಿಡ್ತಾರೆ, ಒಂದು ಜನ ಶಿಕ್ಷೆ ಆಗುತ್ತೆ. ಯಾವುದೋ ಒಂದು ದರಿದ್ರ ಗುಂಪು, ಯಾವುದೋ ಒಂದು ಬತಾಂಧ ಗುಂಪು ಮಾಡಿದ್ದಕ್ಕೆ ಇಡೀ ಸಮುದಾಯವನ್ನ ಬ್ಲೇಮ್ ಮಾಡೋದು, ಇಡೀ ಒಂದು ಧರ್ಮೀಯರನ್ನು ಮಾಡೋದು, ಇಸ್ಲಾಮೋಫೋಬಿಯಾ ಅಂತ ಹೇಳ್ತೀವಿ. ಭವ್ಯವ್ರಿಗೆ ಹೋಗೋಕ್ ಮುಂಚೆ ಬಂದೆ ಉತ್ತರ ಕೊಡಿರಂತೆ. ಭವ್ಯವ್ರಿಗೆ ಹೋಗೋಕ್ ಮುಂಚೆ ಕೊಡಿರಂತೆ ಸರ್, ನೀವೇ ಉತ್ತರ ಕೊಡಿರಂತೆ ಸರ್. ಹಿಂದೂ ಟೆರರಿಸಂ ಅಂತ ಹೇಳ್ತಾ ಇದ್ರಿ, ಹಾಗೆ ಹಿಂದೂ ಟೆರರಿಸ್ಟ್ ಆರ್ಗನೈಸೇಷನ್ಗಳು ಐ ಡೋಂಟ್ ನೋ ಎಲ್ಲೆಲ್ಲಿ ಹೋಗ್ತಾ ಇದೆ. ಇದು ಭಾರತದ ಅಫಿಷಿಯಲ್ ಹೋಮ್ ಮಿನಿಸ್ಟ್ರಿ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೊಂಡ್ ಬಂದಿರೋ ಡೆಸಿಗ್ನೇಟೆಡ್ ಟೆರರಿಸ್ಟ್ ಆರ್ಗನೈಸೇಷನ್. ಇದು ನಂದಲ್ಲ ಸರ್, ಭಾರತ ಸರ್ಕಾರದ ಲೆಕ್ಕ. 42 ಪಟ್ಟಿಗಳಿದೆ, ಅದರಲ್ಲಿ ಒಂದು 10 ಓದ್ಬಿಡ್ತೀನಿ ಸರ್. ಬಾಬರ್ ಕಲ್ಸಾ ಇಂಟರ್ನ್ಯಾಷನಲ್, ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್, ತಾರಿಕ್ ಎ ಫುರಾನ್, ಹರ್ಕತ್ ಉಲ್ ಮುಜಾಹಿದ್ದೀನ್, ಹಿಜಬ್ ಉಲ್ ಮುಜಾಹಿದ್ದೀನ್, ಅಲ್ ಉಮರ್ ಮುಜಾಹಿದ್ದೀನ್, ಜಮ್ಮು ಕಾಶ್ಮೀರ್ ಇಸ್ಲಾಮಿಕ್ ಫ್ರಂಟ್, ಅಲ್ ಖೈದಾ. ಇದೆಲ್ಲ ಎಲ್ಲಿ ಸರ್? ಈ 42ರಲ್ಲಿ ಒಂದು 2 ತೋರಿಸಿ ಸರ್. ಹಿಂದೂ ಟೆರರಿಸ್ಟ್ ಆರ್ಗನೈಸೇಷನ್ ವಿಚ್ ಹ್ಯಾವ್ ಬೀನ್ ಅಫಿಷಿಯಲಿ ಡಿಕ್ಲೇರ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಇದು ಹೋಮ್ ಮಿನಿಸ್ಟ್ರಿದು. 42ರಲ್ಲಿ ಅಯ್ಯೋ ಡೋಂಟ್ ಗೋ ದೇರ್ ಸರ್. ಇವತ್ತಿನ ಇದೊಂದು ಸ್ಟ್ಯಾಂಡರ್ಡ್ ಉತ್ತರ ಇದೆ. ಹಿಂದೂ ಟೆಕ್ಸ್ಟ್ ಅಂತಾರೆ, ನೀವು ಮಾತಾಡಿದೆಲ್ಲ ಸತ್ಯ, ಹೌದು. ಮಾತಾಡಿದೆಲ್ಲ ಸುಳ್ಳು, ಇವರೊಬ್ಬರೇ ಸತ್ಯ. ಭವ್ಯ ಅವರೇ ಕರೆಕ್ಟು, ತಪ್ಪು ಹಿಂದೂಗಳದ್ದೇ. ನಾನು ಅದನ್ನು ಕೂಡ ಯಾವುದೇ ರೀತಿ ಅಂಜಿಕೆ, ಅಳುಕು ಇಲ್ಲದೆ, ನಾಚಿಕೆ ಇಲ್ಲದೆ ಹೇಳ್ತಿದ್ದೀನಿ.
ಹುಬ್ಬಳ್ಳಿಯಲ್ಲಿ ನಡೆದ ಘಟನೆ ಬಹುಶಃ ನಿನ್ನೆ ಮೊನ್ನೆ ಗರ್ಭಿಣಿ ಮಗಳು ಕೇವಲ ಅನ್ಯ ಜಾತಿಯ ಹುಡುಗನನ್ನ ಹಿಂದೂನೇ ಅನ್ಯ ಜಾತಿ ಹುಡುಗನನ್ನ ಮದುವೆ ಆದ್ಲು ಅನ್ನೋ ಕಾರಣಕ್ಕೆ ಹೆತ್ತ ತಂದೆ ಕೊಲೆ ಮಾಡ್ತಂದ್ವಿ. ಈ ಜಾತಿ ಬ್ರಾಹ್ಮಣ, ದಲಿತ, ಶೂದ್ರ, ವೈಶ್ಯ ಈ ಅನಿಷ್ಟ ಜಾತಿ ಪದ್ಧತಿ ಯಾವಾಗ ತನಕ ಇರುತ್ತೆ? ಹಿಂದೂಗಳು ಅನ್ನೋ ಕಾರಣಕ್ಕೆ ಬೇರೆ ದೇಶದಲ್ಲೂ ಹೊಡೆದಾಕ್ತಾರೆ, ನಮ್ ದೇಶದಲ್ಲೂ ಹೊಡೆದಾಕ್ತಾರೆ. ಹಾಗೇನೆ ಅದಕ್ಕೆ ನಾನು ಒಪ್ಕೊಂಡು ಹೇಳ್ತಾ ಇದ್ದೀನಿ, ಜಬ್ ತಕ್ ಹಮ್ ಬಟೆಂಗೆ ತಬ್ ತಕ್ ಕಾಟ್ತೆ ಹಿ रहेंगे ಹಮೇ. ಬರಬೇಕು. ನೀವು ಹುಬ್ಬಳ್ಳಿ ಘಟನೆ ಹೇಳಿದ್ರಿ, ದಯವಿಟ್ಟು ಹುಬ್ಬಳ್ಳಿ ಘಟನೆಯನ್ನ ಈ ನಮ್ಮ ಏನು ಈ ಇದಕ್ಕೆ ಹಿಂದೂಗಳಿಗೆ ಅದು ಕೋಟ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ಅದು ಪರ್ಸನಲ್ ಇದೆ, ಅದು ಅವರ ವೈಯಕ್ತಿಕ ಘಟನೆ. ಹೇಳ್ತಿದ್ದೀನಿ, ಜಿಹಾದಿ ಅಂದ್ರೆ ಏನಿದೆ, ಮುಗ್ಧ ಹಿಂದೂಗಳನ್ನ ಹೇಗೆ ಬಾಂಗ್ಲಾದೇಶದಲ್ಲಿ ಕೊಂದ್ರಲ್ಲ, ಅದೇ ಜಿಹಾದಿ ಮನಸ್ಥಿತಿ, ಅದೇ ಜಿಹಾದಿ ಮನಸ್ಥಿತಿ ನಮ್ಮ ಹಿಂದೂಗಳನ್ನ ಏನು ಈ ಜಿಹಾದಿ ಮನಸ್ಥಿತಿ ಇದೆ ಅಲ್ಲ, ಆ ಏನು ಬಾಂಗ್ಲಾದೇಶದವರಿಗೆ ಸ್ವತಂತ್ರ ತೆಗೆದುಕೊಳ್ಳುವ ಯೋಗ್ಯತೆ ಇರಲಿಲ್ಲ. ನಮ್ಮ ಭಾರತದ 4,000 ಯೋಧರು ಬಲಿದಾನ ಕೊಟ್ಟು ಅವರಿಗೆ ಸ್ವಾತಂತ್ರ್ಯ ಕೊಡಿಸಿದ್ರು. ಸ್ವಾತಂತ್ರ್ಯ ಕೊಡಿಸಿದ ನಂತರ 30% ಇರುವಂತಹ ಹಿಂದೂಗಳನ್ನ ಇವತ್ತು 7% ಮಾಡಿದ್ರು. ಅಲ್ಲಿಯ ಸ್ಥಿತಿ ಹೇಗಿದೆ ಅಂದ್ರೆ, ಹಿಂದೂಗಳು ಕುಂಕುಮ ಹಾಕಿ ಓಡಾಡಂಗಿಲ್ಲ, ಬಳೆ ಹಾಕೊಳ್ಳಂಗಿಲ್ಲ, ಮದುವೆ ಮಂಟಪದಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನ ದಬ್ಬಾಳಿಕೆ ಮಾಡ್ಕೊಂಡು ಎದ್ಕೊಂಡು ಹೋಗ್ತಾರೆ. ಅದೇ ಸ್ಥಿತಿ ನಮ್ಮ ಭಾರತದಲ್ಲಿಯೂ ಕೂಡ ಹಲವು ರಾಜ್ಯಗಳಲ್ಲಿ ಆಗ್ತಾ ಇದೆ. ಅವರನ್ನ ಪ್ರೀತಿ ಮಾಡ್ತಾರೆ, ಸುಳ್ಳು ಪ್ರೀತಿ ಅವರ ಪ್ರೀತಿಗೆ ಒಪ್ಕೊಂಡಿಲ್ಲ, ಹಿಜಾಬ್ ಹಾಕ್ಲಿಲ್ಲ ಅಥವಾ ಪಾಲನೆ ಮಾಡ್ಲಿಲ್ಲ ಅಂದ್ರೆ ಪೀಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಡ್ತಾ ಇದ್ದಾರೆ. ನಾನ್ ಹೇಳ್ತಾ ಇರೋದು ಏನು, ಈ ಜಿಹಾದಿ ಮನಸ್ಥಿತಿ ಇದೆ ಅಲ್ಲ, ಹೋಗಬೇಕು. ದೇಶದ ಬಗ್ಗೆ ಅವರಿಗೆ ಶ್ರದ್ಧೆ ಹೆಚ್ಚಾದ್ರೆ ಖಂಡಿತ ಇಂತಹ ಕೆಲಸವನ್ನು ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ನಾನು ಸಿಂಪಲ್ ಪ್ರಶ್ನೆ ಭವ್ಯ ಅವರೇ, ನಿಮ್ಮಿಂದಾನೇ ಅವೇರ್ನೆಸ್ ಶುರುವಾಗ್ಲಿ. ಹಿಂದೂಗಳಲ್ಲಿ ಯಾವಾಗ ತನಕ ಒಗ್ಗಟ್ಟನ್ನೋದಿರೋದಿಲ್ಲ. ಇಷ್ಟು ದಿನಗಳ ಕಾಲ ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಲ್ಲೆಗಳಾಗ್ತಾ ಇದ್ದಾಗ ಈಗ ದೆಹಲಿಯಲ್ಲಿ ಒಂದು ಪ್ರೊಟೆಸ್ಟ್ ಆಗ್ತಾ ಇದೆ. ಹಿಂದೂಗಳೆಲ್ಲ ಸೇರ್ಕೊಂಡು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಜಾಗೃತಿ, ಹಿಂದೂಗಳು ಒಂದಾಗಿರ್ಬೇಕು ಅನ್ನೋ ಜಾಗೃತಿ ಮೂಡೋದ ಅವಶ್ಯಕತೆ ಇದೆಯಾ ಇಲ್ವಾ? ಸಿಂಪಲ್ ಪ್ರಶ್ನೆ. ಅದಕ್ಕೋಸ್ಕರನೇ ನಾವಿವತ್ತು ಹಿಂದೂಗಳಿಗೆ ಮೂಡಿಸ್ತಾ ಇದ್ದೇವೆ. ಎಲ್ಲರೂ ಹಿಂದೂಗಳು ಇವತ್ತು ಒಟ್ಟಾಗಬೇಕಾಗಿದೆ. ಒಟ್ಟಾಗದ ಪರಿಣಾಮ ಕಾಶ್ಮೀರದಲ್ಲಿ ಏನಾಯ್ತು 1999ರಲ್ಲಿ, ಇವತ್ತು ಅಲ್ಲಿ ಲಕ್ಷಾಂತರ ಹಿಂದೂಗಳು ಹೊರಗೆ ಬಂದ್ರು. ಎಷ್ಟೋ ಬ್ರಾಹ್ಮಣರನ್ನು ಇವತ್ತು ಹಾಡು ಹಗಲೇ ಅಲ್ಲಿ ಹತ್ಯೆ ಮಾಡಿದ್ದಾರೆ. ಅದೇ ಸ್ಥಿತಿ ಬೇರೆ ಎಲ್ಲಾ ರಾಜ್ಯಗಳಲ್ಲೂ ಆಗ್ತಾ ಇದೆ, ನಮ್ಮ ಕರ್ನಾಟಕದಲ್ಲೂ ಆಗ್ತಾ ಇದೆ. ನಾವು ನೋಡಿದ್ದೇವೆ, ಹರ್ಷ ಹತ್ಯೆ ಇರ್ಬೋದು, ಮೈಸೂರಿನಲ್ಲಿರ್ಬೋದು, ಬೆಂಗಳೂರಿನ ರುದ್ರೇಶ್ ಇರ್ಬೋದು, ಯಾರು ವಾಯ್ಸ್ ರೇಸ್ ಮಾಡ್ತಾರಲ್ಲ ಅವರನ್ನ ಹಾಡು ಹಗಲೇ ಹತ್ಯೆ ಮಾಡ್ತಾ ಇದ್ದಾರೆ. ಅಲ್ಲಾಗಿದ್ದು ಅದೇ, ಅವನು ಯಾವುದೇ ರೀತಿಯ ಮಾತಾಡ್ಲಿಲ್ಲ, ನಾವೆಲ್ಲರೂ ಒಂದು ಅಂತ ಹೇಳಿದ್ದಕ್ಕೆ ಆ ಹುಡುಗನ ಹತ್ಯೆ ಮಾಡಿದ್ರು. ಇದರಲ್ಲಿ ಅಂದ್ರೆ ಅವ್ರದೊಂದು ಮೈಂಡ್ ಸೆಟ್ ಇದೆ, ಎಲ್ಲಿ ಅವರ ಪ್ರಾಬಲ್ಯ ಹೆಚ್ಚಾಗತ್ತಲ್ಲ ಅಲ್ಲಿ ನಾವು ಹಿಂದೂಗಳು ನಿರ್ಭಯವಾಗಿ ಇರ್ಲಿಕ್ಕೆ ಆಗಲ್ಲ. ಹಾಗಾಗಿ ಅವರ ಮನಸ್ಥಿತಿಯನ್ನು ಫಸ್ಟ್ ಏನ್ ಅವರ ಶಿಕ್ಷಣ ಸಿಗತ್ತಲ್ಲ ಎಲ್ಲಿಂದ, ಈಗ ಹೇಳಿದ್ರು ನಮ್ಮ ಭಗವದ್ಗೀತೆಯಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಹೇಳಿದ್ದೇವೆ, ಇವತ್ತು ಸಹ ಪ್ರತಿ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡ್ಬೇಕಾದ್ರೆ ಸರ್ವೇ ಜನ ಸುಖಿನ ಸಂತು ಅಂತ ಶ್ಲೋಕ ಹೇಳಿ ಎಲ್ಲರಿಗೂ ಇಡೀ ವಿಶ್ವ ಕಲ್ಯಾಣಕ್ಕಾಗಿ ಶ್ಲೋಕೋಚ್ಚಾರ ಮಾಡಿ ಪೂಜೆಯನ್ನು ಮಾಡ್ತೇವೆ. ಹಾಗಾದ್ರೆ ನಿಮ್ದ್ರಲ್ಲಿ ಮಾಡ್ತೀರಾ? ಎಲ್ಲಾದ್ರೂ ಹೇಳ್ತೀರಾ? ಯಾಕೆ ಒಂದಕ್ಕೆ ಕಟ್ಟುಪಾಡು ಇಟ್ಟಿದ್ದೀರಾ? ನಿಮ್ಗೆ ಪ್ರಶ್ನೆ ಸರ್, ನಾನು ಇದನ್ನ ಕೇವಲ ಹಿಂದೂ ಮುಸ್ಲಿಂ ಅನ್ನೋದನ್ನ ಒಂದು ಕ್ಷಣಕ್ಕೆ ಪಕ್ಕಕ್ಕೆ ಇಟ್ಬಿಟ್ಟು ಪ್ರಶ್ನೆ ಕೇಳ್ತೀನಿ. ಯಾವುದೇ ಒಂದು ಧರ್ಮದ ಅಮಲನ್ನ ತಲೆಗೇರಿಸ್ಕೊಂಡ್ಬಿಟ್ಟು ಮತ್ತೊಂದು ಧರ್ಮದವರನ್ನ ಕೊಲ್ಲಬೇಕು, ಅದರಲ್ಲೂ ಕೂಡ ಮೊಬೈಲ್ಗಳಲ್ಲಿ ರೆಕಾರ್ಡ್ ಆಗ್ತಾ ಇದೆ, ಪೊಲೀಸರು ನೋಡ್ತಾ ಇದ್ದಾರೆ, ಇಡೀ ಜಗತ್ತು ಗಮನಿಸ್ತಾ ಇದೆ, ನಾಳೆ ದಿನ ನಾವು ಸಿಗಾಕೊಳ್ತೀವಿ, ಕಾನೂನಲ್ಲಿ ನಾವು ಶಿಕ್ಷೆಗೆ ಒಳಪಡ್ತೀವಿ. ಇಂಥದ್ದೊಂದು ಚಿಕ್ಕ ಭಯವೂ ಇಲ್ಲದೆ ದಾರುಣವಾಗಿ ಮತ್ತೊಬ್ಬ ಮನುಷ್ಯನನ್ನ ಸಾಯಿಸಬೇಕು ಅನ್ನೋ ಧರ್ಮದ ಅಮಲನ್ನ ತಲೆಗೇರಿಸ್ಕೊಂಡವರಿಗೆ ಏನ್ ಹೇಳ್ತೀರಿ? ಈ ದೀಪು ಚಂದ್ರದಾಸ್ ವಿಚಾರದಲ್ಲೂ ಆಗಿದ್ದಾರೆ, ನೂರಾರು ಮೊಬೈಲ್ಗಳಲ್ಲಿ ರೆಕಾರ್ಡ್ ಆಗ್ತಿದೆ, ಬಟ್ ಸ್ಟಿಲ್ ಧರ್ಮ ಘೋಷಣೆಗಳನ್ನ ಕೂಕೊಂಡು ಕೊಲೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಇಂಥವ್ರಿಗೆ ಏನ್ ಹೇಳ್ತೀರಿ? ಇತ್ತೀಚೆಗೆ ನೀವು ಹೇಳಿದ್ರೆ ಮೊಬೈಲ್ಗಳಲ್ಲಿ ರೆಕಾರ್ಡ್ ಆಗ್ತಾ ಇದೆ ಅಂತ. ಇವಾಗ ಎಲ್ಲರಿಗೂ 2 ಕಣ್ಣಿತ್ತು, ಇವಾಗ ಎಲ್ಲರಿಗೂ 3 ಕಣ್ಣಿದೆ. ಯಾಕಂದ್ರೆ ಪ್ರತಿ ಒಂದ್ ಕಡೆನೂ CCTV ಕ್ಯಾಮೆರಾ ಇದೆ. ನೀವು ನೋಡ್ತಾ ಇದ್ದೀರಾ, ಯಾವುದೇ ಒಂದು ಘಟನೆ ನಡಿಬೇಕಾದ್ರೂ ರೆಕಾರ್ಡ್ ಆಗುತ್ತೆ. ಅದೇ ತರ ಎಲ್ಲರ ಕೈಯಲ್ಲೂ ಒಂದು ಮೊಬೈಲ್ ಇರುತ್ತೆ, ರೆಕಾರ್ಡ್ ಆಗುತ್ತೆ. ಇರ್ಲಿ, ಯಾರಿಗಾದ್ರೂ ಒಬ್ಬ ವ್ಯಕ್ತಿನ ನಾವು ಸಾಯಿಸಬೇಕಾದ್ರೆ ಫಸ್ಟ್ ನಾವು ಯೋಚನೆ ಮಾಡಬೇಕು, ನಾನು ಒಬ್ಬ ಮನುಷ್ಯನೇ ಅಲ್ವಾ, ಇನ್ನೊಬ್ಬ ಮನುಷ್ಯನ ಸಾಯಿಸೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ನನ್ನ ಮನೆಯಲ್ಲಿ ಹೇಗೆ ನಾನು ಒಬ್ಬ ದುಡಿದ್ರೆ 4 ಜನ ತಿನ್ನೋರು ಇರ್ತಾರೆ, ಅವ್ರ ಮನೆಯಲ್ಲೂ ಒಬ್ಬರಿಂದ 4 ಜನ ತಿನ್ನೋರು ಇರ್ತಾರೆ. ಅಂತವ್ರನ್ನ ಓಡಿಸೋನ್ಗೆ ನಾನು ಯಾವುದೇ ಜಾತಿ ಧರ್ಮಕ್ಕೆ ನಾನು ತಗೊಂಡ್ ಬರ್ತಾ ಇಲ್ಲ. ಯಾವುದೇ ಧರ್ಮದವ್ರು ಇರ್ಲಿ, ಹೊಡೆದಾಗ ಅದಕ್ಕೆ ಕಠಿಣ ಶಿಕ್ಷೆ ಆಗ್ಬೇಕು. ಹೇಗಾಗ್ಬೇಕಂದ್ರೆ, ಇನ್ನೊಬ್ಬ ಏನಾದ್ರು ಆ ರೀತಿ ಮಾಡಬೇಕಾದ್ರೆ
100 ಸಲ ಅಲ್ಲ 1000 ಸಲ ಯೋಚನೆ ಮಾಡಬೇಕು. ಯಾಕಂದ್ರೆ ಒಬ್ಬನ್ನ ಕೊಂದ್ರೆ ಅವನಿಗೆ ಯಾವ ರೀತಿ ಚಿತ್ರಹಿಂಸೆ ಆಗುತ್ತೆ ಅನ್ನೋದನ್ನ ಶಿಕ್ಷೆ ಆತರ ಸಿಗ್ಬೇಕು. ಒಂದು ಕಾನೂನು ಬರ್ಬೇಕಿಲ್ಲಿ. ಬಂದಾಗ ಏನಾಗುತ್ತೆ? ಒಂದೇ ಕಾನೂನು ಬರಬೇಕು. ಒಂದೇ ಕಾನೂನು ಬರಬೇಕು. ಒಂದೇ ಕಾನೂನು ಬರಬೇಕು. ಒಂದೇ ಕಾನೂನು ಇರಬೇಕು. ಯೂನಿಫಾರ್ಮ್ ಬರಬೇಕು. ಒಂದೇ ಇರಬೇಕು. ಮಾಡೋರ್ಗೂ ಇರಬೇಕು, ಬೇರೆಯವ್ರು ತೊಂದರೆ ಕೊಡೋರ್ಗೂ ಬೇಕು, ಮತ್ತೆ ಈ ದ್ವೇಷ ಭಾಷಣಗಳು ಕೊಡ್ತಾರಲ್ಲ ಅವ್ರಿಗೂ ಕೊಡ್ಬೇಕು. ಫಾರೂಕ್ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು, ಯಾರಾದ್ರೂ ಒಬ್ರು ತಪ್ಪು ಮಾಡಿದ್ರೆ ಇನ್ನೊಬ್ರು ತಪ್ಪು ಮಾಡೋ ಭಯ ಪಡೋ ರೀತಿಯಲ್ಲಿ ಶಿಕ್ಷೆ ಆಗ್ಬೇಕು. ದುರಂತ ನೋಡಿ ಪಾಷಾ ಸರ್, ನಮ್ಮದೇ ದೇಶದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಮಾಡಿದವನನ್ನ ಹ್ಯಾಂಗ್ ಮಾಡಿದ್ರೆ ಅಫ್ಸಲ್ ಹಮ್ ಶರ್ಮಿಂದೆ ಹೇ ತೇರೆ ಕಾತಿಲ್ ಜಿಂದಾ ಹೇ ಹೇಳ್ದವ್ರು ಯಾರು ಸರ್? ಭಾರತ್ ತೇರೆ ತುಕಡೆ ಹೋಂಗೆ ಇನ್ಶಾ ಅಲ್ಲಾ ಹೇಳ್ದವ್ರು ಯಾರು ಸರ್? ಇಂಥ ಮೆಂಟಾಲಿಟಿ ಟೆರರಿಸ್ಟ್ ಗಳನ್ನ ಹ್ಯಾಂಗ್ ಮಾಡಿದಾಗ್ಲೂ ಕೂಡ ನಮ್ಮದೇ ದೇಶದ ಹುಳಗಳು ಆ ಟೆರರಿಸ್ಟ್ ಗಳ ಪರವಾಗಿ ಘೋಷಣೆ ಕೂಗ್ತಾರೆ ಅಂದ್ರೆ ಯಾವ ಶಿಕ್ಷೆ ಬಗ್ಗೆ ಮಾತಾಡ್ತಿದೀವಿ? ಅದೇ ಶಿಕ್ಷೆ ಕೊಡಬೇಕು. ಯಾರು ಹೇಳ್ತಾರೆ ಅದೇ ಶಿಕ್ಷೆ ಕೊಡ್ಬೇಕು ಅವ್ರಿಗೇನು. ಇನ್ನೊಂದು ದೇಶಕ್ಕೆ ಗದ್ದಾರಂಗೂ ಗೋಲಿ ಮಾರೋ ಸಾಲೋಂಗ್ ಅಂತ ಅದೂ ಒಂದು ಡೈಲಾಗ್ ಇದೆ, ಅದೂ ಇದೆ. ಇನ್ನೊಂದು ನೋಡಿ ಬಿಡಿ, ನಮ್ಮ ಕರ್ನಾಟಕ ಮಾತು ನಾನು ಹೇಳ್ತೀನಿ. ಲೈವ್ ನಲ್ಲಿ ಮರ್ಡರ್ ಆಗಿದೆ ಕರ್ನಾಟಕದಲ್ಲಿ. ಯಾರಿಗೆ? ಇದ್ರಿಸ್ ಮರ್ಡರ್ ಕರೆಂಟ್ ಹಾಕಿ ಲೈವ್, ಫೇಸ್ಬುಕ್ ಲೈವ್, ಆ ಲೈವ್ ನಲ್ಲಿ ಮರ್ಡರ್ ಮಾಡಿದ್ರಲ್ಲ ಅದು ಯಾರು? ಮುಸಲ್ಮಾನ. ಅವನು ಮನುಷ್ಯ. ಇನ್ನೊಂದು ಏನಂದ್ರೆ ಲಾಬುರಾಮ್ ಅಂತ ಕೊರೋನಾ ಟೈಮ್ ನಲ್ಲಿ ರಾಜಸ್ಥಾನಲ್ಲಿ ಲಾಬುರಾಮ್ ಅಂತ ಒಬ್ಬ ಫೇಸ್ಬುಕ್ ಲೈವ್ ನಲ್ಲಿ ಏನ್ ಮಾಡ್ತಾನೆ, ಶರೀಫುಲ್ ಅಂತ ಒಬ್ಬ ಹುಡುಗ ಇರ್ತಾನೆ, ಅವನು ಇದ್ರಲ್ಲಿ ರಿಸಾರ್ಟ್ ನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಲೈವ್ ನಲ್ಲಿ ಸೀಮೆ ಎಣ್ಣೆ ಹಾಕ್ತಾನೆ, ಹಾಕ್ಬಿಟ್ಟು ಲೈವ್ ನಲ್ಲಿ ಬೆಂಕಿ ಹಚ್ತಾನೆ. ಅದನ್ನು ಲೈವ್ ನಲ್ಲಿ ಬೆಂಕಿ ಹಚ್ಚಿದ್ದಾರೆ. ನೋಡಿದ್ರೆ ನೋಡಿ, ನಾವು ಹಿಂದೂ ಅಂತ ಹೇಳಲ್ಲ, ಅವರು ನೋಡಿ. ಈಗ ಮೇಡಮ್ ನೋಡಿ, ಇದಕ್ಕೆ ಯಾವ್ದು ಧರ್ಮ ಇಲ್ಲ. ಆತಂಕವಾದಿಗಳು ಧರ್ಮ ಯಾವುದು? ಅವ್ರದ್ದು ಧರ್ಮನೇ ಬೇರೆ. ಅವ್ರು ಹಿಂದೂ ಅಲ್ಲ, ಮುಸಲ್ಮಾನ್ ಅಲ್ಲ. ಶಿಕ್ಷೆ ಆಗ್ಬೇಕು. ಕಾನೂನು ಹೇಳಿದ್ರಲ್ಲ ಫಾರೂಕ್, ಒಂದು ಕಠಿಣ ಕಾನೂನು ಮಾಡಬೇಕು ಇಂಥವ್ರಿಗೆ. ದೇಶದಿಂದ ಗದ್ದಾರಿ ಯಾರು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಇನ್ನೊಂದು ನೋಡಿ, ಬಾಂಗ್ಲಾದೇಶನಲ್ಲಿ ಏನ್ ನಡೀತಾ ಇದೆ ಅದು ನಮ್ಮ ಭಾರತೀಯ ಮುಸಲ್ಮಾನರಿಗೆ ದುಃಖ ಇದೆ. ಯಾಕಂದ್ರೆ ಹಿಂದೂ ಹಳೆ ಇದು, ನಮ್ಮ ಭಾರತ ಇದು ಹಳೆ ಏನು ಹೇಳೋದು ಸಮುದಾಯ, ಆ ಸಮುದಾಯ ಮೇಲೆ ಅತ್ಯಾಚಾರ ಆದ್ರೆ ನಮ್ಮನ್ನು ದುಃಖ ಆಗತ್ತೆ. ನಾವೇ ಮನುಷ್ಯರು, ನಾವು ಮನುಷ್ಯತನ ನೋಡ್ತೀವಿ. ಇವರು ಹಿಂದೂ ಮುಸಲ್ಮಾನ್ ಅಂತ ಚಿಕ್ಕ ಮಕ್ಕಳೇ ಮೈಂಡ್ ಅಲ್ಲಿ ಹಾಕ್ತಾ ಇದ್ದಾರೆ, ಗುಂಡು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅವನು ಮುಸಲ್ಮಾನ ಹುಡುಗ ಅವನು ಒಡಿ, ಇವನು ಕ್ರಿಶ್ಚಿಯನ್ ಹುಡುಗ ಇವನು ಒಡಿ, ಅವನು ದಲಿತ್ ಹುಡುಗ ಇವನು ಒಡಿ ಅಂತ ಕೆಲಸ ನಟರಾಜ್ ಗೌಡ್ರೆ ಯಾವಾಗ ಬಂದ ಅಷ್ಟು ಕೊಡ್ರೆ ಬರ್ತೀನಿ. ನಿಮಗೆ ಬರಕ್ ಮುಂಚೆ ನಟರಾಜ್ ಗೌಡ್ರೆ, ಬಟ್ ರಾಜಕೀಯ ಪರಿಸ್ಥಿತಿಗಳು ಹೆಂಗಿರುತ್ತೆ ಅಂತಂದ್ರೆ ಎರಡೂ ಸಮುದಾಯದಲ್ಲೂ ಕೂಡ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿ ಅನ್ನೋ ಮನಸ್ಥಿತಿ ಇದ್ರೂ ಕೂಡ ಓಲೈಕೆ ಅನ್ನೋದು, ಅದರಲ್ಲೂ ಕಾಂಗ್ರೆಸ್ಗೆ ಮುಸ್ಲಿಂ ಓಲೈಕೆ ಅನ್ನೋದು ಎಷ್ಟರ ಮಟ್ಟಿಗೆ ಹಬ್ಬಿದೆ ಅಂದ್ರೆ ಬೇರೆ ಯಾವುದು ಬೇಡ ಸರ್. ಇದೇ ಬಾಂಗ್ಲಾದೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರೊಬ್ರು, ಅವ್ರ ಹೆಸರು ಹೇಳ್ಬಿಡ್ತೀನಿ ಸರ್, ರಶೀದ್ ಅಲ್ವಿ, ನ್ಯಾಷನಲ್ ಮೀಡಿಯಾದಲ್ಲಿ ಇವ್ರದೇ ಮಾತಿನ ಚರ್ಚೆ. ಭಾರತದಲ್ಲಿ ಭಾರತ ವಿರೋಧಿ ಮಾತನಾಡ್ತಾ ಇದ್ದ ಏನವನ ಹೆಸರು, ಒಸಾಮಾ ಹದಿ, ಶರೀಫ್ ಒಸ್ಮಾ ಹಾದಿ, ಆ ಬಾಂಗ್ಲಾದೇಶದ ಯೂತ್ ಲೀಡರ್ ನನ್ನ ಭಾರತೀಯರೇ ಯಾರೋ ಸಾಯಿಸಿರಬೇಕು, ಭಾರತದ ಗವರ್ಮೆಂಟ್ ಪ್ರೇರಿತವಾಗಿ ಸಾಯಿಸಿರಬೇಕು. ಹಾಗಾಗೇನೆ ಇವತ್ತೊಬ್ಬ ಹಿಂದೂವನ್ನ ಬಾಂಗ್ಲಾದೇಶದಲ್ಲಿ ಕೊಲೆ ಮಾಡೋ ಪರಿಸ್ಥಿತಿ ಬಂತು. ಜಾಗತಿಕ ಮಟ್ಟದಲ್ಲಿ ಭಾರತ ಇವತ್ತು ಅವಮಾನವನ್ನ ಸಹಿಸೋ ಪರಿಸ್ಥಿತಿಗೆ ಬಂದಿದೆ. ಈ ಇಂಟೆಲ್ ರಿಪೋರ್ಟ್ ಯಾರು ಕೊಟ್ಟಿದ್ದು ಸರ್ ಕಾಂಗ್ರೆಸ್ನ ಈ ರಶೀದ್ ಅಲ್ವಿಗೆ? ಯಾರು ಕೊಟ್ಟಿದ್ದು ಇದನ್ನ? ಅಂದ್ರೆ ಓಲೈಕೆ ಮಾಡ್ಲಿಕ್ಕೆ ನಿಮಗೆ ಗೊತ್ತಿಲ್ಲದ ಸಂಗತಿಯನ್ನ ಕೂಡ ಕೊಟ್ಟಿ ಇಡೀ ಭಾರತ ದೇಶವನ್ನ, ಭಾರತದ ಸರ್ಕಾರವನ್ನ ಜಾಗತಿಕ ಮಟ್ಟದಲ್ಲಿ ನೀವು ಅವಮಾನ ಮಾಡಿದ್ರು ಪರವಾಗಿಲ್ಲ, ಓಲೈಕೆ ಮಾಡಬೇಕು. ಈ ಮನಸ್ಥಿತಿ ಯಾಕೆ? ಇಲ್ಲ, ನೀವು ಅದು ಕಾಂಗ್ರೆಸ್ ಹೇಳಿಕೆ ಆಗಲ್ಲ. ನಂಬರ್ 1. ನಂಬರ್ 2, ಓಲೈಕೆ ಅಂತಿದೆಯಲ್ಲ, ಆತರ ಪದಪ್ರಯೋಗನೇ ತಪ್ಪು. ಯಾಕಂದ್ರೆ ಇಡೀ ಭಾರತೀಯರೆಲ್ಲರೂ ಒಂದೇ, ಇಡೀ ಕರ್ನಾಟಕದಲ್ಲಿ ಕನ್ನಡಿಗರೆಲ್ಲ ಒಂದೇ. ಮುಸಲ್ಮಾನ ಆಗ್ಬೋದು, ಹಿಂದೂ ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ಬೌದ್ಧ ಆಗ್ಬೋದು, ಜೈನ ಆಗ್ಬೋದು, ಎಲ್ಲರೂ ಒಂದೇ ಅನ್ನೋ ಮನೋಭಾವ ಮಾಧ್ಯಮದವರೆಗೂ ಬರಬೇಕು, ಬಿಜೆಪಿಗರಿಗೂ ಬರಬೇಕು, ಮೂಲಭೂತವಾದಿ ಯಾವುದೇ ಧರ್ಮ ಕಾಂಗ್ರೆಸ್ನವರಿಗೂ ಬರಬೇಕು. ಕಾಂಗ್ರೆಸ್ನವರಿಗಿದೆ. ಯಾಕಂದ್ರೆ ನಾವು ಸಂವಿಧಾನ ತಂದವರು ನಾವು ನಮ್ಗೆ ರಶೀದ್ ಅಲ್ವಿ ಅವರು ಕಾಂಗ್ರೆಸ್ನವರೇ. ಕೇಳಿ, ಸಂವಿಧಾನ ತಗೊಂಡ್ಬಂದ್ರೆ ರಶೀದ್ ಅಲ್ವಿ ಅವರು ಕಾಂಗ್ರೆಸ್ನವರೇ, ಕಾಂಗ್ರೆಸ್ಗೂ ಬರಬೇಕು. ಕೇಳಿ, ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಸಂವಿಧಾನ ತಗೊಂಡ್ಬಂದು ನಮ್ಮ ಸಿದ್ಧಾಂತ ಏನ್ ಗೊತ್ತಾ? ಸಂವಿಧಾನ ಪೀಠಿಕೆ ಇದೆಯಲ್ಲ,
ಸಮಾಜವಾದ, ಜಾತ್ಯತೀತವಾದ ಪೀಠಿಕೆ ಇದೆಯಲ್ಲ, ಎಲ್ಲರೂ ಒಂದು ಅಂತ ಪೀಠಿಕೆ ಇದೆಯಲ್ಲ, ಅದೇ ನಮ್ಮ ಸಿದ್ಧಾಂತ. ಅದನ್ನ ಅಳವಡಿಸ್ಕೋಬೇಕಾದಂತಹ ಬಿಜೆಪಿಗೂ ಅವಶ್ಯಕತೆ ಇದೆ, ಮೂಲಭೂತವಾದಿಗಳಿಗೂ ಅವಶ್ಯಕತೆ ಇದೆ. ಆಮೇಲೆ ಸುಳ್ಳುಗಳನ್ನು ಹಬ್ಬಿಸ್ತಾರಲ್ಲ, ಓಲೈಕೆ ಸುಳ್ಳು ಹಬ್ಬಿಸ್ತಾರಲ್ಲ. ಓಲೈಕೆ ಅಂತ ಹಬ್ಸೋದೇನ ಏನ್ ಗೊತ್ತಾ? ಆ ಅಲ್ಪಸಂಖ್ಯಾತರು ದೇಶದ ವಿರೋಧಿಗಳು, ಅಲ್ಪಸಂಖ್ಯಾತರು ಬಹುಸಂಖ್ಯಾತ ವಿರೋಧಿಗಳು ಹಬ್ಬಿಸ್ತಾರಲ್ಲ ಮಾಧ್ಯಮದವರು, ಅವರು ಕೂಡ ಅದನ್ನ ಅಳವಡಿಕೆ ಮಾಡ್ಕೋಬೇಕಾದ್ರೆ ಅದು ಬಹಳ ಅಗತ್ಯ ಇದೆ. ಯಾಕಂದ್ರೆ ಆತರ ಮಾಡಿನೇ ಇವತ್ತು ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ, ಒಬ್ಬ ಹಿಂದೂ ಯುವಕರ ಹತ್ಯೆ ಆಗಿದೆ ಅಂದ್ರಲ್ಲ ನೀವು, ಅವನು ಬಾಂಗ್ಲಾದೇಶದ ನಾಗರಿಕ ನಂಬರ್ 1. ವಿತ್ ಆಲ್ ರೆಸ್ಪಾನ್ಸಿಬಿಲಿಟಿ. ನೀವು ಮಾಧ್ಯಮವನ್ನ ಬ್ಲೇಮ್ ಮಾಡಿದ್ರೆ ಉತ್ತರ ಕೊಡಬೇಕಾಗಿರೋದಾಯ್ತು. ಉತ್ತರ 10 ಸೆಕೆಂಡ್ ಉತ್ತರ ಕೇಳಿಸ್ಕೊಂಡು ಮುಂದುವರಿಸಿ ಸರ್, 10 ಸೆಕೆಂಡ್ ಉತ್ತರ ಕೇಳಿಸ್ಕೊಂಡು ಮುಂದುವರಿಸಿ. ನಾನು ಈ ಇಡೀ ಡಿಬೇಟ್ ನ ಉದ್ದಕ್ಕೂ ಕೂಡ ರಾಡಿಕಲ್ ಅನ್ನೋ ಪದವನ್ನ ಬಹಳ ಪ್ರಜ್ಞಾಪೂರ್ವಕವಾಗಿ ಬಳಕೆ ಮಾಡ್ತಿದ್ದೀನಿ. ನಾನು ಇಡೀ ಮುಸಲ್ಮಾನ್ ಸಮುದಾಯವನ್ನ ಎಲ್ಲೂ ಬ್ಲೇಮ್ ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಹೇಳ್ತಾ ಇರೋದು ಮೂಲಭೂತವಾದ. ಈ ಮೂಲಭೂತವಾದದ ಪ್ರಶ್ನೆ. ಹೀಗಾಗಿ ಮಾಧ್ಯಮಕ್ಕೆ ಕೊಡೋ ಈ ಬೋಧನೆ ಅಥವಾ ಈ ಸಜೆಷನ್ ಏನಿದೆ, ವಿತ್ ಆಲ್ ಫುಲ್ ಹಾರ್ಟ್ ನಾನು ಅದನ್ನ ಸ್ವಾಗತ ಮಾಡ್ತೀನಿ. ಬಟ್ ನಾನು ಅದಕ್ಕೆ ಸ್ವೀಕಾರ ಮಾಡ್ಲಿಕ್ಕೆ ಅಂತ ಮತ್ತೆ ನಾನು ಬಳಕೆ ಮಾಡಿಲ್ಲ. ಕೇವಲ ಮಾಧ್ಯಮ, ಸಾಮಾಜಿಕ ಜಾಲತಾಣ ಎಲ್ಲಿ ದ್ವೇಷ ಭಾಷಣವನ್ನ ಹರಡ್ತಾರೆ, ದ್ವೇಷವನ್ನ ಹಚ್ಚುತ್ತಾರೆ, ಕೆಲವು ಅಲ್ಪಸಂಖ್ಯಾತರು ಈ ದೇಶದ ವಿರೋಧಿಗಳನ್ನ ಬಿಂಬಿಸ್ತಾರೆ, ಅವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ, ನಿಮ್ಗೆ ಅಪ್ಲೈ ಆಗಲ್ಲ. ಆಮೇಲೆ ಎಡಳ್ಳಿಯವರು ಒಂದಷ್ಟು ಉದಾಹರಣೆಗಳು ಕೊಟ್ಟರು. ನಮ್ಮ ದೇಶದಲ್ಲೂ ಕೂಡ ಅಲ್ಪಸಂಖ್ಯಾತರುಗಳ ರಕ್ಷಣೆ ಮಾಡಬೇಕಾದ್ದು ಸರ್ಕಾರಗಳ ಹೊಣೆಗಾರಿಕೆ, ಸರ್ಕಾರಗಳ ಜವಾಬ್ದಾರಿ. ಬಾಂಗ್ಲಾದೇಶದಲ್ಲೂ ಕೂಡ ಅಲ್ಪಸಂಖ್ಯಾತರುಗಳ ರಕ್ಷಣೆ ಮಾಡಬೇಕಾದ ಸರ್ಕಾರದ ಹೊಣೆಗಾರಿಕೆ. ನಾವು ನೋಡಿ, ಭಾರತ ಸಂವಿಧಾನದ ಪ್ರಕಾರ ಭಾರತ ಮಯನ್ಮಾರ್ ರೋಹಿಂಗ್ಯಾಗೂ ನಾವು ಇಲ್ಲಿ ಆಶ್ರಯವನ್ನು ಕೊಟ್ಟಿದ್ದೇವೆ, ಶೇಖ್ ಹಸೀನಾಗೂ ಆಶ್ರಯ ಕೊಟ್ಟಿದ್ದೇವೆ, ದಲೈಲಾಮಾಗೂ ಆಶ್ರಯ ಕೊಟ್ಟಿದ್ದೇವೆ. ಎಲ್ಲೆಲ್ಲಿ ಪ್ರಾಸಿಕ್ಯೂಟ್ ಆಗ್ತಾರೆ ಆ ಜನಗಳಿಗೆ ನಾವು ಆಶ್ರಯ ಕೊಡುವಂತದ್ದು ಸಂವಿಧಾನಬದ್ಧ ಕಾನೂನು ಮತ್ತೆ ರಕ್ಷಣೆ ಕೊಡುವಂತದ್ದು ಹೊಣೆಗಾರಿಕೆ ಸರ್ಕಾರಕ್ಕಿದೆ. ಆದರೆ ಇದು ಒಂದು ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ಇನ್ನೊಂದು ಆಧಾರದ ಮೇಲೆ ನಾವು ಇಲ್ಲಿ ಯಾರಿಗೂ ಪೌರತ್ವವನ್ನು ಕೊಡೋದಿಲ್ಲ. ಆಮೇಲೆ ನಾವು ಡಿಸ್ಕ್ರಿಮಿನೇಷನ್ ಕೂಡ ಮಾಡೋದಿಲ್ಲ. ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಏನು ದಬ್ಬಾಳಿಕೆ ಆಗ್ತಾ ಇದೆ ಇಡೀ ಪ್ರಪಂಚದಲ್ಲಿ ಅಲ್ಪಸಂಖ್ಯಾತರ ಮೇಲೆ, ಅದು ಎಲ್ಲಾ ಕಡೆ ನಿಲ್ಲಬೇಕು. ಪ್ರಜಾಪ್ರಭುತ್ವ ಬಂದಿದೆ, ಡೆಮೋಕ್ರಸಿ, ಇದು ಪ್ರೋಗ್ರೆಸಿವ್ ಇದೆ, ಮಾಡರ್ನೈಸೇಷನ್ ಆಗಿದೆ. ಆದ್ರೂ ಕೂಡ ಮೂಲಭೂತವಾದವನ್ನೇ ತಲೆಗೆ ಹಚ್ಕೊಂಡಿರ್ತಕ್ಕಂತಹ ಅದು ಅಲ್ಪಸಂಖ್ಯಾತ ಮುಸಲ್ಮಾನ ಬಂಧುಗಳಾಗಬಹುದು, ಹಿಂದೂ ಬಂಧುಗಳಾಗಬಹುದು, ಕ್ರಿಶ್ಚಿಯನ್ ಆಗಬಹುದು, ಅದು ನಿಲ್ಲಬೇಕು. ಇದೇ ಓವೈಸಿ ಅವರು ಎಲೆಕ್ಷನ್ ಅಲ್ಲಿ ಗೆದ್ದು ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಜೈ ಪ್ಯಾಲೆಸ್ಟೀನ್ ಅಂತಾರೆ. ಪಾಪ ಓವೈಸಿ ಅವರಿಗೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಏನಾಗ್ತಿದೆ ಕಾಣಿಸೋದಿಲ್ಲ. ರಾಹುಲ್ ಗಾಂಧಿ ಅವರು ಜಾತಿ ಮಿಲಿಟರಿಯಲ್ಲಿ, ಮೀಡಿಯಾದಲ್ಲಿ ಜಾತಿ ಹುಡುಕುವ ರಾಹುಲ್ ಗಾಂಧಿ ಅವರು ಪಾಪ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗ್ತಿರುವ ಅಟ್ಯಾಕ್ ಬಗ್ಗೆ ಮಾತಾಡೋದೇ ಇಲ್ಲ. ಕಾಂಗ್ರೆಸ್ನಲ್ಲಿ ಓಲೈಕೆ ಇಲ್ಲ ಅನ್ನೋರು, ಕಾಂಗ್ರೆಸ್ನಲ್ಲಿ ಓಲೈಕೆ ಇಲ್ಲ ಅಂತ ಹೇಳ್ತಿರುವವರು, ಕಾಂಗ್ರೆಸ್ನಲ್ಲಿ ನೋಡೋ ಮನಸ್ಥಿತಿ ಇಲ್ಲ ಅನ್ನೋದನ್ನು ಗೊತ್ತಿಲ್ಲ. ಅಶೋಕ್ ಅವರು ನೋಡಿ, ಸಿಂಪಲ್ ಸ್ಮಿತಾ, 2004ರಿಂದ 2014 ಮಧ್ಯದಲ್ಲಿ 8532 ರಿಲಿಜಿಯಸ್ ಅಥವಾ ಧರ್ಮ ರಿಲೇಟೆಡ್ ಆಕ್ಟಿವಿಟೀಸು, ಮಾಬ್ ಲಿಂಚಿಂಗ್ ಇದೆಲ್ಲ ಆಯ್ತು. 2532. ಒಂದ್ ನಿಮಿಷ. ಈಗಿನ ಸ್ಟಾಟಿಸ್ಟಿಕ್ಸ್, ನಾನು ಸರ್ಕಾರ ಸ್ಟಾಟಿಸ್ಟಿಕ್ಸ್ ಹೇಳ್ತಾ ಇದ್ದೀನಿ. 2014ರಿಂದ 2024ವರೆಗೂ ಹೇಳ್ತಾ ಇದ್ದೀನಿ. 3300 ಚಿಲ್ಡ್ರೆ, ಅಂದ್ರೆ 20-22. ಈಗ 2025 ಲೆಕ್ಕ ಹಾಕೊಂಡ್ರು ಸಹ ಇನ್ನೊಂದು 20-30 ಬಂದ್ಬಿಡುತ್ತೆ. ಸೇರಿಸ್ಕೊಂಡ್ಬಿಡಿ, ಆಯ್ತಾ? 3400 ಅಂತಾನೆ ಇಟ್ಕೊಂಡ್ಬಿಡೋಣ. ಪಾಪ ನಮ್ಮ ಎಡೋಳವರಿಗೆ ಏನ್ ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ, ಪಾಪ ಇವ್ರು ಎಷ್ಟು ಸೆಲೆಕ್ಟಿವ್ ಇರ್ತಾರೆ ಅಂತ ಹೇಳಿದ್ರೆ, ಪಾಪ ಕನ್ನಯ್ಯಲಾಲ್ ಬಗ್ಗೆ ಮಾತಾಡಲ್ಲ, ನುಪುರ್ ಶರ್ಮಾ ಏನೋ ಒಂದು ಕೋಟ್ ಮಾಡ್ತಾರೆ, ಅದ್ರ ಬಗ್ಗೆ ಮಾತಾಡಲ್ಲ. ಆಯ್ತಾ? ಈಗ ಒಂದು ಗಣೇಶನ್ ಪ್ರೊಸೆಷನ್ ಅಲ್ಲಿ ನೀವು ಮಾತಾಡ್ಬೇಕಾದ್ರೆ ನಾನು ಚಿಕ್ಕ ಹುಡುಗ ಇದ್ದಾಗ, ಅಂದ್ರೆ ನಾನು ನರ್ಸರಿ ಸ್ಕೂಲಲ್ಲಿ ಓದ್ತಿದ್ದಾಗ, ಇಲ್ಲೇ ವಿಲ್ಸನ್ ಗಾರ್ಡನ್, ನಿಮಗೆ ನಿಮ್ಮ ಚಾನೆಲ್ಗಿಂತ 2 ಕಿಲೋಮೀಟರ್ ದೂರದಲ್ಲಿ ನಮ್ಮ ಮನೆ ಇತ್ತು. ಆಗ ಬಿಜೆಪಿ ಇರ್ಲಿಲ್ಲ, ಬಿಜೆಪಿ ಅಧಿಕಾರದಲ್ಲೂ ಇರ್ಲಿಲ್ಲ, ಬಿಜೆಪಿ ಒಂದು ಪಕ್ಷ ಇತ್ತು ಅಷ್ಟೇ. ಅವತ್ತು ಇಬ್ಬರೇ ಎಂಪಿಸ್ ಇದ್ದಿದ್ದು. 85-86 ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಿದ್ರು ನಮ್ಮ ಮನೆ ಪಕ್ಕದವರು. ಯಾಕ್ರಿ ಅಂತ ಇದ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ. ಈ ದೇಶ ನೆಲ ಕೊಟ್ಟಿರ್ಲಿಲ್ಲ ಅವ್ರಿಗೆ, ಊಟ ಕೊಟ್ಟಿರ್ಲಿಲ್ಲ. ಯಾವ್ದು ಮೂಲಭೂತವಾದ? ಯಾವುದೇ ಮೂಲಭೂತವಾದ ಎಡಳ್ಳಿ ಅವರಿಗೆ ಪ್ರಶ್ನೆ. ಎಡಳ್ಳಿ ಸರ್, ಯಾವ ಮೂಲಭೂತವಾದ ಈ ದೇಶಗಳ ವ್ಯವಸ್ಥೆಯನ್ನು ಕೂಡ ಮೀರಿ ನಾವು ಆಕ್ರಮಣ ಮಾಡಬೇಕು ಅನ್ನೋದನ್ನು ಕಲಿಸ್ಕೊಡುತ್ತೆ? ಮತ್ತೆ ನಾನು ಬಾಂಗ್ಲಾದೇಶದ ಪ್ರಶ್ನೆ ಕೇಳ್ತೀನಿ. ಇದೇ ಈ ದೀಪು ಚಂದ್ರದಾಸ್ ಹತ್ಯೆ ಆದ ನಂತರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಾಗೆ ಬಾಂಗ್ಲಾದ ನ್ಯೂಸ್ ಚಾನೆಲ್ಗಳಲ್ಲಿ ಹರಿದಾಡ್ತಿರುವ ವಿಡಿಯೋ ಒಂದು, ಬಾಬರ್, ಇದೇ ಹೇಳಿಕೆ ಸರ್ ಬರ್ತಾ ಇರೋದು, ಬಾಬರನ ಹೆಜ್ಜೆಯನ್ನ ಅನುಸರಿಸ್ತೀವಿ, ಭಾರತದ 7 ಸಹೋದರಿಯರು ಅಂದ್ರೆ ನಮ್ಮ ದೇಶದ 7 ರಾಜ್ಯಗಳನ್ನ ನಾವು ಆಜಾದ್ ಮಾಡ್ತೀವಿ. ಇದನ್ನ ಹೇಳ್ತಿರೋದು ಯಾರು?
ಅದೇ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಮೂಲಭೂತವಾದಿಗಳು. ನಾನು ಅದಕ್ಕೆ ಹೇಳಿದ್ದು, ಮೂಲಭೂತವಾದ ಅನ್ನೋದು ತಲೆಗೆ ಹತ್ತಿದ್ರೆ ಡೆಮಾಕ್ರಸಿ, ಕಾನ್ಸ್ಟಿಟ್ಯೂಷನ್, ಎರಡು ದೇಶಗಳ ನಡುವೆ ಸೌಹಾರ್ದತೆ, ಇದಕ್ಕೆ ಬೆಲೆ ಇರೋದಿಲ್ಲ. ಯಾವ ಬಾಬರನ ಹೆಜ್ಜೆಯನ್ನು ಅನುಸರಿಸಬೇಕು, ಭಾರತವನ್ನ ತುಕಡೆ ಮಾಡಬೇಕು ಅಂತ ಹೇಳಿ ಬಾಂಗ್ಲಾದೇಶದಲ್ಲಿರೋ ಮುಸಲ್ಮಾನನಿಗೆ ಯಾಕೆ ಅನ್ನಿಸ್ಬೇಕು? ಬಾಂಗ್ಲಾದೇಶದಲ್ಲಿರೋ ಮುಸಲ್ಮಾನ್ಗೆ ಅನ್ಸುತ್ತಂತ ನಾವು ಮುಸಲ್ಮಾನ ಅಂತ ಯಾಕಂತೀರಿ? ಹಿ ಇಸ್ ಅ ಮುಸ್ಲಿಂ. ನಾವು ಇರ್ಲಿ, ಬಾಬರನ ಅನುಯಾಯಿ. ನಾನು ಹೇಳ್ತಾ ಇರೋದು ಅವರದ್ದೇ ಬಾಯಲ್ಲಿ ಬಂದ ಹೇಳಿಕೆ. ಮುಸ್ಲಿಂ ಅಂತ ಯಾಕೆ ಹೇಳ್ತೀರಿ? ಎಷ್ಟು ಕಣ್ಣಿಗೆ ಪಟ್ಟಿ ಕಟ್ಕೊಳ್ತೀರಿ ಸರ್? ಕಣ್ಣಿಗೆ ಎಷ್ಟು ಪಟ್ಟಿ ಕಟ್ಕೊಳ್ತೀರಿ? ಹೇಳ್ತೀನಿ, ನಾನು ಯಾವನೋ ಒಬ್ಬನು ತಲೆ ತಿರುಗಿಸಿದವನು ಪಾಕಿಸ್ತಾನ ಜಿಂದಾಬಾದ್ ಅಂದ ತಕ್ಷಣ ಇಡೀ ಒಂದು ಸಮುದಾಯವೇ ದೇಶದ್ರೋಹ ಅನ್ನೋದು ತಪ್ಪು. ಇದಕ್ಕೆ ಇಸ್ಲಾಮೋಫೋಬಿಯಾ ಅಂತ ಹೇಳ್ತೀವಿ ನಾವು. ಅರ್ಥ ಮಾಡ್ಕೊಳ್ಳಿ. ಅಲ್ಲೊಬ್ಬ ಬಾಂಗ್ಲಾದೇಶದಲ್ಲಿ ಒಬ್ಬ ಮುಸಲ್ಮಾನ ವ್ಯಕ್ತಿ ಆ ರೀತಿ ಹೇಳಿಕೆ ಒಬ್ಬ ಅಲ್ಲ ಸರ್, ಬಾಂಗ್ಲಾದೇಶ ಇವತ್ತು ಅನ್ರೆಸ್ಟ್ ಆಗಿರೋದಕ್ಕೆ ಏನ್ ಕಾರಣ ಅಂತ ನೀವು ತಿಳ್ಕೊಳ್ಳಿ. ಪ್ರಶ್ನೆ ಸಿಂಪಲ್ ಸರ್, ಯಾವ್ದೋ ಒಬ್ಬ ಮುಸ್ಲಿಂ ಅಲ್ಲ ಸರ್, ಬಾಂಗ್ಲಾದೇಶದ ಸಂಘಟನೆಯೂ ಅಲ್ಲ. ಬಾಂಗ್ಲಾದೇಶದಲ್ಲಿ ಈಗ ತಾಂಡವವಾಡ್ತಾ ಇರುವ ಯಡಳ್ಳಿಯವರಿಗೆ ಪ್ರಶ್ನೆ ನೀವು ಕೌಂಟರ್ ಮಾಡಿ ಸರ್, ಯಾಕಂದ್ರೆ ಇದು ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ಬೇಕಿರೋ ವಿಚಾರ. ಭಾರತದ ಈಶಾನ್ಯ ಭಾಗದಲ್ಲಿರುವ 7 ರಾಜ್ಯಗಳನ್ನ ಭಾರತದಿಂದ ಸಪರೇಟ್ ಮಾಡಬೇಕು, ಅದನ್ನ ಗ್ರೇಟರ್ ಬಾಂಗ್ಲಾದೇಶ ಮಾಡಬೇಕು. ಹೇಳ್ದವನ್ ಯಾರು ಸರ್? ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ ಇದೇ ಉಸ್ಮಾನ್ ಹಾದಿ. ಇದೇ ಹಾದಿ ಆತ ಸತ್ತ ಅನ್ನೋ ಕಾರಣಕ್ಕೇನೆ ಇವತ್ತೊಬ್ಬ ಹಿಂದೂವನ್ನ ಬಲಿ ಕೊಟ್ಟಿರೋದು. ಇದು ಒಬ್ಬ ಮುಸಲ್ಮಾನನ ಮನಸ್ಥಿತಿ ಅಲ್ಲ, ಅಲ್ಲಿರ್ತಕ್ಕಂಥ ರಾಡಿಕಲ್ ಇಸ್ಲಾಮಿಸ್ಟ್ಗಳ ಮನಸ್ಥಿತಿ. ಇದು ಒಂದು ಸಂಘಟನೆ, ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ ನಟರಾಜ್ ಗೌಡ್ರೆ. ಮತ್ತೆ ಹೇಳ್ತಿದ್ದೀನಿ, ರಾಡಿಕಲ್ ಇಸ್ಲಾಂ ಟೆರರಿಸ್ಟ್ ಮನಸ್ಥಿತಿ ಇದು. ಭಾರತವನ್ನ ತುಕಡೆ ಮಾಡಬೇಕು ಅನ್ನೋ ಆಕ್ರಮಣಶೀಲ ಗುಣ ಅನ್ನೋದಿದೆಯಲ್ವಾ, ಎಲ್ಲಾ ದೇಶದಲ್ಲಿ ಇರ್ತಕ್ಕಂಥ ಈ ಭಯೋತ್ಪಾದಕರು ಇವರೆಲ್ಲರ ಹತ್ರ ಇರುತ್ತೆ. ಆಯ್ತಾ, ನಮ್ಮ ಹಲವಾರು ಜನ ನಮ್ಮವರೇ ಹೇಳ್ತಾ ಇದ್ದಾರೆ, ನೇಪಾಳ ನಮ್ದು, ಶ್ರೀಲಂಕಾ ನಮ್ದು, ಅವನ್ನೆಲ್ಲ ಆಕ್ರಮಿಸ್ಕೋಬೇಕು, ಅಖಂಡ ಹಿಂದೂ ಭಾರತವನ್ನು ಕಟ್ಟಬೇಕು ಅಂತ ಹೇಳ್ತೀವಿ. ಯಾರೇ ಹೇಳಿರ್ಲಿ ಮೇಡಮ್, ಅವನು ಬಾಂಗ್ಲಾದೇಶದಲ್ಲ ಮತ್ತೊಂದು ದೇಶದ ಬಗ್ಗೆ ಮಾತಾಡಿದ್ರೆ, ನಮ್ಮ ದೇಶದ ಒಂದೇ ಒಂದು ಇಂಚನ್ನ ನಾನು ತೆಗೆದುಕೊಳ್ತೀನಿ ಅಂತ ಹೇಳಿದ್ರೆ ಅವನು ಈ ದೇಶದ ದ್ರೋಹಿ, ಅವನು ಶಿಕ್ಷಾರ್ಹವಾಡ್ತೀವಿ. ಅವನು ಚೀನಾದವರು ಈಗಾಗಲೇ ಬೇಕಾದಷ್ಟು ಆಕ್ರಮಿಸಿಕೊಂಡಿದ್ದಾರಲ್ವಾ, ಅದು ತಪ್ಪು. ಆಕ್ರಮಿಸ್ಕೊಂಡು ಬಿಟ್ಟಿದಾರಲ್ಲ, ಅವ್ರದ್ದು ತಪ್ಪೇ. ಆದ್ದರಿಂದ ನೀವು ಯಾವುದೇ ಧರ್ಮವನ್ನು ತೆಗೆದುಕೊಳ್ಳಿ, ಬೌದ್ಧ ಧರ್ಮ, ಧರ್ಮವನ್ನು ಬಿಟ್ಟರೆ ಎಲ್ಲಾ ಧರ್ಮಗಳಲ್ಲಿ ಸಹಿತ ಹಿಂಸೆಯ ವೈವಿಧ್ಯೀಕರಣ ಆಗಿದೆ. ನೆನಪಿಟ್ಕೊಳ್ಳಿ, ಅದು ಕುರಾನ್ ಅಲ್ಲಿ ಆಗಿರ್ಬೋದು ಅಥವಾ ನಮ್ಮ ಭಗವದ್ಗೀತೆಯಲ್ಲಿ ಆಗಿರ್ಬೋದು. ಇವತ್ತರು ತಪ್ಪು ಆಯ್ತು, ಭಗವದ್ಗೀತೆಯ ಭಗವದ್ಗೀತೆಯ 10ನೇ ಅಧ್ಯಾಯ 5ನೇ ಶ್ಲೋಕ ಹಿಂಸೆಯ ಬಗ್ಗೆ ಮಾತಾಡುತ್ತೆ. ನೀವು ಇಲ್ಲೇ ಇವಾಗ ಬೇಕಾದಷ್ಟು ನೀವು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅರ್ಜುನ ಕೇಳ್ತಾನೆ, ನಾನು ನನ್ನ ಅಣ್ಣ ತಮ್ಮಂದಿರಿಗೆ ನೋಡಿ, ಅಧ್ಯಾಯ 4 ಶ್ಲೋಕ 8 ಅರ್ಥ ಆಯ್ತಾ? ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಅದನ್ನ ನಾನು ಸಂಸ್ಕೃತದಲ್ಲಿ ಬೇಡ. ಸಾಧುಗಳ ರಕ್ಷಣೆಗೆ, ದುಷ್ಟರ ನಾಶಕ್ಕೆ ಮತ್ತು ಧರ್ಮ ಸ್ಥಾಪನೆಗೆ ನಾನು ಯುಗಗಳಲ್ಲಿ ಅವರಿಸುತ್ತೇನೆ ಮತ್ತು ಅವರನ್ನು ಸಂಹರಿಸುತ್ತೇನೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇನ್ನೊಂದ್ಸತಿ ಓದಿ ಸರ್, ಇನ್ನೊಂದ್ಸತಿ ಓದಿ ಪ್ಲೀಸ್ ಪ್ಲೀಸ್. ಇನ್ನೊಂದ್ಸತಿ ಓದಿ ಸರ್, ಇನ್ನೊಂದ್ಸತಿ ಓದಿ ಸರ್. ಇನ್ನೂ ಒಂದ್ಸರ್ತಿ ಹೇಳ್ತೀನಿ, ಅದನ್ನೇ ಓದಿ ಸರ್ ಇನ್ನೊಂದ್ಸಲ. ಪರಿತ್ರಾಣಾಯಾಮ್ ಸಾಧು ನಾಮ್ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರಬಹುದು. ಅದರದೇ ಸಾಧುಗಳ ರಕ್ಷಣೆಗೆ. ತಪ್ಪ ಸಾಧುಗಳ ರಕ್ಷಣೆ. ಒಂದು ನಿಮಿಷ ಪೂರ್ತಿ ಓದಿ. ದುಷ್ಟರ ನಾಶಕ್ಕೆ. ದುಷ್ಟರು ಅಂದ್ರೆ ಯಾರು? ಒಂದು ನಿಮಿಷ, ಯಾರು ಹೇಳಿದ್ರು? ಅದರಲ್ಲಿ ಅವ್ರು ಇವತ್ತು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಭಗವದ್ಗೀತೆಯಲ್ಲಿ ಹಿಂಸೆ ಎಲ್ಲಿದೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಧರ್ಮ ಸ್ಥಾಪನೆಗಾಗಿ, ಹೌದು, ಅರ್ಥ ಆಯ್ತಾ? ನಾವು ಧರ್ಮ ಸ್ಥಾಪನೆಗಾಗಿ ನಾನು ಯುಗಗಳಲ್ಲಿ ಹುಟ್ಟುತ್ತೇನೆ ಮತ್ತು ಹಿಂಸೆಯನ್ನ ಧರ್ಮದ ಹಿಂಸೆ ಅಂದ್ರಲ್ಲ. ಒಂದು ನಿಮಿಷ, ಎಡಲಿ ಸರ್ಗೆ ಕಷ್ಟ ಆಗ್ತಿದೆ, ಎಡಲಿ ಸರ್ ಕಷ್ಟ ಆಗ್ತಿದೆ. ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್. ಪವಿತ್ರಾಣಾಯ ಸಾಧುನಾ ವಿನಾಶಾಯತೆ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯಾಮ್ ಸಂಭವಾಮಿ ಯುಗೆ ಯುಗೆ. ಎಲ್ಲಿದೆ ಸರ್? ಎಲ್ಲಿದೆ ಸರ್? ಧರ್ಮ ರಕ್ಷಣೆಗಾಗಿ ನಾನು ಎಷ್ಟಾದ್ರೂ ಹಿಂಸೆ ಮಾಡಬಲ್ಲೆ, ಧರ್ಮ ರಕ್ಷಣೆಗಾಗಿ ನಾನು ಯಾರ ಬೇಕಾದ್ರೂ ಸಂಹಾರ ಮಾಡಬಲ್ಲೆ ಅನ್ನೋದೇ ಹಿಂಸೆ. ಹಿಂಸೆಯನ್ನ ನೀವು ಪ್ರಜ್ಞಾಪೂರ್ವಕವಾಗಿ ಮೀರುವವರೆಗೂ ಸಹಿತ ನೀವು ಮನುಷ್ಯರಾಗುವುದಿಲ್ಲ. ನೀವು ಆ ಮನುಷ್ಯರಾಗಬೇಕು ಅಂತಂದ್ರೆ ಮೊದಲೇ ಹಿಂಸೆಯನ್ನು ಬಿಡಿ, ಮತ್ತೊಬ್ಬರ ಅಭಿಪ್ರಾಯ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋದನ್ನು ಬಿಡಿ, ಕೂಗಾಡೋದನ್ನು ಬಿಡಿ. ಮೊದಲನೇದಾಗಿ ಜನರನ್ನ
ಭಾತೃತ್ವ ಭಾವನೆ. ಇದೇ ಮಾತನ್ನೇ ಕೃಷ್ಣ ನೀವು ತಪ್ಪಾಗಿ ಹೇಳಿದಂತಹ, ನೀವು ತಪ್ಪಾಗಿ ಅರ್ಥೈಸ್ಲಿಕ್ಕೆ ಹೊರಟಿದಂತಹ ಇದರಲ್ಲಿ ಅಲ್ಲೆಲ್ಲೂ ಕೂಡ ಧರ್ಮ ಸಂಸ್ಥಾಪನಾರ್ಥಾಯಾಮ್ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿ ಕೃಷ್ಣ ಹೇಳಿದ್ದಾನೆ ಹೊರತು ನಾನು ಕೊಲೆ ಮಾಡ್ತೀನಿ ಅಂತ ಹೇಳಿಲ್ಲ. ನೀವು ಧರ್ಮ ಅಂತ ಹೇಳಿದ್ದೀರ. ಸಾಧು ಸಂತರನ್ನ ರಕ್ಷಣೆ ಮಾಡೋದು ಇಟ್ ಈಸ್ ಧರ್ಮ. ದುಷ್ಟರನ್ನ ದುಷ್ಟ ಬುದ್ಧಿಯಲ್ಲಿ ಶಿಕ್ಷೆ ಕೊಡೋದು ದಟ್ ಈಸ್ ಧರ್ಮ. ಈ ಧರ್ಮದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಐ ಆಮ್ ರಿಯಲಿ ವೆರಿ 2.31 ಆಫ್ ಭಗವದ್ಗೀತೆ, 3.35 ಆಫ್ ಭಗವದ್ಗೀತೆ, 4.7 ಆಫ್ ಭಗವದ್ಗೀತೆ, 18.47 ಆಫ್ ಭಗವದ್ಗೀತೆ ಏನ್ ಹೇಳ್ತಾರೆ ಅಂದ್ರೆ ಧರ್ಮದ ಬಗ್ಗೆ ಡೆಫಿನಿಷನ್ ಕೊಡ್ತಾರೆ. ಏನ್ ಹೇಳ್ತಾರೆ, ನಿನ್ನ ಕರ್ತವ್ಯ ಇದೆ, ನಿನ್ನ ಕರ್ತವ್ಯ ಯಾರು ನಿನ್ನ ಬಂದು ಈ ರೀತಿ ಯಾರು ಪ್ಯಾಂಟ್ ಬಿಚ್ಚಿಬಿಟ್ಟು ಗನ್ ಇಡ್ತಾರಲ್ಲ ಅದು ಧರ್ಮ. ಅವಾಗ ಯಾವನ್ ಹೊಡಿತಾನಲ್ಲ ಅವನ್ನ ಹೊಡೆದವನ್ನ ಹೊಡೆಯೋದು ಧರ್ಮ. ಅದ್ರ ಬಗ್ಗೆ ಹೇಳ್ತಾರೆ ನಿನ್ನ ಡ್ಯೂಟಿ. ಇದು ಆಚಾರ್ಯ ಚಾಣಕ್ಯ ಕಟ್ಟಿದಂತ ಅಖಂಡ ಭಾರತ. ಇದು ಬಸವಣ್ಣನವರ ಥಾಟ್ಸ್ ಮೇಲೆ ನಡೆಯುವಂತ ಅಖಂಡ ಭಾರತ. ಇಲ್ಲಿ ಯಾರೋ ನಿಮ್ ಮನೆ ಪಕ್ಕದಲ್ಲಿ ಕೂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂದ್ಬಿಟ್ರು ಅಂತ ಹೇಳಿದ್ರೆ ಆ ಮಾಡಕ್ ಕೆಲಸ ಇಲ್ಲ ಅಂತ ಹೇಳಿ ನಾವು ಅವ್ರನ್ನ ವಹಿಸ್ಕೊಳಕ್ ಆಗಲ್ಲ. ಇವತ್ತು ಬಾಂಗ್ಲಾದೇಶಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಹಸೀನಾ ಶೇಖ್ ಅವರು ನಮ್ಮ ಅತ್ತೆ ಮಗಳಲ್ಲ ಅವರು. ಆಮೇಲೆ ಈ ರಾಜ್ಯದಲ್ಲಿ ನಡಿಬೇಕಾಗಿರುವಂತ ಇವತ್ತು ಹಿಂದೂ ಮುಸ್ಲಿಂ ಮಾಡ್ತಾ ಇದ್ದೀರಲ್ಲ, ಇವತ್ತು ಯುವಕರಿಗೆ ಆಚಾರ್ಯ ಚಾಣಕ್ಯ ಬಗ್ಗೆ ಅಖಂಡ ಭಾರತ ನಿರ್ಮಾಣ ಮಾಡ್ತಾರಲ್ಲ ಅವ್ರ ಬಗ್ಗೆ ನಾವು ತಿಳಿಸ್ಕೊಡ್ಬೇಕು ಹೊರತು. ನೋಡಿ, ಯಾವಾಗ ದೇಶದ ಇಂಟರ್ನಲ್ ಸೆಕ್ಯೂರಿಟಿ ಹಾಗೆ ದೇಶದ ಮೇಲೆ ಎಕ್ಸ್ಟರ್ನಲ್ ಅಟ್ಯಾಕ್ ಗಳಾಗೋ ಸಾಧ್ಯತೆ ಇರುತ್ತೋ ಒಂದಷ್ಟು ರಿವಿಷನ್ ಗಳನ್ನ ನಾವು ಅನಿವಾರ್ಯವಾಗಿ ಮಾಡ್ಕೊಳ್ಬೇಕು. ಯಾವ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಮೇಲೆ ಅಟ್ಯಾಕ್ ಆಗ್ತಿದೆಯೋ ಅಲ್ಲಿಂದ ಬಂದ ಕೆಲ ರಾಡಿಕಲ್, ನಾನು ಮತ್ತೆ ಹೇಳ್ತಿದ್ದೀನಿ ಸರ್, ಕೆಲ ರಾಡಿಕಲ್ ನಮ್ಮಲ್ಲಿ ನುಸುಳುಕೋರರಾಗಿದ್ದಾರೆ ಅಂದ್ರೆ ಅವರನ್ನ ಸಿಎಎ ಎನ್ಆರ್ಸಿ ಮಾಡಿ ಅಥವಾ ವೋಟರ್ ಲಿಸ್ಟ್ ರಿವಿಷನ್ ಮಾಡಿ ಹೊರಗಾಗ್ತೀವಿ ಅಂದಾಗ ಕಾಂಗ್ರೆಸ್ ಅದನ್ನ ಅಪೋಸ್ ಯಾಕೆ ಮಾಡಬೇಕು? ಕಾನ್ಸ್ಟಿಟ್ಯೂಷನಲಿ ಹತ್ಯೆ ಮಾಡಿ ಅಲ್ಲ, ಕೊಂದಲ್ಲ, ಕುತ್ತಿಗೆ ಪಟ್ಟಿ ಹಿಡಿದು ಆಚೆ ಹಾಕೋದಲ್ಲ, ಕಾನ್ಸ್ಟಿಟ್ಯೂಷನಲಿ ಲೀಗಲಿ ಅವ್ರನ್ನ ಆಚೆ ಹಾಕ್ತೀವಿ ಅಂದ್ರೆ ಕಾಂಗ್ರೆಸ್ ಯಾಕೆ ಅಪೋಸ್ ಮಾಡಬೇಕು? ಸ್ಮಿತಾ ಅವರೇ, ಈ ದೇಶದ ಭದ್ರ ಬುನಾದಿ ಏನ್ ಗೊತ್ತಾ? ಸಂವಿಧಾನ ಯಾರ್ಯಾರು ಪೌರತ್ವವನ್ನು ಕೊಟ್ರೆ ಧರ್ಮದ ಆಧಾರದ ಮೇಲೆ ಪೌರತ್ವವನ್ನು ಕೊಡೋದಿಲ್ಲ. ಇದು ನಂಬರ್ 1. ನೀನ್ ಧರ್ಮದ ಆಧಾರದ ಮೇಲೆ ಮಾತ್ರ ಪೌರತ್ವವನ್ನು ಕೊಡ್ತೀನಿ ಅನ್ನೋದಾದ್ರೆ ಅದು ತಪ್ಪು. ಅಷ್ಟೇ ಹೇಳ್ತಾರ ನಾವು. ಬಾಂಗ್ಲಾದೇಶಿ ನುಸುಳುಕೋರರನ್ನ ಯುಪಿಎ ಸರ್ಕಾರ ಇದ್ದಲ್ಲಿ ಕೂಡ 2014 24 ನಾವು ಡಿಪಾರ್ಟ್ ಮಾಡಿದೀವಿ. ಈ ತರ NDA ಸರ್ಕಾರ ಬಂದ ಮೇಲೆ ಕೂಡ ಡಿಪಾರ್ಟ್ ಮಾಡ್ತಾ ಇದೆ. ಬಾಂಗ್ಲಾದೇಶ ಮತ್ತೆ ಭಾರತದ ಗಡಿನಲ್ಲಿ 800 ಕಿಲೋಮೀಟರ್ ಇದು ಜಾಗದಲ್ಲಿ ಓಪನ್ ಇದೆ. ಅಲ್ಲಿ ನೀವು ಬೇಲಿಯನ್ನ ಹಾಕಿ ತಡೀರಿ, ನುಸುಳುಕೋರನ್ನ ಕಳಿಸಿ ವಾಪಸ್ಗೆ. ಅದಕ್ಕೆ ಬೆಂಬಲ ಇದೆ, ಅದನ್ನ ಯಾರು ತಡಿತಾ ಇಲ್ಲ. ಆದ್ರೆ ಅದಕ್ಕೆ ಚುನಾವಣಾ ಆಯೋಗ ಉಪಯೋಗಿಸಬೇಕಾದಿಲ್ಲ. ಚುನಾವಣಾ ಆಯೋಗ ನೀವು ಉಪಯೋಗಿಸ್ಕೋತಾರೆ ಅದಕ್ಕೆ ನೀವು ಅಕ್ರಮ ಮಾಡ್ಲಿಕ್ಕೆ, ಚುನಾವಣೆಯನ್ನ ಗೆಲ್ಲಲಿಕ್ಕೆ. ಯಾರು ಅಲ್ಪಸಂಖ್ಯಾತರು, ಬಡವರು, ಹಿರಿಯ ನಾಗರಿಕರು, ದಲಿತರಿದ್ದಾರೆ ಅವ್ರನ್ನ ಮತದಾನ ಪಟ್ಟಿಯಿಂದ ಆಚೆ ಇಡ್ಲಿಕ್ಕೋಸ್ಕರ ನೀವು ನಾಟಕ ಆಡಿದ್ರಿ. ಅದು ಬಿಹಾರ ನಾಟಕ ಆಡಿದ್ದು. ನೋಡ್ರಿ, 5 ವರ್ಷಗಳ ಕಾಲ ಅವಕಾಶ ಇದೆ ನಿಮಗೆ ಚುನಾವಣಾ ಆಯೋಗಕ್ಕೆ SIR ಮಾಡ್ಲಿಕ್ಕೆ. ಚುನಾವಣೆಗೆ 60 ದಿನ ಇದ್ದಾಗ 90 ದಿನ ಇದ್ದಾಗ. ಅದಕ್ಕಾಗಿ ನಾವು ಹೇಳಿದ್ದು, ನೀವು ಚುನಾವಣಾ ಆಯೋಗವನ್ನ ನೇಮಕ ಮಾಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ನೀವು ಹೊರಗಿಟ್ಟಾಗ್ಲೇ ನಿಮ್ಗೆ ಅನುಮಾನ ಬಂತು. ನೀವು ಕೇವಲ ಅಮಿತ್ ಶಾ, ನರೇಂದ್ರ ಮೋದಿ ಎಲ್ಲ ನೇಮಕ ಮಾಡೋದು, ವಿರೋಧ ಪಕ್ಷ ನಾಯಕನೂ ಬೇಕು, ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಬೇಕು. ಅದನ್ನ ನೀವು ದುರ್ಬಲ ಮಾಡಿದ್ದೀರಿ ಅಂತ ನಾವು ಅದನ್ನ ಪ್ರೊಟೆಸ್ಟ್ ಮಾಡಿದ್ವಿ ಹೊರತು ನುಸುಳುಕೋರರನ್ನ ಯಾವುದೇ ಮುಲಾಜಿಲ್ಲದೆ ನೀವು ಹೊರ ಹಾಕಿ ಅಂತ ನಾವು ಮುಂಚೆಯಿಂದ ಹೇಳಿದ್ವಿ. ಯುಪಿಎ ಸರ್ಕಾರ ಇದ್ದಾಗಲೂ ಕೂಡ ನುಸುಳುಕೋರರು ಹೊರ ಹಾಕಿದ್ದೀವಿ. ಈಗಲೂ ಕೂಡ ಆಗ್ತಾ ಇದೆ ಸರ್ಕಾರ. ನುಸುಳುಕೋರರನ್ನ ಆಚೆ ಹಾಕುವ ಪ್ರಕ್ರಿಯೆ ಕೇವಲ ಬಿಜೆಪಿ ವೋಟ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಳಿಕ್ ಮಾಡ್ತಿರುವ ಡ್ರಾಮಾ. ನೋಡಿ, SIR ಈ ದೇಶದಲ್ಲಿ 11 ಬಾರಿ ಆಗಿದೆ ಮತ್ತು ಪ್ರತಿ ಚುನಾವಣೆಗಳಿಗಿಂತ ಮುಂಚೆ ಕೇಂದ್ರ ಸರ್ಕಾರ ರೂಲ್, ಅದು ಕಾನ್ಸ್ಟಿಟ್ಯೂಷನ್ ಇದೆ, ಪ್ರಾವಿಷನ್ ಇದೆ, ಮಾಡ್ಕೊಂಡ್ ಬರ್ತಿದ್ದಾರೆ. ಅದಕ್ಕೆಲ್ಲದಕ್ಕಿಂತ ಜಾಸ್ತಿ ಇವತ್ತು ನಾವು ಡಿಸ್ಕಷನ್ ಮಾಡ್ತಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಬಾಂಗ್ಲಾದೇಶನಲ್ಲಿ ಯಾರು ಮೈನಾರಿಟಿ ಆಗಿರ್ತಕ್ಕಂಥ ಹಿಂದೂಸ್ ಯಾರಿದ್ದಾರೆ, 33% ಇದ್ದ ಹಿಂದೂಗಳು ಇವತ್ತು ಯಾವ ರೀತಿ 7% ಬಂದಿದ್ದಾರೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಇದಕ್ಕೆ ಯಾವುದು ಮೂಲಭೂತ ಕಾರಣ ಏನು? ಹೌದು, ಭಾರತದಲ್ಲಿ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ಪಾಪ ಯಡಳ್ಳ ಇರ್ಬೋದು, ನಟರಾಜ್ ಗೌಡ್ರು ಇರ್ಬೋದು, ಇವರೆಲ್ಲ ಹೇಳ್ತಾರೆ. ಹೌದು, ನಾವು ಒಪ್ಕೊಳ್ತಾ ಇದೀವಿ. ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನ ಏನಿದೆ ಪ್ರತಿಯೊಬ್ಬರಿಗೂ ರಕ್ಷಣೆ ಕೊಟ್ಟಿದೆ. ಆ ಬಾಬಾ ಸಾಹೇಬರ ಕಾನೂನು ಅಡಿಯಲ್ಲಿ ಎಲ್ಲರೂ ಬರಕ್ ಪ್ರಯತ್ನ ಮಾಡಿ. ಆದ್ರೆ ಇವ್ರು ಕೆಲವರು ಏನ್ ಹೇಳ್ತಾರೆ, UCC ಬೇಡ ಅಂತಾರೆ, ಬೇರೆದೆಲ್ಲ ಬೇಕು ಅಂತ ಹೇಳ್ತಾರೆ. ಆಯ್ತು, ಇದೊಂದು ಕಡೆಗೆ. ಜೊತೆಗೆ ನಾವೇನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಯಾವ ರೀತಿ ಮೈಂಡ್ ಸೆಟ್ ಕೆಲವು ಟೆಕ್ಸ್ಟ್ ಗಳಲ್ಲಿ ಇವೆ, ಅಬ್ಜೆಕ್ಷನ್ ಅಲ್ಲಿ ಇದ್ರೆ ನಾವೇ ಸುಡ್ತೀನಿ. ನೀವು ಸುಡ್ತೀರಾ ಅಂತ ಕೇಳ್ತಾ ಇದ್ದೀನಿ ನಾನು. ಆಯ್ತಾ, ನೀವು ಸುಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ಸುಡ್ತಕ್ಕಂತ ಧೈರ್ಯ ನೀವು ಮಾಡಿದ್ರೆ ಮಾನವೀಯತೆ ಉಳ್ಕೊಳ್ಳುತ್ತೆ. ಇವತ್ತಲ್ಲ, ಇವತ್ತೇನಾಗಿದೆ ಅಂದ್ರೆ ಪಾಪ ನನ್ನ ಸ್ನೇಹಿತರು ಕೇಳ್ತಾ ಇದ್ರು, ಜಂಬೂ ದ್ವೀಪ ಅಂತಿದೆ. ಜಂಬೂ ದ್ವೀಪ ಅಂದ್ರೆ 58 ದೇಶಗಳು, ಇವತ್ತಿನ ಏಷ್ಯಾ ಖಂಡದ 58 ದೇಶಗಳು. ಎಲ್ಲಿ ಮಾ ದಾಕ್ಷಾಯಿಣಿಯವರ ಡಿಫರೆಂಟ್ ಪಾರ್ಟ್ಸ್ ಇತ್ತು. 108 ಶಕ್ತಿಪೀಠಗಳಿತ್ತು ಇಡೀ ಪ್ರಪಂಚದಲ್ಲಿ. 108 ಅಜರ್ಬೈಜಾನ್ ಇಂದ ಹಿಡ್ಕೊಂಡು ಜಾರ್ಡನ್ ವರ್ಗು, ಈ ಕಡೆ ಫಿಜಿ ಐಲ್ಯಾಂಡ್ಸ್ ವರ್ಗೂ ಇತ್ತು. ಭಾರತದಲ್ಲೂ ಇದೆ. ಇವತ್ತು 7 ಶಕ್ತಿಪೀಠಗಳು ಬಾಂಗ್ಲಾದೇಶದಲ್ಲಿ ಇತ್ತು. 54 ಅಂತ ಏನ್ ಹೇಳ್ತೇವೆ,
108 ಅಥವಾ 54 ಅಂತ. ತದನಂತರದಲ್ಲಿ ಏನಾಗಿತ್ತು, ಪಾಕಿಸ್ತಾನ, ಇವತ್ತಿನ ಪಾಕಿಸ್ತಾನ 13 ಎಷ್ಟು ಶಕ್ತಿಪೀಠಗಳು ಉಳ್ಕೊಂಡಿದೆ. ನನ್ನ ಸರಸ್ವತಿ ಶಕ್ತಿಪೀಠ ಕಾಶ್ಮೀರಲ್ಲಿ ಏನಿತ್ತು ಅದನ್ನ ನಾವು ಶೃಂಗೇರಿ ಮಟ್ಟಕ್ಕೆ ಅಂತ ಯಾಕೆ ಶಿಫ್ಟ್ ಮಾಡ್ಕೊಂಡಿದೀವಿ? ಇದಕ್ಕೆಲ್ಲ ಉತ್ತರ ಹೇಳ್ತಕ್ಕಂತಹ ಧೈರ್ಯನ ಇಸ್ಲಾಮಿಕ್ ಯಾರು ಟೆರರಿಸಂ ತುಂಬಿಕೊಂಡಿದ್ದಾರೆ ಅವ್ರು ಹೇಳ್ಬೇಕಾಗ್ತದೆ. ಹಿಂದೂಗಳ ಒಗ್ಗಟ್ಟು, ನಾವ್ಯಾರು ಕೂಡ ನಮ್ಮ ಶಕ್ತಿಪೀಠ ಕಾಶ್ಮೀರದಲ್ಲಿತ್ತು, ಅದು ಪಾಕಿಸ್ತಾನದಲ್ಲಿದೆ. ನಮ್ಮ ಶಕ್ತಿಪೀಠ ಬಾಂಗ್ಲಾದೇಶದ ಪಾಲಾಗಿದೆ, ನಾವು ಅದನ್ನು ವಶಕ್ಕೆ ಪಡಿತೀವಿ ಅಂತ ಹೇಳಿ ಆಕ್ರಮಣ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಿಂದೂಗಳು ವಿಶಾಲ ಹೃದಯದವರು. ಎಷ್ಟು ವಿಶಾಲ ಅಂದ್ರೆ ಹಿಂದುತ್ವ ಅನ್ನೋದನ್ನ ಅವಹೇಳನ ಮಾಡಿದ್ರು ಕೂಡ ಮನೇಲಿ ಆರಾಮಾಗಿ ಬಜ್ಜಿ ಬಿಸ್ಕೆಟ್ ತಿನ್ಕೊಂಡು ಕೂತಿರ್ತೀವಿ. ಹಿಂದುತ್ವ ಅನ್ನೋ ವಿಚಾರವನ್ನು ಇಟ್ಕೊಂಡು ಕೊಲೆ ಮಾಡಿದ್ರು ಕೂಡ ಇಲ್ಲಿಲ್ಲ, ಸೆಕ್ಯುಲರ್ ಆಗಿರ್ಬೇಕು, ನಾವು ಜಾತ್ಯತೀತರಾಗಿರ್ಬೇಕು ಅಂತ ಹೇಳಿ ಕಣ್ಣಿಗೆ ಪಟ್ಟಿ ಕಟ್ಕೊಳ್ತೀವಿ. ಎಷ್ಟು ವಿಶಾಲ ಹೃದಯದವರು ಅಂತಂದ್ರೆ ಈ ಜಾತಿ ಹೆಸರಲ್ಲಿ ನಮ್ಮನ್ನ ಒಡೆದು ಹಾಕ್ತಾ ಇದ್ರು ಕೂಡ ಇದೆಲ್ಲವೂ ಕೂಡ ನಮಗೆ ಸಂವಿಧಾನದತ್ತವಾಗಿ ಸಿಕ್ಕ ಹಕ್ಕು, ನಮಗೆ ರಿಸರ್ವೇಶನ್ಗಳು ಬೇಕು. ಇದೇ ಹೇಳ್ತಿರೋದು, ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ, ಅದಕ್ಕೇನೆ ಈ ಎಲ್ಲ ಆಕ್ರಮಣಗಳಾಗ್ತಿದೆ. ಸಹಿಸ್ಕೋಬೇಕು ಹಿಂದೂಗಳು. ಅದೇ ಮುಖ್ಯವಾಗಿ ನೀವು ಹೇಳಿದ್ರಲ್ಲ, ಅಂದ್ರೆ ಸದ್ಯ ಈಗೇನು ನಾವಿದೆ ಇಡೀ ಅಖಂಡ ಭಾರತ ಇತ್ತಲ್ಲ ಕಳ್ಕೊಂಡಿದ್ದು ಇದೇ ಮನಸ್ಥಿತಿಯಿಂದಲೇ. ಇನ್ನಾದ್ರೂ ಸಹ ನಾವು, ಯಾಕಂದ್ರೆ ನಾವು ಬಾಂಗ್ಲಾದೇಶದವರಿಗೆ ಬಿಟ್ಕೊಟ್ವಿ, ಅಥವಾ ಪಾಕಿಸ್ತಾನ ಕೂಡ ಧರ್ಮದ ಆಧಾರದ ಮೇಲಾಯ್ತು. ಅದಾದ ನಂತರ ಇಲ್ಲಿಯೂ ಸಹ ಅದೇ ಸ್ಥಿತಿ ಆಗ್ತಾ ಇದೆ. ಇವತ್ತು ಭಾರತದಲ್ಲಿ 9 ರಾಜ್ಯದಲ್ಲಿ ನಾವು ಅಲ್ಪಸಂಖ್ಯಾತರಾಗಿದ್ದೇವೆ. ಹಾಗಾಗಿ ನಾನು ಪ್ರತಿಯೊಬ್ಬ ಹಿಂದೂಗಳು ಇವತ್ತು ನಾವು ಜಾಗೃತರಾಗಬೇಕಾಗಿದೆ. ಏನು ಶ್ಲೋಕ ಉಚ್ಚಾರ ಮಾಡಿದ್ರಲ್ಲ, ಆ ಶ್ಲೋಕವನ್ನು ನಾವು ಪ್ರತಿಯೊಬ್ಬ ಹಿಂದೂಗಳು ಏನು ಶ್ರೀಕೃಷ್ಣ ಹೇಳಿದಂತಹ ಶ್ಲೋಕವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮುಂದೊಂದು ದಿನ ನಾನು ಭಾರತದಲ್ಲಿ ಹಿಂದೂ ಅಂತ ಬದುಕಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ, ನಮ್ಮ ಮೇಲೆ ಯಾವುದೇ ಮಾತಾಡಿದ್ರು ಸಹ ಒಬ್ಬರಿಗೆ ಒಂದು ಕಾನೂನು, ಇನ್ನೊಂದು ಪಂಥದವರಿಗೆ ಒಂದೊಂದು ಕಾನೂನು. ದ್ವೇಷ ಭಾಷಣ ಮಾತಾಡೋಕ್ಕೂ ಮೊದಲೇ ದ್ವೇಷ ಭಾಷಣ ಅಂತ ಒಳಗೆ ಹಾಕ್ಬಿಡ್ತಾರೆ. ಗಣೇಶೋತ್ಸವ ಫೇರಿ ನಡೀತಾ ಇದ್ದಾರೆ, ಆಂಜನೇಯ ಸ್ವಾಮಿದು ಫೇರಿ ಆದ್ರೆ ಅದಕ್ಕೆ ಹೋಗಿದ್ದಾರೆ. ಈ ತರ ಮನಸ್ಥಿತಿ ಹೆಚ್ಚಾಗಿದೆ. ಹಾಗಾಗಿ ಅದಕ್ಕೆ ಉತ್ತರ ನಮ್ಮ ಹಿಂದೂಗಳು ನಾವು ಯಾವ ತರ ಕೊಡ್ತಾ ಇದೀವಿ ಅಂದ್ರೆ, ಮೊನ್ನೆ ಅಲ್ಲ ಇಲ್ಲಿ ಕೇಳ್ಕೊಳ್ಳಿ, ಹಿಂದೂಗಳು ನಾವು ಇವತ್ತು ಜಾಗೃತ ಆಗಿದ್ದಕ್ಕೆ ಉತ್ತರ ಯಾವ ತರ ಕೊಡ್ತೀವಿ ಅಂದ್ರೆ, ನಾವು ಇವತ್ತು ಮಲಗಿದ್ದೇವೆ, ಎದ್ರೆ ಸಿಂಹ ಹಾಗೆ ಹೇಳ್ತೇವೆ ಅಂತ ಹೇಳಿದ್ದಕ್ಕೆ ಉದಾಹರಣೆ ಅಂದ್ರೆ ಮೊನ್ನೆ ಹನುಮಾನ್ ಜಯಂತಿ ಆಯ್ತಲ್ಲ, ಯಾವ ತರ ಎದ್ವಿ ಅಲ್ಲ, ಅದೇ ರೀತಿ ಮುಂದೊಂದು ದಿವಸ ಮೇಡಮ್ ಇಲ್ಲಿ ಬಾಂಗ್ಲಾದೇಶ ತಮ್ಗೆ ಕಾಣ್ತಾ ಇದೆ. ಅದರಲ್ಲಿ ಮಣಿಪುರದಲ್ಲಿ ಹೆಣ್ಮಕ್ಳಿಗೆ ಬೆತ್ತಲೆ ತಗೊಂಡು ಹೋದ್ರಲ್ಲ, ಬೆತ್ತಲೆ ತಗೊಂಡು ಹೋದಾಗ ನೀವು ಎಷ್ಟು ಪ್ರೊಟೆಸ್ಟ್ ಮಾಡಿದ್ರಿ ಮೇಡಮ್ ನಿಮ್ ಸರ್ಕಾರದ ವಿರುದ್ಧ? ಒಂದು. ಎರಡನೇದಾಗಿ ಇವ್ರು ಹೇಳಿದ್ರು ಮುಸ್ಲಿಂ ಸಮುದಾಯದ ಬಗ್ಗೆನೆ, ಈ ಅರಬ್ ಕಂಟ್ರಿಯಲ್ಲಿ ಮುಸ್ಲಿಮ್ಸ್ ಕಂಟ್ರಿಗಳಲ್ಲಿ ನಮ್ಮ ಇಂಡಿಯನ್ಸ್ ಹಿಂದೂಸ್ ಎಷ್ಟು ಜನ ಇದ್ದಾರೆ, ಅವ್ರನ್ನ ಯಾವಾಗ ವಾಪಸ್ ಕರ್ಸ್ಕೊತೀರಾ? ನಿಮ್ಗೆ ಅಷ್ಟೊಂದು ಭಯ ಇದೆಯಲ್ಲ. ಮುಸ್ಲಿಮ್ಸ್ ಎಲ್ಲರನ್ನು ನೀವು ಟೆರರಿಸ್ಟ್ ಗಳು ಮಾಡಿದ್ರಲ್ಲ, ಅವ್ರನ್ನೆಲ್ಲ ಯಾವಾಗ ಕರ್ಸೋದು? ಮೋದಿ ಸರ್ಕಾರ ಹೇಳಿ ಯಾವಾಗ ಕರ್ಸೋದು? ಪ್ಲಾನ್ ಮಾಡಿ ಹೇಳಿ. ಡೇಟ್ ಕೊಡಿ. ಅಶೋಕ್ ಉತ್ತರ ಕೊಡಿ ಮೇಡಮ್. ಅಲ್ಲೇ ಸ್ವಂತ ಮನೆಗಳನ್ನು ಮಾಡ್ಕೊಂಡು ಜೀವನ ಮಾಡ್ತಾರೆ, ಯಾವ ಧರ್ಮದಲ್ಲೂ ಇಲ್ಲ. ಅಶೋಕ್ ಉತ್ತರ ಕೊಡಿ. ನೋಡಿ, ಎಲ್ಲವೂ ಸಹ ಸಹಿಷ್ಣುತೆ ಇದ್ದಾಗ ಅವಾಗೆಲ್ಲ ಚೆನ್ನಾಗೇ ಇರುತ್ತೆ. ಈಗ ಇಸ್ಲಾಮಿಕ್ ಕಂಟ್ರೀಸ್ ನಲ್ಲಿ ಗಲ್ಫ್ GCC ಏನಿದೆ ಅದರಲ್ಲಿ ಯಾವ ರೀತಿ ಅವರು ಪ್ರೋಗ್ರೆಸಿವ್ ಆಗಿ ಯೋಚನೆ ಮಾಡ್ತಾರೆ. ಇವತ್ತು ಸೌದಿ ಅರೇಬಿಯಾದಲ್ಲಿ ನೀವು ಬುರ್ಕಾ ಹಾಕ್ಲೇಬೇಕಾಗಿಲ್ಲ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ ವುಮೆನ್ಗೆ. ಇನ್ ಕಮಿಂಗ್ ಡೇಸ್ ನಲ್ಲಿ ಯಾವ ರೀತಿ ಪ್ರೋಗ್ರೆಸಿವ್ ಹೋಗ್ತಾರೆ. ಆದ್ರೆ ಭಾರತದಲ್ಲಿ ಈಗ GCC ಕಂಟ್ರೀಸ್ 6 ದೇಶಗಳೇನಿದೆ, 6 ದೇಶಗಳು ಇದರಲ್ಲಿ ಯಾವ ರೀತಿ ಅವ್ರು ಎಕ್ಸೆಪ್ಟ್ ಮಾಡ್ಕೊಂತಾರೆ ಭಾರತೀಯರನ್ನ, ಅದೇ ರೀತಿ ಭಾರತನೂ ಸಹ ಅವ್ರನ್ನೆಲ್ಲರನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಅದ್ರ ಪ್ರಶ್ನೆ ಏನಾಗಿದೆ ಅಂದ್ರೆ, ಯಾರ್ಯಾರು ನಾವು ಯಾವತ್ತೂ ಸಹ ಬಿಜೆಪಿ ಇರಬಹುದು ಅಥವಾ ಯಾವುದೇ ನಮ್ಮ ಕುಟುಂಬದ ಸಂಸ್ಥೆಗಳೇನಿದೆ, ಯಾರು ನಾವು ಹೇಳ್ತಾ ಇಲ್ಲ ಇಸ್ಲಾಂನ ನಾವು ವಿರೋಧ ಇದ್ದೀವಿ, ಮುಸ್ಲಿಮ್ಸ್ ವಿರೋಧ ಇದ್ದೀವಿ ಅಂತ ಯಾರು ಹೇಳ್ತಾ ಇಲ್ಲ. ನಾವು ಹೇಳೋದು ಒಂದೇನೆ, ಯಾರ್ಯಾರು ಈ ದೇಶದ ನೆಲಕ್ಕೆ, ಈ ದೇಶಕ್ಕೆ ಯಾರ್ಯಾರು ಅದ್ರ ವಿರೋಧ ಇದ್ರೆ ಆ ದೇಶಕ್ಕೆ ಹೊಟ್ಟೋಗಿ ನೀವು. ಒಂದು. ಎರಡನೇದು, ಯಾರಾದ್ರೂ ನಿಮ್ಗೆ ರ್ಯಾಡಿಕಲ್ ಥಾಟ್ಸ್ ಇದ್ರೆ, ಇವನು ಹಿಂದೂ ಆಗ್ಬಿಟ್ಟಿದ ನಾನು ಅವನ ಎಂಡ್ ಮಾಡಬೇಕು, ಇವನ ಕಾಫಿರ್ ಅನ್ಬೇಕು ಅಂತ ಯಾರಾದ್ರೂ ಇದ್ರೆ ನೀವು ಅಂತವ್ರನ್ನ ನಾವು ಹೇಳ್ತಾ ಇದೀವಿ, ನಿನ್ ಆಲೋಚನೆ ಬದಲಾವಣೆ ಮಾಡ್ಕೋ. ಇಲ್ಲ ಅಂದ್ರೆ ನಿನಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಬೇಕಾಗ್ತದೆ ಅಂತ ಹೇಳ್ತಾ ಇದ್ದೀವಿ. ಎರಡನೇದು. ಮೂರನೇದು ಒಂದ್ ನಿಮಿಷ ಮೂರನೇದು, ಈ ದೇಶದಲ್ಲಿ ಶರಿಯಾಲ ಇಲ್ಲ, ಶರಿಯಾಲ ಬರ್ಲಿಕ್ಕೂ ಬಿಡಲ್ಲ. ಈ ದೇಶ ಇರತಕ್ಕಂತಹದ್ದು ಬಾಬಾ ಸಾಹೇಬರ ಸಂವಿಧಾನ ಏನಿದೆ ಅದರ ಆಶಯಗಳಡಿನಲ್ಲಿ.
ಅವತ್ತು ಬಾಬಾ ಸಾಹೇಬ್ರು ಹೇಳಿದ್ರು ನೀವು ಎಲ್ಲಾರ್ಗೂ ಸಹ ಒಂದೇ ಕಾನೂನು ಇರಬೇಕು ಅಂತ. ಇವತ್ತು ಹೇಳ್ತಾ ಇದ್ದೇವೆ ನೀವೇ ಮುಸಲ್ಮಾನರನ್ನೇ ನಿಕಾಲಲ್ನ ನೀವೇನೆ ಎಂಡ್ ಮಾಡಬೇಕು. ನಿಮ್ಗೆ ಕಾಫೀರ್ ಅನ್ನೋ ಪದ 5 ಸತಿ ಬಳಸಿದೀರಾ ಈಗ. ಇಲ್ಲಿ 5-6 ಸರಿ ವಾಟ್ ಎವರ್. ಇಲ್ಲಿ ಅವಶ್ಯಕತೆ ಇಲ್ಲ ಕಾಫೀರ್ ಅವಶ್ಯಕತೆ. ನನಗೆ ಅರ್ಥ ನೀವು ಭಗವದ್ಗೀತೆದೇನೋ ಹೇಳಿದ್ರಿ ಶ್ಲೋಕ ತಪ್ಪು ಅಂದ್ರೆ, ಈಗ ನಾವು ನಿಮ್ಗೆ ಕಾಫೀರ್ ಅರ್ಥ ಹೇಳಿರೋದು ತಪ್ಪು ಅಂತ ಹೇಳ್ತೀವಿ. ಕಾಫೀರ್ ಅರ್ಥ ಒಂದ್ಸಲ ಕಾಫೀರ್ ಅರ್ಥ ಏನ್ ಹೇಳ್ಬಿಡಿ, ಇಲ್ಲ ಅಂದ್ರೆ ಅದರ್ಥ ನಾನು ಹೇಳ್ತೀನಿ. ನೀವೇ ಹೇಳ್ಬಿಡಿ ಸರ್. ಕಾಫೀರ್ ಅರ್ಥ ತಿರಸ್ಕಾರ ಮಾಡೋವನಿಗೆ ಕಾಫರ್ ಅನ್ನೋದು ಬಂದೆ ಇಂಟೆಲ್ಸ್ ಕೊಡ್ತೀನಿ. ಅದೇ ಜಗತ್ತಿಗೆ ಹೇಳ್ತೀನಿ ಅಂತ ಹೇಳ್ತಿದ್ದೀನಲ್ಲ, ನಿಮ್ಗಲ್ಲ. ಗೊತ್ತಾಯ್ತಾ? ಈಗ ತಿರಸ್ಕಾರ ಮಾಡೋವನಿಗೆ ಆ ವರ್ಡ್ ಕಾಫೀರು ಆಯ್ತಾ. ಈಗ ನೀವು ಒಂದು ಹಿಂದೂ ಧರ್ಮ ಅಲ್ಲಿ ಇದ್ದೀರಾ, ನಾವು ಒಂದು ಮುಸ್ಲಿಂ ಧರ್ಮದಲ್ಲಿದ್ದೀವಿ. ನೀವು ಹಿಂದೂ ಧರ್ಮದವರು ನಮ್ಗೆ ನಮ್ ಧರ್ಮ ಪಾಲನೆ ಮಾಡಿ ಅಂದ್ರೆ ನಾವು ತಿರಸ್ಕಾರ ಮಾಡ್ತೀವಿ. ನಿಮ್ಮ ಎದುರಿಗೆ ನಾವು ಕಾಫರೇ. ಫಸ್ಟ್ ಇದನ್ನ ತಿಳ್ಕೊಳ್ಳಿ. ಈ ವರ್ಲ್ಡ್ಗೆ ಏನಂದ್ರೆ ಏನೋ ಒಂದು ವರ್ಡ್ ಇಂಗ್ಲಿಷ್ ವರ್ಡ್ ಯಾವ್ದೋ ಒಂದು ಇಂಗ್ಲಿಷ್ ಚಾನ್ಸ್ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಫಸ್ಟ್ ತಿಳ್ಕೋಬೇಕು, ಅರ್ಥ ತಿಳ್ಕೋಬೇಕು. ಯಾವ್ದು ಗ್ರಾಮೆಟಿಕಲ್ ಇಲ್ದಾದ್ರು ಒಂದು ಹೇಳ್ಬಿಟ್ರೆ ಏನೋ ಬುದ್ಧಿವಂತ ತಿಳ್ಕೋಬೇಕು. ಎಂತದಿಲ್ಲ ಸರ್, ದಯವಿಟ್ಟು ಕೇಳಬೇಕು ನೀವು. ನೋಡಿ, ನಾವು ಮುಸಲ್ಮಾನರು ಪೂಜಿಸುವವರು ಏಕದೇವತೆಯನ್ನು ಪೂಜಿಸುವವರು ಮುಸಲ್ಮಾನರು. ಏಕದೇವತೆಯನ್ನು ಯಾರು ಪೂಜಿಸಲ್ಲ, ಬಹುದೇವತ್ವವನ್ನು ಪೂಜಿಸುವವರು ಕಾಫಿರ್. ಇನ್ ದ ಸೆನ್ಸ್ ನಾನು ರಿಲಿಜಿಯಸ್ ಫಾಲೋ ಮಾಡಲ್ಲ, ದಟ್ಸ್ ಇಟ್, ದಟ್ ವಿಲ್ ಬಿ ದ ಆನ್ಸರ್. ಇದನ್ನ ನೀವು ಒಂದು ರಾಡಿಕಲೈಸ್ ಆಗಿ ನೀವು ಒಂದು ಪ್ರಮೋಟ್ ಮಾಡ್ತಾ ಇದ್ದೀರಾ, ಇದು ತಪ್ಪು. ನಿಮಗೆ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ಸರ್. ಮೊಹಮ್ಮದ್ ಕಲೀಮುಲ್ಲಾ. ಈ ಬಾಂಗ್ಲಾದೇಶದಲ್ಲಿ ಹತ್ಯೆಗೀಡಾದ ಒಂದು ನಿಮಿಷ ಅಶೋಕಗೌಡ್ರೆ, ಒಂದು ನಿಮಿಷ. ಬಾಂಗ್ಲಾದೇಶದಲ್ಲಿ ಹತ್ಯೆಗೀಡಾದ ದೀಪು ಚಂದ್ರ ದಾಸ್ ಕೂಡ ಈ ಬಹುದೇವೋಪಾಸನೆಯನ್ನ ಅಂದ್ರೆ ಬೇರೆ ಬೇರೆ ದೇವರನ್ನ ಪೂಜೆ ಮಾಡುವ ಪದ್ಧತಿಯನ್ನ ಮಾತನಾಡಿದ್ರು ಅನ್ನೋ ಕಾರಣಕ್ಕೇನೆ ಆತನನ್ನ ಕಾಫಿರ್ ಅಂತ ಪರಿಗಣಿಸಿ ಹತ್ಯೆ ಮಾಡಲಾಯ್ತಂತೆ. ಹಾಗಾದ್ರೆ ಇದನ್ನ ಯಾವ ರೀತಿ ಗಮನಿಸ್ತೀರಾ ಸರ್ ತಾವು? ಕೇಸ್ ಏನಾದ್ರು ಬಾಂಗ್ಲಾದೇಶದಲ್ಲಿ ಈಗ ಸತ್ತಿರುವಂತಹ ಏನ್ ಹೆಸರು ಮೇಡಮ್? ದೀಪು ಚಂದ್ರದಾಸ್ ಅವರು ಏನ್ ಸತ್ತಿದ್ದಾರೆ, ಅವರು ಬಹುದೇವತ್ವವನ್ನು ಪೂಜಿಸುವ ಕಾರಣಕ್ಕೆ ಅವರು ಹತ್ಯೆ ಆಗಿದ್ದಾರೆ ಅಂತ ಹೇಳಿದ್ರೆ ಅದು ಇಸ್ಲಾಂ ಧರ್ಮ ಪ್ರಕಾರ ತಪ್ಪು. ಯಾರು ಆತರ ಕೃತ್ಯವನ್ನು ಎಸಗಿದರೋ ಅವರ ಮೇಲೆ ವ್ಯವಸ್ಥೆ, ಆ ದೇಶದ ಏನ್ ವ್ಯವಸ್ಥೆ ಇದೆಯೋ ಅವರು ಕಠಿಣ ಕ್ರಮ ಯಾವ ತರ ಜರುಗಿಸಬೇಕಂದ್ರೆ ಇಡೀ ಪ್ರಪಂಚಕ್ಕೆ ಒಂದು ಮೆಸೇಜ್ ಹೋಗ್ಬೇಕು. ಇದು ಸೊಲ್ಯೂಷನ್. ಮುಸಲ್ಮಾನ್ ರಿಲಿಜಿಯಸ್ ನೀವು ರಾಡಿಕಲೈಸ್ ಮಾಡೋದು ತಪ್ಪು. ಕರೆಕ್ಟ್ ಆಗಿ ಹೇಳಿದ್ರು. ಈಗ ಬೇರೆ ಬೇರೆ ದೇವರನ್ನ ಪೂಜೆ ಮಾಡ್ತಾನೆ ಅನ್ನೋ ಕಾರಣಕ್ಕೆ ದೀಪು ಚಂದ್ರ ದಾಸನನ್ನ ಒಬ್ಬ ಮುಸಲ್ಮಾನ್ ಕೊಲೆ ಮಾಡಿದ್ದು ಅನ್ನೋದು ನಿಜ ಆದ್ರೆ, ನಿಜವೇ ಅದು, ಆತನಿಗೆ ಮುಸಲ್ಮಾನ ಅನ್ನೋದನ್ನು ನೋಡದೆ ಶಿಕ್ಷೆ ಕೊಡಬೇಕು. ಯಾರು? ಬಾಂಗ್ಲಾದೇಶದ ಸರ್ಕಾರ. ಕೊಡುತ್ತೋ ಇಲ್ಲೋ ಗೊತ್ತಿಲ್ಲ. ಯಾವ ಮಸೀದಿಗೆ ಹೋಗಿ ಆತ ನಮಾಜ್ ಮಾಡ್ತಾನೋ ಆ ಮಸೀದಿಯವ್ರು ಶಿಕ್ಷೆ ಮಾಡಬೇಕು. ಯಾವ ಧರ್ಮದ ಹೆಸರಿಟ್ಕೊಂಡು ಆತ ನಾನು ಈ ಧರ್ಮದ ಹೆಸರಲ್ಲಿ ನಾನು ಕೊಲೆ ಮಾಡಿದ್ದೀನಿ ಅಂತಾನೋ ಆ ಧರ್ಮ ಬಹಿಷ್ಕಾರ ಮಾಡಬೇಕು. ಮಾಡುತ್ತಾ ಸರ್? ಮೇಡಮ್, ಫಸ್ಟೇ ನಾನು ಹೇಳ್ಬಿಟ್ಟೆ, ಫಸ್ಟೇ ಇದಕ್ಕೆ ನಾವು ಬೈಕಾಟ್ ಮಾಡ್ತೀವಿ. ಎಲ್ಲ ಇಡೀ ಭಾರತ ಮುಸಲ್ಮಾನರು ಇದನ್ನು ಬೈಕಾಟ್ ಮಾಡ್ತಾ, ಇಡೀ ಪ್ರಪಂಚ ಮುಸಲ್ಮಾನರು. ಯಾಕಂದ್ರೆ ಲೈವ್ ನೋಡಿರೋದು, ಮನುಷ್ಯ ಯಾರು ಇರ್ತಾನೆ ಅವನು ಇದನ್ನು ಬೈಕಾಟ್ ಮಾಡ್ತಾನೆ ಅಂತ ಅವನು ನಮ್ಮ ಬ್ರದರ್ ಹೇಳಿದ್ರು. ಅವರು ಮುಸಲ್ಮಾನರೇ ಇಲ್ಲ ಅಂತ. ನಿಜವಾಗ್ಲೂ ಹೇಳಿದ್ರೆ ಮುಸಲ್ಮಾನ್ನಲ್ಲಿ ಈ ತರ ಇಲ್ಲ. ಮುಸಲ್ಮಾನ ಇದನ್ನು ಬೈಕಾಟ್ ಇಲ್ಲೇ ಪ್ರಾಬ್ಲಮ್ ಬರೋದು. ನಾವು ಒಂದ್ ನಿಮಿಷ ಹೇಳ್ತೀನಿ. ನಾವು ಯಾವತ್ತು ಮಾತಾಡುವಾಗ ನಾನು ಹಿಂದೂ ಅಥವಾ ಮುಸ್ಲಿಮ್ಸ್ ಆಗಿ ಮಾತಾಡಬಾರ್ದು. ಒಬ್ಬ ಮನುಷ್ಯನಾಗಿ ಮಾನವತೆಯನ್ನ ಇಟ್ಕೊಂಡು ನಾವು ಮಾತಾಡಬೇಕು. ಅವ್ರು ಅವಾಗಲೇ ಹೇಳಿರೋ ಪ್ರಶ್ನೆ ಸರಿ. ಏನ್ ಹೇಳಿದ್ರು ಅವರು? ಅದನ್ನ ಖಂಡಿಸ್ಬೇಕಂದ್ರೆ ಅಂದ್ರೆ ನೆಕ್ಸ್ಟ್ ಈ ತರ ಏನಾದ್ರೂ ಇನ್ಸಿಡೆಂಟ್ ಆಗಬಾರ್ದು ಅಂದ್ರೆ ಅಲ್ಲಿರುವಂತ ಸರ್ಕಾರ, ಅಲ್ಲಿರುವಂತ ಕಾನೂನುಗಳನ್ನ ಗಟ್ಟಿಮುಟ್ಟಾಗಿ ತಗೊಂಡೆ ಅವ್ರನ್ನ ಆಕ್ಷನ್ ತಗೊಂಡೆ ಅವ್ರನ್ನ ಸರಿಯಾದ ಶಿಕ್ಷೆ ಕೊಟ್ರೆ ಬೇರೆ ಇನ್ನೊಬ್ರು ಆ ತರ ರೀತಿ ಯಾವುದೇ ತೊಂದರೆಗಳನ್ನ ಕೊಡಲ್ಲ. ಇದನ್ನ ನಾವು ಒಪ್ಕೊಳ್ಬೇಕು. ಒಂದು ಇದು ಬಾಂಗ್ಲಾದೇಶಲ್ಲಾದ್ರೂ ಆಗಿರ್ಲಿ, ಇಡೀ ಪ್ರಪಂಚದಲ್ಲಿ ಎಲ್ಲಾದ್ರೂ ಆಗಿರ್ಲಿ. ಅವಾಗಲೇ ಮೇಡಮ್ ಹೇಳ್ತಾ ಇದ್ರು, ಅವರೊಂದು ಪ್ರಶ್ನೆ ಕೇಳಿದ್ರು. ದುಬೈ ಕಂಟ್ರಿಯಲ್ಲಿ, ಒಂದ್ ನಿಮಿಷ, ದುಬೈ ಕಂಟ್ರಿಯಲ್ಲಿ ಹಿಂದೂ ಹೆಣ್ಮಕ್ಳಿದ್ದಾರೆ, ಅವ್ರ ಪ್ರೊಟೆಸ್ಟ್ ಇಲ್ವಾ ಅಂತ ಹೇಳ್ಬಿಟ್ಟೆ. ಅಲ್ಲಿ ಅವ್ರಿಗಿರೋಷ್ಟು ಪ್ರೊಟೆಸ್ಟ್ ಇಲ್ಲ. ಈ ತಪ್ಪು ಮಾತಾಡ್ಬೇಡಿ ದಯವಿಟ್ಟು. ಭಾರತ ದೇಶದಲ್ಲಿ ನೋಡಿ, ನಾವು ಕೇವಲ ಇರೋದು 20%. ಒಂದ್ ನಿಮಿಷ ಹೇಳ್ತೀನಿ,
20%, 80% ಇವರಿದ್ದಾರೆ. ನಮಗೆ ಭಯ ಇಲ್ಲ, ನಮಗೆ ಭಯ ಇಲ್ಲ, ನಮಗೆ ಭಯ ಇಲ್ಲ. ಚೀಫ್ ಮಿನಿಸ್ಟರ್ ನಾವು ಆರಾಮಾಗಿ ಸ್ವಾತಂತ್ರ್ಯ ತಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಒಳ್ಳೆ ಜೀವನ ಮಾಡ್ತಾ ಇದೀವಿ. ಆದ್ರೆ 80% ಇರೋರು ಇವ್ರು ಖಂಡಿಸಬೇಕು. ಹಾಗೆ ನಿಯಮಗಳನ್ನ ಗಟ್ಟಿ ಮಾಡಬೇಕು. ದೂರದ ಮಾತು ಸರ್, ಅದಾಗ್ಲಿಕ್ಕೆ ವರ್ಷಾನ್ಗಟ್ಲೆ ಪ್ರಾಸೆಸ್ ಆಗುತ್ತೆ, ಆಗ್ಬೇಕು. ಬಟ್ ಸಿಂಪಲ್ ಖಂಡಿಸೋದು, ಅವ್ರು ಹೇಳಿದ್ರಲ್ಲ ಸರ್, ಖಂಡಿಸೋದು ಕ್ಷಣ ಮಾತ್ರದ ಕೆಲಸ. ಬಟ್ ಆ ಖಂಡಿಸೋ ಕೆಲಸ ಆದ್ರೂ ಎಷ್ಟಾಗ್ತಿದೆ ಅಂತ ಹೇಳಿ. ಮೊನ್ನೆ ದುರಂಧರ್ ಅಂತ ಪಿಕ್ಚರ್ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪೂರ್ತಿ ಟ್ರೆಂಡ್ ಸರ್. ಸೋ ಕಾಲ್ಡ್ ಲಿಬರಲ್ಸ್, ಸೋ ಕಾಲ್ಡ್ ಬುದ್ಧಿಜೀವಿಗಳು, ಇದರಲ್ಲಿ ಸಿಕ್ಕಾಪಟ್ಟೆ ವೈಲೆನ್ಸ್ ಇದೆ, ಇದರಲ್ಲಿ ಸಿಕ್ಕಾಪಟ್ಟೆ ಹೇಟ್ ಇದೆ. ಹೀಗೆ ಖಂಡಿಸುವವರಲ್ಲಿ ಎಷ್ಟು ಜನ ಈ ದೀಪು ಚಂದ್ರದಾಸ್ ಅವರನ್ನ ಮಾಡಿದ ಬರ್ಬರ ಹತ್ಯೆಯನ್ನ ಖಂಡಿಸ್ತಿದ್ದಾರೆ? ನಾನು ಈ ಧರ್ಮವನ್ನ ಬಿಟ್ಟು ಮಾತನಾಡ್ತಿದ್ದೀನಿ. ಈ ಖಂಡಿಸೋದು ಯಾಕೆ ಬರಲ್ಲ? ಆಲ್ ಐಸ್ ಆನ್ ರಫಾ, ಪಾಕಿಸ್ತಾನ್ ಜಿಂದಾಬಾದ್ ಹೀಗೆ ಹೇಳುವವರಿಗೆ ಈ ವಿಚಾರ ಯಾಕೆ ಕಣ್ಣಿಗೆ ಕಾಣಿಸೋದಿಲ್ಲ? ಎಡಳಿ ಸರ್. ವಾಜಪೇಯಿ ಕೂಡ ಈಗ ಯಾರು ಅದನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ? ಎಲ್ಲರೂ ಖಂಡಿಸ್ತಾನೆ ಬಂದಿದ್ದಾರೆ. ಯಾರೋ ಒಬ್ರು ಇಬ್ರು ತಲೆ ತಿರುಕರು ಮಾಡಿದ್ರ ಬಗ್ಗೆ ನಮ್ಗೆ ಇದು ಇಲ್ಲ, ಪ್ರಶ್ನೆ ಅಲ್ಲ. ಎಲ್ಲರೂ ಸಹಿತ ಅಲ್ಲಿರ್ತಕ್ಕಂಥ ಅಮಾನವೀಯ ಘಟನೆಯನ್ನ ಇವತ್ತುವರೆಗೂ ಸಹಿತ ಇಲ್ಲಿ ಕೂತಿರೋರಿಂದ ಹಿಡಿದು ಇಡೀ ದೇಶಾದ್ಯಂತ ಎಲ್ಲರೂ ಖಂಡಿಸ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಒಂದು ಮಾನವೀಯತೆ ಕೊಲೆ ಆಗಿದೆ, ಅದನ್ನ ಖಂಡಿಸ್ತೀವಿ ನಾವು, ಅವ್ರು ಯಾರು ಅಂತಲ್ಲ. ಆದ್ರೆ ನಾನು ಹೇಳ್ತಾ ಇರೋದು, ಈ ದೇಶದ ಸಂವಿಧಾನ ಎಲ್ಲರಿಗೂ ಸಹಿತ ಪೂಜಿಸುವ ನಿಮ್ಮ ಧರ್ಮವನ್ನ ನೀವು ಎತ್ತಿಡಿಯುವ ಹಕ್ಕನ್ನು ಕೊಟ್ಟಿದೆ ಹೊರತಾಗಿ ನನ್ನ ಧರ್ಮ ಶ್ರೇಷ್ಠ ಅವ್ರದ್ದು ಕನಿಷ್ಠ ಅನ್ನುವ ಹಕ್ಕನ್ನು ಕೊಟ್ಟಿಲ್ಲ. ಆದ್ದರಿಂದ ನೀವು ಯಾವುದೇ ಧರ್ಮವನ್ನ ಟೀಕೆ ಮಾಡುವುದಾಗಲಿ ಹಿಂಸೆ ಮಾಡುವುದಾಗಲಿ ತಪ್ಪು. ಅದು ಯಾವುದೇ ರೀತಿಯಾಗಿರ್ಲಿ, ನೀವು ಅದನ್ನು ಉದ್ರೇಕ ಮಾಡೋದಿರಲಿ, ದ್ವೇಷ ಭಾಷಣ ಮಾಡೋದಾಗ್ಲಿ, ಇವೆಲ್ಲವನ್ನೂ ಸಹಿತ ಈ ಸಂವಿಧಾನದಲ್ಲಿ ಯಾವತ್ತೂ ಸಹಿತ ಅವಕಾಶಗಳಿಲ್ಲ. ನಿನ್ನೆ ಭಾಗವತರು ಹೇಳ್ತಾ ಇದ್ದಾರೆ, ಅದಕ್ಕೆ ಅನುಮತಿನೇ ಬೇಕಾಗಿಲ್ಲ ಹಿಂದೂ ರಾಷ್ಟ್ರ ಮಾಡೋದಕ್ಕೆ ಸಂವಿಧಾನದ್ದು ಅಂತ ಹೇಳ್ತಾರೆ. ಇದು ಸಂವಿಧಾನ ದ್ರೋಹಿ ಆಗಿರ್ತಕ್ಕಂಥ ಹೇಳಿಕೆ. ಇದನ್ನು ಮಾಡೋ ಹಾಗಿಲ್ಲ. ಯಾಕಂದ್ರೆ ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಯಾವುದೇ ಧರ್ಮ ಯಾವುದೇ ಜಾತಿ ಸಂವಿಧಾನದ ಬದ್ಧವಾಗಿರಬೇಕು. ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥ ಯಾವುದೇ ಕೆಲಸವೂ ಇದ್ರೆ ಆದ್ದರಿಂದ ನಿಮ್ಮ ಧರ್ಮವನ್ನ ನಿಮ್ಮ ದೇವರನ್ನು ಸರ್, ಈಗ ನಮ್ಮ ಭಾರತ ಅಂತ ಸಂವಿಧಾನ ಬಹಳ ಗಟ್ಟಿಯಾಗಿ ನಾವು ನಂಬ್ತೀವಿ. ನೀವು ಬಿಜೆಪಿಯವರು ನಂಬ್ತೀರಾ ಅಲ್ವಾ ಸರ್? ಕಾನೂನನ್ನ ನಂಬ್ತೀರಾ ಅಲ್ವಾ ಸರ್? ಈಗ ಒಂದ್ ನಿಮಿಷ ಸರ್, ಇಂದು ಪ್ರಧಾನಿಗಳೇ ಅಲ್ವಾ ಸರ್ ದೇಶನ ಆಳ್ತಾ ಇರೋದು? 100% ಹೌದಲ್ವಾ ಸರ್? ಒಪ್ಕೋತೀರಾ? ಅಖಂಡ ಭಾರತ ಮಾಡಬೇಕು ಅಂತ ನಾವೆಲ್ಲ ಹೇಳ್ತೀವಿ ಸರ್. ಒಂದ್ ಹೇಳ್ತೀನಿ, ದೇಶದಲ್ಲಿ ಇಷ್ಟು ಒಳ್ಳೆ ಸಂವಿಧಾನ ಇರಬೇಕಾದ್ರೆ, ಇಷ್ಟು ಒಳ್ಳೆ ಕಾನೂನುಗಳು ಇರಬೇಕಾದ್ರೆ, ದೇಶವನ್ನ ಇಂಥ ಮಹನೀಯರು ಆಳ್ತಾ ಇರಬೇಕಾದ್ರೆ ಈ ಆಂತರಿಕ ಕಚ್ಚಾಟದ ಬೆಂಕಿಯನ್ನ ಹಚ್ಚುತ್ತಾ ಇರೋರು ಯಾರು ಸರ್? ಕಾನೂನು ಇದೆ. ಇವಾಗ ಬಾಂಬ್ ಹಾಕ್ತಾರ, ಅವನ್ನ ಜೈಲ್ಗಟ್ಟೋದು ಅಥವಾ ಅವನಿಗೆ ಶಿಕ್ಷೆ ಕೊಡಕ್ಕೆ ಕಾನೂನು ಇದೆ. ಅಥವಾ ನೀವ್ ಹೇಳ್ತಿರಲ್ಲ, ಈಗ ಈ ಸಮುದಾಯಗಳ ಧರ್ಮಗಳ ಮಧ್ಯೆ ದ್ವೇಷ ಬಿತ್ತವರಿಗೆ ಕಾನೂನುಗಳನ್ನ ಮಾಡಿದೀವಿ, ಕಾನೂನುಗಳು ಬಿಗಿ ಇದೆ. ಆದ್ರೆ ಆಂತರಿಕವಾಗಿ ಕಚ್ಚಾಟವನ್ನ ರಾಜಕೀಯಕ್ಕಾಗಿ ಬಳಸ್ಕೊಳ್ತಾ ಇದ್ದೀರಲ್ಲ ಸರ್, ಇದು ತಪ್ಪು ಅಂತ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ? ಎದೆ ಮುಟ್ಟಿ ಹೇಳಿ ಸರ್. ಸತ್ಯವಾದ ಮಾತಾಡಿದ್ರಿ. ಅದಕ್ಕೋಸ್ಕರ ನಾನು ಹೇಳಿದ್ದು, ಯುಪಿಎ ಸರ್ಕಾರ ಇದ್ದಾಗ 8532 ಘಟನೆಗಳು ರಿಲಿಜಿಯಸ್ ರಿಲೇಟೆಡ್ ಆಯ್ತು. ಎನ್ಡಿಎ ಬಂದಾಗ 3320 ಇಟ್ಕೊಂಡ್ರು ಸಹ 3400 ಚಿಲ್ಲರೆ ಘಟನೆಗಳಾಗಿದೆ ಅಂತ ಅದಕ್ಕೆ ಹೇಳಿದ್ರು. ಕಾನೂನನ್ನ ಯಾವಾಗ ಬಿಗಿ ಮಾಡ್ತೇವೆ, ಕಾನೂನನ್ನ ಶಿಕ್ಷೆ ಕೊಡ್ತೇವೆ. ಯಾರು ಕೇವಲ ಅವ್ರ ಮನೆಗಳಲ್ಲಿ ಗನ್ಗಳನ್ನ ಇಟ್ಕೊಂಡು ಪಾಕಿಸ್ತಾನಿ ರಿಲೇಟೆಡ್ ಗನ್ಗಳನ್ನ ಇಟ್ಕೊಂಡಿದ್ರು, ಅವ್ರ ಮನೆಗೆ ಹೋಗ್ಬಿಟ್ಟು ಯಾವಾಗ JCB ಓಡಿಸಿ ಬುಲ್ಡೋಸರ್ ಬಿಟ್ರು, ಆವಾಗೆಲ್ಲ ಯುಪಿಯಿಂದ ಖಾಲಿ ಆಯ್ತು. ಯಾವಾಗ ನಾವು ಕಾನೂನನ್ನ ಬಳಸ್ಕೊಳ್ತೀವಿ ಆವಾಗ ಮಾತ್ರವೇ ದೇಶ ಉಳಿಯಕ್ಕಾಗೋದು. ಹಿಂದೂಗಳು ಅಲ್ಪಸಂಖ್ಯಾತರು ಅನ್ನೋ ಕಾರಣ ಬಾಂಗ್ಲಾದೇಶದಲ್ಲಿ ನಿಜವಾಗ್ಲೂ ಕೂಡ ಟಾರ್ಗೆಟ್ ಆಗ್ತಾ ಇದ್ರೆ ಅದಕ್ಕೆ ಭಾರತ ಸರ್ಕಾರವಾಗಿ ಏನ್ ಮಾಡಬೇಕು? ನೋಡಿ, ಅಲ್ಪಸಂಖ್ಯಾತರ ಹಿಂದೂಗಳಿಗೆ ಅಲ್ಲಿ ಖಂಡಿತವಾಗಿ ಯಾರು ಮೂಲಭೂತವಾದಿಗಳಿದ್ದಾರೆ ಅವರಿಂದ ತೊಂದರೆ ಆಗ್ತಾ ಇದೆ. ಅದು ಭಾರತದಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಮೂಲಭೂತವಾದಿಗಳಿಂದ ತೊಂದರೆ ಆಗ್ತಾ ಇದೆ. ಅಮೆರಿಕದಲ್ಲೂ ಅಲ್ಪಸಂಖ್ಯಾತರಿಗೆ ಮೂಲಭೂತವಾದಿಗಳಿಂದ ತೊಂದರೆ ಆಗ್ತಾ ಇದೆ. ಅದಕ್ಕೆ ಆ ಸರ್ಕಾರಗಳು ಕಠಿಣ ಕಾನೂನುಗಳನ್ನು ಮಾಡಬೇಕು, ಡೆಮೊಕ್ರೆಟಿಕ್ ಸಿಸ್ಟಮ್ ಅಲ್ಲಿ ನಂಬಿಕೆ ಇಡಬೇಕು. ಆ ಕಠಿಣ ಕಾನೂನುಗಳನ್ನು ಮಾಡಿ ಯಾರು ಶಿಕ್ಷೆ ಈ ತರ ತೊಂದರೆ ಮಾಡ್ತಾರೆ ಅವರಿಗೆ ಮೂಲಭೂತವಾದಿಗಳಿಗೆ ಕಡಿವಾಣ ಹಾಕಬೇಕು. ಭಾರತದಲ್ಲೂ ಆ ಕಡಿವಾಣ ಹಾಕಬೇಕು. ಈಗ ಭಾರತದ ಹಿಂದೂಗಳು ಬಾಂಗ್ಲಾದೇಶದಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರ ಖಂಡಿತವಾಗಿ ಆ ಸರ್ಕಾರ ಜೊತೆ ಚರ್ಚೆ ಮಾಡಬೇಕು, ತಮ್ಮ ಪ್ರೊಟೆಸ್ಟ್ ಅನ್ನ ಅಲ್ಲಿ ರಿಜಿಸ್ಟರ್ ಮಾಡಬೇಕು, ಅವರಿಗೆ ಎಲ್ಲಾ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡಿ ಅಂತ ಹೇಳಿ ಒತ್ತಾಯ ಮಾಡಬೇಕು. ಅದಕ್ಕೆ ಇಡೀ ದೇಶ ಒಂದಾಗಿರುತ್ತದೆ. ಯಾಕಂದ್ರೆ ಎಲ್ಲಿನ ಅಲ್ಪಸಂಖ್ಯಾತರಾದ್ರೂ ಕೂಡ
ಎಲ್ಲರೂ ಆ ದೇಶದ ಪ್ರಜೆಗಳಾಗಿದ್ದಾರೆ. ಆ ಪ್ರಜೆಗಳಿಗೆ ಈಕ್ವಲ್ ರೈಟ್ಸ್ ಇರುತ್ತೆ. ಆ ಈಕ್ವಲ್ ರೈಟ್ಸ್ ನ ಕಾಪಾಡೋದು ಆ ಸರ್ಕಾರಗಳ ಹೊಣೆಗಾರಿಕೆ. ಸರ್ ಹೇಳಿ ಸರ್, ಸೇಮ್ ಪ್ರಶ್ನೆ. ಸರ್ಕಾರ ಈಗ ಕಳೆದ 10 ವರ್ಷಗಳಿಂದ ಅಕ್ಕಪಕ್ಕ ಎಲ್ಲ ಶತ್ರು ರಾಷ್ಟ್ರಗಳನ್ನ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದೀವಿ ನಾವು. ಎಲ್ಲರೂ ಸಹಿತ ಮೊದಲು ಈ ತರ ಇರ್ಲಿಲ್ಲ. ಬಾಂಗ್ಲಾ ಅನ್ನೋದು ನಮ್ಮ ಭಾರತದ ಮಿತ್ರ ರಾಷ್ಟ್ರ, ಅರ್ಥ ಆಯ್ತಾ? ಬಹಳ ಮಿತ್ರ ರಾಷ್ಟ್ರ, ಬಹಳ ಮೊದಲಿಂದ. ಯಾಕೆ ಬಾಂಗ್ಲಾ ಹುಟ್ಟಿಗೆ ಕಾರಣ ಆಗಿರ್ತಕ್ಕಂಥದ್ದೇ ಭಾರತ. ಸೊ ಇಂಥ ಸಂದರ್ಭದಲ್ಲಿ ನಾವು ಹೇಟ್ರೆಸ್ಟ್ ಸ್ಪೀಚ್ಗಳನ್ನು ಮಾಡ್ತಾ ಧರ್ಮವನ್ನು ಒಡೆಯುವ ಕೆಲಸವನ್ನ ಮಾಡ್ತಾ ಆವಾಗ ಏನಾಗಿದೆ, ಅಲ್ಲಿರ್ತಕ್ಕಂಥವರು ಧರ್ಮಾಧಾರಿತವಾಗಿ ದ್ವೇಷವನ್ನ ಬೆಳೆಸಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇದನ್ನು ಮೊದಲು ಖಂಡಿತವಾಗಿ ಒಡೆದಾಕಬೇಕು. ಆದ್ದರಿಂದ ಈ ದೇಶ ಇದೆ ಅಲ್ವಾ, ಇದು ಹಿಂದೂ ದೇಶ ಅಲ್ಲ, ಮುಸ್ಲಿಂ ದೇಶ ಅಲ್ಲ, ಕ್ರಿಶ್ಚಿಯನ್ ದೇಶ ಅಲ್ಲ, ಇದು ಭಾರತ. ಇದು ಎಲ್ಲ ಸಮಗ್ರ ಭಾರತೀಯರು ಇರ್ತಕ್ಕಂಥ ದೇಶ. ಇದು ನಿಮ್ಮ ಧರ್ಮವನ್ನ, ನಿಮ್ಮ ದೇವರನ್ನ ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಆದ್ರೆ ಹೊರಗಡೆ ಬಂದ್ರೆ ಸಂವಿಧಾನಕ್ಕೆ ಬದ್ಧರಾಗಿರಿ. ಈ ಜನರು ಭಾರತೀಯರು. ನಾನು ಭಾರತೀಯ ಅಂತ ಹೇಳ್ತೀನಿ ಹೊರತಾಗಿ ಹೊರಗಡೆ ಹೋದಾಗ ನಾನು ಹಿಂದೂ ಅಂತ ಹೇಳೋದಿಲ್ಲ ನಾನು. ಸೊ ಆದ್ದರಿಂದ ಯಾವುದೇ ಕಾರಣಕ್ಕೂ ಸಹಿತ ನಿಮ್ಮ ದ್ವೇಷ ಭಾಷಣ ಬಿಟ್ಟು ಬಿಸಾಕಿ. ಇದು ಹಿಂದೂ ರಾಷ್ಟ್ರ ಆಗೋದಿಲ್ಲ, ಆ ಕೂಡುದು. ಇದು ಇಸ್ಲಾಂ ದೇಶ ಆಗೋದಿಲ್ಲ, ಆ ಕೂಡುದು. ಇದು ಭಾರತ ಆಗಬೇಕು, ಭಾರತವಾಗಿ ಇರಬೇಕು. ಅಶೋಕ್ ಮೇಡಮ್ ನೋಡಿ, ನೋಡಿ ಭಾರತ ಅಶೋಕ್ ಗೌಡ್ರು ಹೇಳಿ. ಆಮೇಲೆ ಭಾರತ ಅನ್ನತಕ್ಕಂತಹದ್ದು ಏನಿದೆ, ಇದು ಐಡಿಯಾಲಜಿಕಲ್ ಬೇಸ್ಡ್ ಹುಟ್ಟಿದಂತಹ ದೇಶ. ಅಂದ್ರೆ ಈ ಜಂಬೂ ದ್ವೀಪ ಅನ್ನೋದೇನಿತ್ತು ಅದು ಅಷ್ಟೇ. ತದನಂತರದಲ್ಲಿ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂತಹ ಏನು ಬೌಂಡ್ರಿ ಇತ್ತು ಅದು ಅಷ್ಟೇನೆ ಐಡಿಯಾಲಜಿಕಲಿ ಬೇಸ್ಡ್. ಇದರಲ್ಲಿ ಯಾವತ್ತು ಭಾರತ ಅಂದ್ರೆ ಎಲ್ಲರನ್ನೂ ಒಪ್ಕೊಳ್ತಕ್ಕಂತಹ ಮನೋಭಾವನೆ ಇದೆ, ವಸುದೇವ ಕುಟುಂಬಂ ಅಂತ ಮನೋಭಾವನೆ ಇದೆ, ಅದೇ ಭಾರತ, ಅದೇ ಭಾರತ ಐಡಿಯಾಲಜಿ, ಅದೇ ಭಾರತದ ಬುನಾದಿ. ನಾವು ಒಂದ್ ನಿಮಿಷ, ಅದಕ್ಕೆ ಪಾಪ ಬಾಬಾ ಸಾಹೇಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಾನೂನು ಬರೀಬೇಕಾದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಬರೀತಾರೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಆಯ್ತಾ? ಚರ್ಚೆ ಆಗುತ್ತೆ. ಚರ್ಚೆ ಆದಾಗ ಪಾರ್ಲಿಮೆಂಟ್ ಅಲ್ಲೂ ಚರ್ಚೆ ಆಗಿದೆ. ಇದು ಅದನ್ನೇ ಕೋಟ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಸಂಸ್ಕೃತಿಯ ಮೂಲಭೂತವಾಗಿರ್ತಕ್ಕಂಥ ಪುಸ್ತಕದಿಂದ ತೆಗೆದುಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು ಅಂದ್ರೆ ವೇದ, ಉಪನಿಷತ್ತು ಮತ್ತು ಪುರಾಣ ಮತ್ತು ಭಗವದ್ಗೀತೆಯಿಂದ ಅಂತ ಹೇಳ್ತಾರೆ ಬಾಬಾ ಸಾಹೇಬರು. ಅದನ್ನ ಕೋಟ್ ಮಾಡ್ತೀನಿ. ಇವತ್ತು ಬಾಂಗ್ಲಾದೇಶಲ್ಲಿ ಏನಾಗಿದೆ ಅಥವಾ ಬೇರೆ ದೇಶಗಳಲ್ಲಿ ಪಾಕಿಸ್ತಾನದಲ್ಲೂ ಏನಾಗ್ತಿದೆ, ಯಾವ ರೀತಿ ಮೂಲಭೂತವಾದ ಇದೆ. ಅಹಮದೀಸು, ನಾನು ಇನ್ನೊಬ್ಬ ಪೈಗಂಬರ್ ಬರ್ತಾನೆ ಅಂದ್ರೆ ಇನ್ನೊಬ್ಬನ ಗನ್ ಇಟ್ಕೊಳ್ತಕ್ಕಂಥದ್ದು, ಅಥವಾ ನೀನು ಸೂನಿ ಅದರಿಂದ ನಾನು ಶಿಯಾ, ನಾನು ಇನ್ನ ಗನ್ ಇಡ್ತೀನಿ ಅಂತ ಉಲ್ಟಾ ವೈಸ ವರ್ಸ. ಅಥವಾ ಡ್ಯೂಕ್ ಮುಸ್ಲಿಮ್ಸ್ ಏನಿದ್ದಾರೆ ಪಾಪ ಯಾವುದೋ ಒಂದು ತತ್ವ ನಂಬ್ತಾರೆ, ಅಥವಾ ಯಾಸಿದೀಸ್ ಏನಿದ್ದಾರೆ ಅವ್ರನ್ನ ಹೋಗಿ ಕೊಲ್ತಕ್ಕಂಥದ್ದು. ಇದು ಎಲ್ಲಿಂದ ಬಂತು ಅನ್ನೋದು ಅವರವರೇ ಚರ್ಚೆ ಮಾಡ್ಲಿ. ಆಯ್ತಾ? ನಾನು ಇವತ್ತು ಒಂದು ಅಪೀಲ್ ಇದೆ ನಂದು. ನನ್ನ ಅಕ್ಕ ತಂಗಿಯರು ಯಾರು ಮುಸಲ್ಮಾನರಿದ್ದಾರೆ, ನನ್ನ ಅಣ್ಣ ತಮ್ಮರು ಯಾರು ಮುಸಲ್ಮಾನರಿದ್ದಾರೆ, ಭಾರತದಲ್ಲೂ ಅಷ್ಟೇ ಪ್ರಪಂಚದಲ್ಲೂ ಅಷ್ಟೇ, ಅವ್ರಿಗೆಲ್ಲರಿಗೂ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ, ಕುತ್ಕೊಂಡು ನೀವೇ ಚರ್ಚೆ ಮಾಡಿ. ಅದ್ರಲ್ಲಿ ಯಾವ ಹಿಂದೂನು ಕರಿಬೇಡಿ, ಯಾವ ಕ್ರಿಶ್ಚಿಯನ್ ಕರಿಬೇಡಿ. ಚರ್ಚೆ ಮಾಡಿದಾಗ ನೀವು ಚರ್ಚೆ ಮಾಡಬೇಕಾಗಿರೋದು, ಹೌದಪ್ಪ ಈ ಪ್ರಪಂಚದಲ್ಲಾದ್ಯಂತ ಯಾವ ರೀತಿ ಲಿಂಚಿಂಗ್ ಆಗ್ತಾ ಇದೆ, ಅಥವಾ ಮಾಬ್ ಲಿಂಚಿಂಗ್ ಆಗ್ತಾ ಇದೆ, ಅಥವಾ ಕೊಲೆಗಳಾಗ್ತಾ ಇದೆ, ಅಥವಾ ಟೆರರಿಸ್ಟ್ ಆಕ್ಟಿವಿಟೀಸ್ ಆಗ್ತಾ ಇದೆ, ಇದಕ್ಕೆ ಕಾರಣ ಏನು? ನಮ್ಮ ಧರ್ಮ ಗ್ರಂಥಗಳಲ್ಲಿ ಇದೆ ಅಂತ ಜನ ಕೋಟ್ ಮಾಡ್ತಿದಾರಲ್ಲ, ಅದು ಸತ್ಯನ ಸುಳ್ಳ? ಅದನ್ನ ನಾವು ಸರಿ ಮಾಡ್ಕೊಳ್ಳೋದು ಹೇಗೆ? ಮಾನವೀಯತೆ ಧರ್ಮಕ್ಕೆ ನಾವು ಹೇಗೆ ಹೋಗ್ಬೇಕು? ಯಾಕಂದ್ರೆ ಇರ್ತಕ್ಕಂತಹದ್ದು ಸತ್ಯ ಅಂತ ಹೇಳಿ ಕೆಲವರು ಹೇಳ್ತಿದ್ದಾರೆ. ಅದನ್ನ ನೀವೇ ಚರ್ಚೆ ಮಾಡಿ. ಅದನ್ನ ಭಾರತಕ್ಕೆ ಅಲ್ಲ, ಇಡೀ ಪ್ರಪಂಚಕ್ಕೆ ಸ್ಪ್ರೆಡ್ ಮಾಡಿ. ಯಾಕೆಂದ್ರೆ ಪ್ರಪಂಚ ಉಳಿಬೇಕು ಅಂತ ಹೇಳಿದ್ರೆ ಮಾನವೀಯತೆ ಉಳಿಬೇಕು. ಮಾನವೀಯತೆ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲರೂ ಸಹ ಮಾನವೀಯತೆಯಿಂದ ಯೋಚನೆ ಮಾಡಬೇಕು. ಯಾವುದೋ ಧರ್ಮಕ್ಕೆ ಗ್ರಂಥಕ್ಕೆ ಅಟ್ಕೊಂಬಾರ್ದು ನಾವು. ಅದು ಸತ್ಯ. ಅದು ಸರಿ. ಭವ್ಯ ಅವರು ಮಣಿಪುರ್ ಘಟನೆ ಹೇಳಿದ್ರು, ಉತ್ತರ ಕೊಡ್ಲಿಲ್ಲ ಅಂತ ಅವಾಗ್ಲಿಂದ ನನ್ನನ್ನೇ ನೋಡ್ತಾ ಇದ್ದಾರೆ. ಮಣಿಪುರ ಜೊತೆಗೆ ಕೇರಳ ಸ್ಟೋರಿ ಸಿನಿಮಾ ನೀವು ನೋಡಿದೀರಾ ಅನ್ಕೊಳ್ತೀನಿ. ಅದ್ರ ಜೊತೆಗೆ ನೋಡಿ, ಸಿನಿಮಾ ಅಲ್ಲ, ರಿಯಲ್ ಸ್ಟೋರಿ. ನಾನು ಇವತ್ತು ಸಹ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಹಲವಾರು ಘಟನೆಗಳು, ಹೆಣ್ಣು ಮಕ್ಕಳಿಗೆ ಆಗ್ತಿರುವಂತಹ ಅನ್ಯಾಯವನ್ನು ನಿಮ್ ಮುಂದೆ ತಂದು ನಿಲ್ಲಿಸ್ತೀನಿ. ಅವರಿಗೆ ನ್ಯಾಯ ಕೊಡಿ. ಏನ್ ಈ ಮನಸ್ಥಿತಿ ಇದೆ ಅಲ್ಲ, ಧರ್ಮದ ಹೆಸರಿನಲ್ಲಿ ಗುಂಡು ಹಾಕುವುದು, ಅದು ಹೋಗಬೇಕು. ಏನು ಭಾರತೀಯದು ಸರ್ ಹೇಳಿದ್ರೆ, ನಮ್ಮ ಧರ್ಮದಲ್ಲಿ ಹಿಂದೂ ಅಂತ ಹೇಳಿದ್ರೆ ಯಾರು ಹೀನ ಗುಣಗಳನ್ನು, ಕೆಟ್ಟ ಗುಣಗಳನ್ನು ಬಿಟ್ಟು ಬದುಕುತ್ತಾನೆಯೋ ಅವನೇ ನಿಜವಾದ ಹಿಂದೂ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಭಾರತದಲ್ಲಿ ಹೇಳಿದ್ದನ್ನು ಅದೇ, ಇಲ್ಲಿರುವಂತಹ ಏನು ಆ ಮನಸ್ಥಿತಿ ಇದೆ ಅಲ್ಲ, ಆ ಬಾಂಗ್ಲಾದೇಶದ ಮನಸ್ಥಿತಿ ಇರುವವರು ಏನು ಈ ದ್ವೇಷ ಭಾಷಣ ಮಾಡ್ತಾರಲ್ಲ,
ಅವರಿಗೆ ಇದು ಉದಾಹರಣೆ ಆಗ್ಲಿ, ಇಲ್ಲಿ ಆ ತರ ಆಗದೆ ಇರೋ ಹಾಗೆ ಆಗ್ಲಿ, ಏನು ನಮ್ಮ ಧರ್ಮದಲ್ಲಿ ಹೇಳಿದಾರಲ್ಲ, ಸಂವಿಧಾನದಲ್ಲಿ ಹೇಳಿದ್ದನ್ನ ಪ್ರತಿಯೊಬ್ರು ಅಳವಡಿಸ್ಕೊಂಡು ಹೋಗ್ಲಿ ಅಂತ ನಾನು ಆಶಿಸ್ತೇನೆ. ಈಗ ಪಾಷಾ ಸರ್ ಹಾಗೆ ಫಾರೂಕ್ ಸರ್ ಇಬ್ಬರಿಗೂ ಕೂಡ ನಾನಿದು ಹಿಂದೂ ಟೆರರಿಸಂ ಅಂತ ಯಾವತ್ತಾರೋ ಆದಾಗ ಅವತ್ತು ಇದೇ ಪ್ರಶ್ನೆಯನ್ನ ಹಿಂದೂ ಸಮುದಾಯದ ಮುಖಂಡರಿಗೂ ಕೂಡ ಕೇಳ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಕೇಳ್ತಿದ್ದೀನಿ. ಯಾವುದೋ ಒಂದು ಸಮುದಾಯ ಅಥವಾ ಯಾವುದೋ ಒಂದು ಧರ್ಮ ಅದರ ಧರ್ಮದ ಪ್ರಚಾರದಲ್ಲಿ, ಧಾರ್ಮಿಕ ಗ್ರಂಥಗಳಲ್ಲಿ ಇರುವ ವಿಚಾರಗಳನ್ನ ತಪ್ಪಾಗಿ ಗ್ರಹಿಸಿಕೊಂಡು ಅದರ ಆಧಾರದ ಮೇಲೆ ಹಿಂಸೆ ಆಗ್ತಿದೆ ಅಂತಂದ್ರೆ ಧರ್ಮವಾಗಿ, ಸಮುದಾಯವಾಗಿ ಕೂತು ಒಂದು ರಿವ್ಯೂ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಅನ್ನೋದನ್ನ ನಾವು ಒಪ್ಕೊಳ್ಬೇಕಾಗತ್ತೆ ಸರ್. ಈ ಹೆಸರನ್ನ, ಧರ್ಮದ ಹೆಸರಿಟ್ಕೊಂಡು ಯಾರಾದ್ರೂ ಹಿಂಸೆಯನ್ನ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಮುಕ್ತ ಕಂಠದಲ್ಲಿ ಖಂಡಿಸುವ ಪ್ರಯತ್ನ ಒಕ್ಕೊರಲಲ್ಲಿ ಆಗಬೇಕು. ಅದಾಗಬೇಕು ಅಂದ್ರೆ ಏನ್ ಮಾಡಬೇಕು? ಮುಸಲ್ಮಾನ್ ಸಮುದಾಯದವರ ಹೆಜ್ಜೆ ಏನಾಗಿರ್ಬೇಕು? ಸೇಮ್ ಪ್ರಶ್ನೆ ನಿಮ್ಗೆ, ಸೇಮ್ ಪ್ರಶ್ನೆ ಪಾಷಾ ಸರ್ಗೆ. ಫಾರೂಕ್ ಅವರು, ನಾನು ಈಗಲೂ ಹೇಳ್ತಾ ಇದ್ದೀನಿ, ಇಲ್ಲಿ ಹಿಂದೂ ಆಗಿ ಅಥವಾ ಮುಸಲ್ಮಾನ್ ಆಗಿ ಮಾತಾಡೋದಕ್ಕಿಂತ ಒಬ್ಬ ಮಾನವೀಯತೆಯಿಂದ ಮಾತಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಿ, ನೀವು ಹೇಳಿದ್ರಲ್ಲ ಈಗ ಯಾವುದೇ ಕಾನೂನು ಲಾಗು ಆದ್ರೇನು ಎಲ್ಲರಿಗೂ ಒಂದಾಗೇ ಆಗ್ಬೇಕು, ಕರೆಕ್ಟಾ? ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಯಾರೇ ತಪ್ಪು ಮಾಡಿದ್ರು ಅವ್ರ ಕಠಿಣ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಹೇಗಾಗ್ಬೇಕಂದ್ರೆ ಮುಂದೆ ಹೋಗಿ ಆ ತಪ್ಪು ಮಾಡ್ಬೇಕಂದ್ರೆ 100 ಸಲ ಅಲ್ಲ, 1000 ಸಲ ಯೋಚನೆ ಮಾಡ್ಬೇಕಂತ ಶಿಕ್ಷೆ ಆಗ್ಬೇಕು. ಅವಾಗ್ಲೇ ಹೋಗಿ ಈ ಎಲ್ಲ ಸುಧಾರಣೆಗಳು ಆಗೋದು, ಇಲ್ಲಾಂದ್ರೆ ಆಗಲ್ಲ. ಅವಾಗ್ಲೇ ಹೇಳ್ತಾ ಇದ್ರು, ರೇಪಿಸ್ಟ್ಗಳಿದ್ದಾರೆ, ಮರ್ಡರ್ಸ್ ಇದ್ದಾರೆ, ಪ್ರತಿಯೊಂದು ಇದೆ. ಇವಾಗ ನೋಡಿ, ಮನುಷ್ಯನಿಗೆ ಮನುಷ್ಯನೇ ಸಾಯಿಸ್ತಾ ಇರೋದು. ದೊರಡೆ ಯಾರು ಮಾಡ್ತಾರೆ? ಒಬ್ಬನ್ನ ಮೋಸ ಮಾಡೋದು ಯಾರು? ಅಲ್ಲಿ ಮೋಸ ಮಾಡುವಾಗ ಅವನು ಹಿಂದೂ ಅಂತ ನೋಡಲ್ಲ, ಮುಸ್ಲಿಮ್ಸ್ ಅಂತ ನೋಡಲ್ಲ, ಅವನ ಅನುಕೂಲಕ್ಕೆ ತಕ್ಕಂಗೆ ಅವನು ಮೋಸ ಮಾಡ್ತಾನೆ, ಕರೆಕ್ಟಾ? ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಅಂದ್ರೆ ಕರಪ್ಷನ್. ಎಲ್ಲೂ ಹೋದ್ರೇನು ಬರೀ ಲಂಚ, ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಇದೆಲ್ಲ ತಡೆಗಟ್ಟಬೇಕು. ಬಾಂಗ್ಲಾದೇಶನಲ್ಲಿ ನಡೀತಾ ಇರೋದು ನಮ್ಗೆ ತುಂಬಾ ದುಃಖ ಇದೆ ಮೇಡಮ್. ಅದಕ್ಕೆ ಒಂದು ನೋಡಿ, ನಮ್ಮ ದೇಶ ಇದ್ರೆ ನಾವು ಒಂದು ಕಾನೂನು ಮಾಡಿಬಿಟ್ಟು ಎಲ್ಲ ಇಂಥ ಕೆಲಸ ಮಾಡು, ಯಾರು ಮುಸಲ್ಮಾನ್ ಇಂದ ಕನೆಕ್ಷನ್ ಇದ್ದಾರೆ ಅವರನ್ನು ಬೈಕಾಟು, ಮಸೀದಿನಲ್ಲಿ ಸೇರ್ಸಲ್ಲ, ಅವ್ರು ಸತ್ರೆ ಜನಾಜ ಕೊಡ್ತಾರೆ, ಜನಾಜ ಅಂತ ಹೇಳ್ತಾರೆ, ಅದ ಮಂಚ ತಕೊಂಡು ಹೋಗಿತ್ತು ಇದರಲ್ಲಿ ಹಾಕ್ತಾರಲ್ಲ, ಅದನ್ನು ಕೊಡಬೇಡ್ದು ಅಂತ ನಾವೆಲ್ಲಾ ಮುಸಲ್ಮಾನರು ಬೈಕಾಟ್ ಮಾಡ್ತೀವಿ. ನಮ್ಮ ಭಾರತದಲ್ಲಿ ಈ ತರ ಆದ್ರೆ ನಾವು ಬೈಕಾಟ್ ಮಾಡ್ತೀವಿ. ಆಚೆ ಕಂಟ್ರಿ ಅದು, ನಮ್ಮ ಭಾರತ ಬಿಟ್ಟಿರೋದು ಆಚೆ. ಅದಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ಬೇರೆ ದೇಶದಲ್ಲಿ ಏನನ್ನ ಆದ್ರೆ ತುಂಬಾ ಇದ್ ಮಾಡ್ತಾರಲ್ಲ, ಇದಕ್ಕೆ ಒಂದು ಆಕ್ಷನ್ ತಗೋಬೇಕು. ಯಾಕಂದ್ರೆ ಒಂದ್ ಸಾಲಿ ಯುದ್ಧ ಮಾಡ್ಲಿ ನಾವು ಇದ್ದೀವಿ, ಒಂದ್ ಸಾಲಿ ಅದೇ ಬಾಂಗ್ಲಾದೇಶಕ್ಕೋಸ್ಕರ ಪ್ರಾಣ ಕೊಟ್ಟು ಕಾಪಾಡಿದ್ದೀವಿ ನಾವು. ಈ ಸಾಲಿ ಯುದ್ಧ ಮಾಡ್ಲಿ, ಫಸ್ಟ್ ಮುಸಲ್ಮಾನ ಇರ್ತಾರೆ, ಯಾರನ್ನಾಗ್ಲಿ ಅಲ್ಪಸಂಖ್ಯಾತ ಮೇಲೆ ದೌರ್ಜನ್ಯ ಮಾಡಿದ್ರೆ ನಾವು ಫಸ್ಟ್ ಆಗಿ ನಾವು ಇನ್ಸಾನಿಯತ್ ಕಾಪಾಡಕ್ಕೋಸ್ಕರ ನಾವು ನಮ್ಮ ಪ್ರಾಣನೂ ಕೊಡ್ತೀವಿ. ಮುಸಲ್ಮಾನರು ಧರ್ಮದ ಹೆಸರಲ್ಲಿ ಆಗ್ತಾ ಇರುವ ಹತ್ಯೆಗಳು, ಅದು ಯಾವುದೇ ಧರ್ಮದ ಹೆಸರಲ್ಲಿ ಆದ್ರೂ ಕೂಡ ಅದನ್ನ ಖಂಡಿಸಬೇಕು ಅಂದ್ರೂ ಕೂಡ ಜಾಗತಿಕ ಮಟ್ಟದಲ್ಲಿ ಈ ರಾಡಿಕಲಿಸಂ ಅನ್ನೋದರ ವಿರುದ್ಧವಾಗಿ ಗಟ್ಟಿ ಧ್ವನಿ ಮೂಡಲೇಬೇಕು. ಹಾಗೆ ಇದು ನೆರೆಹೊರೆಯ ರಾಷ್ಟ್ರದಲ್ಲಿ ಆಗ್ತಿರೋ ವಿಚಾರ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಕೂಡ, ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ನೆರೆಯ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿ ಅನುಭವಿಸ್ತಾ ಇರುವ ಹಿಂದೂಗಳ ಹಿತರಕ್ಷಣೆಗೆ ಒಂದು ಸರ್ಕಾರವಾಗಿ ಏನ್ ಕ್ರಮ ಕೈಗೊಳ್ಳಬೇಕು ಅದನ್ನ ತಗೊಳ್ಬೇಕು ಅನ್ನೋದು ಕೂಡ ಈ ಚರ್ಚೆಯ ಮೂಲಕ ವ್ಯಕ್ತವಾಗಿರುವ ಅಭಿಪ್ರಾಯ. ಈ ಅಭಿಪ್ರಾಯಗಳಿಗೆ ಜಾಗತಿಕ ಮಟ್ಟದಲ್ಲೂ ಕೂಡ ಮನ್ನಣೆ ಸಿಗಲಿ. ಯಾವುದೇ ಧರ್ಮದವರು ಯಾವುದೇ ದೇಶದಲ್ಲಿ ಅಲ್ಪಸಂಖ್ಯಾತರಾಗಿರೋ ಕಾರಣಕ್ಕೆ ದೌರ್ಜನ್ಯವನ್ನ ಅನುಭವಿಸ್ತಾ ಇದ್ರೆ ಅಂಥದ್ದೊಂದು ಪರಿಸ್ಥಿತಿ ವ್ಯವಸ್ಥೆಯ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ನಾವೆಲ್ಲರೂ ಕೂಡ ಖಂಡಿಸೋಣ ಅಂತ ಹೇಳ್ತಾ ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH